ಟ್ಯಾರಿಫ್ ಹಾಕಿದ್ರಲ್ಲ ಸರ್ 50%, ಇಲ್ಲ ಇನ್ನು ನೆಕ್ಸ್ಟ್ ಜಾಸ್ತಿನೂ ಆದರೂ ಆಗ್ಬೋದು. ಓಪನ್ ಮಾರ್ಕೆಟ್ ಶುರುವಾಗಲಿಕ್ಕೆ ಒಂದು ಪ್ಲಸ್ ಆಯ್ತಾ ಅಂತ? ಸಡನ್ ಆಗಿ ಈ ಥರ ಟ್ಯಾರಿಫ್ ಹಾಕಿದ್ರೆ ಡಿಸ್ರಪ್ಷನ್ ಆಗುತ್ತೆ, ನಮಗೆ ಸ್ವಲ್ಪ ತೊಂದರೆ ಖಂಡಿತ ಆಗುತ್ತೆ. ಅಮೆರಿಕ ಅಧ್ಯಕ್ಷರು ಅಂದರೆ ಒಂದು ಗತ್ತು ಗೈರತ್ತು ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇತ್ತು. ನೊಬೆಲ್ ಪ್ರೈಸ್ಗೋಸ್ಕರ ಅಂಗಲಾಚಿಲ್ ಬೀದಿಲಿ ಭಿಕ್ಷೆ ಬೇಡೋ ಥರ ಬೇಡ್ತಾ ಇದ್ದಾರೆ, ಅದು ಸಿಗ್ಲಿಲ್ಲ. ಅದನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ನೋ ಕಾಮೆಂಟ್ಸ್. ಭಾರತ ತನ್ನ ಫಾರಿನ್ ಪಾಲಿಸಿಗಳಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಮನ್ನಣೆ ಕೊಡಬೇಕಾಗಿದೆ, ಏನು ಚೇಂಜಸ್ ಆಗಬೇಕಾಗಿದೆ ಅಂತ ಅನ್ಸುತ್ತೆ? ಆತ್ಮನಿರ್ಭರ ಭಾರತ ಫಾರಿನ್ ಪಾಲಿಸಿ ಏನು ನಡೀತಾ ಇದೆ ಅದನ್ನ ಕರೆಕ್ಟಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಔಟ್ಸೈಡ್ ಇಂಡಿಯಾ ಹೇಗಿದೆ ರಿಯಾಕ್ಷನ್? ಅವ್ರಿಗೆ ಆ ದೇಶದವ್ರಿಗೂ ಕೂಡ ಎಲ್ಲೋ ಒಂಥರ ಕಣ್ಣು ಕುಗ್ತಾ ಇದೆಯಾ ಅಂತ ಇಂಡಿಯಾದ ಡೆವಲಪ್ಮೆಂಟ್ಸ್? ಭಾರತ ಬೆಳವಣಿಗೆ ಇದ್ರೆ ಕಣ್ಣು ಕುಕ್ಕೋದಕ್ಕಿಂತ ಅದು ಒಳ್ಳೇದಾಗತ್ತಪ್ಪ ಅಂತ ಅನ್ಸುತ್ತೆ. ಯಾವ ದೇಶ ಅವಮಾನ ಮಾಡಿತ್ತು ಅದೇ ದೇಶ ಸನ್ಮಾನವನ್ನ ಮಾಡ್ತು, ರೆಡ್ ಕಾರ್ಪೆಟ್ ಹಾಕಿ ಕರೆದಂತ ಸಂದರ್ಭ ಅದು ಹೇಗೆ? ಇವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಕೋರ್ಸ್ ಇಂಡಿಯಾ ಇಸ್ ಅ ಬಿಗ್ ಕಂಟ್ರಿ, ಅವ್ರನ್ನ ಕಲೀಲೇಬೇಕು. ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಸಂದೇಶ ಕೂಡ. ಇಂಡಿಯಾಸ್ ಟೈಮ್ ಹ್ಯಾಸ್ ಕಮ್. ಈ 4 ದಶಕಗಳ ಅಂತರದಲ್ಲಿ ಭಾರತ ಯಾವ ರೀತಿಯಾಗಿ ಬದಲಾಗಿದೆ, ಈಗ ಇಂಡಿಯಾದ ಪೊಸಿಷನ್ ಹೇಗಿದೆ? 2028 ಅಷ್ಟೊತ್ತಿಗೆ ಇಂಡಿಯಾಸ್ ಎಕಾನಮಿ ಏನಾಗುತ್ತೆ, ಜರ್ಮನಿಯನ್ನು ಬೀಟ್ ಮಾಡಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಪಾಕಿಸ್ತಾನದ ರೈವಲ್ರಿ ಇದೆಯಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆಯಲ್ಲ, ಇದು ಸಾಲ್ವ್ ಆಗ್ದಲೇ ಇರುವಂತ ವಿಚಾರಣೆ. ಭಾರತ ಮತ್ತು ಪಾಕಿಸ್ತಾನ ಹೈಫನೇಟ್ ಆಗಬಾರ್ದು. ಅವರಿದ್ದಾರೆ, ಅವರಿರಲಿ. ಅರ್ಥ ಆಗಿದೆ ಈಗ. ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ನಾವು ಚೀನಾ ಜೊತೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಇದೆಯಾ? ಯಾಕೆಂದ್ರೆ ಅದು ಆಗ್ತಿದ್ದ ಹಾಗೆ ಇಂಡಿಯಾ, ಚೀನಾ, ರಷ್ಯಾ 3 ದೇಶಗಳು ಒಟ್ಟಿಗೆ ಕಾಣಿಸ್ಕೊಂಡ್ರು. ಚೈನಾ ಇಸ್ ಆಲ್ಸೋ ಎ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್. 25 ವರ್ಷದ ಹಿಂದೆ ನಮ್ಮ ಟ್ರೇಡ್ ಚೈನಾ ಜೊತೆ ಏನೂ ಇರಲಿಲ್ಲ, 1 ಬಿಲಿಯನ್ ಇರಲಿಲ್ಲ. ಇವಾಗ ಸುಮಾರು 120 ಬಿಲಿಯನ್ಗಿಂತ ಜಾಸ್ತಿ ಇದೆ ನಮ್ಮ ಟ್ರೇಡ್. ಇಂಡಿಯಾ ಚೈನಾ ಟ್ರೇಡ್ ರಿಲೇಶನ್ಶಿಪ್ ಹ್ಯಾವ್ ಬಿನ್ ಗ್ರೋಯಿಂಗ್. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಕನ್ನಡದ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಮಗೆ ವಿಶೇಷ ಅತಿಥಿ ಇದ್ದಾರೆ. ನೀವು ಪಾಡ್ಕಾಸ್ಟ್ ಸಂದರ್ಶನಗಳು ಅಂತ ಬಂದಂಥ ಸಂದರ್ಭದಲ್ಲಿ ಚಿತ್ರರಂಗದವರು, ರಾಜಕಾರಣಿಗಳು, ಕ್ರೀಡಾಪಟುಗಳು ಎಂಥವರ ಸಂದರ್ಶನವನ್ನು ನೋಡಿರ್ತೀರ. ಆದರೆ ನಮ್ಮ ಜೊತೆ ಇರುವಂಥವರು ದೇಶಕ್ಕೋಸ್ಕರ ಸೇವೆಯನ್ನ ಸಲ್ಲಿಸಿದಂಥವರು. 3 ದಶಕಗಳ ಕಾಲ ವಿದೇಶಾಂಗ ಇಲಾಖೆಯಲ್ಲಿ ವಿದೇಶಾಂಗ ರಾಯಭಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಷ್ಟ್ರಕ್ಕೋಸ್ಕರ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಂತವರು ನಮ್ಮ ಕನ್ನಡಿಗರಾಗಿರುವಂತ ಎನ್ ಪಾರ್ಥಸಾರಥಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಪಾಡ್ಕಾಸ್ಟ್ಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ. ರಾಜತಾಂತ್ರಿಕ ಅಧಿಕಾರಿ, ವಿದೇಶಾಂಗ ರಾಯಭಾರಿ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ ನಮ್ಮ ಜನಕ್ಕೆ. ಆಕ್ಚುಲಿ ವಿದೇಶಾಂಗ ರಾಯಭಾರಿ ಅಂದ್ರೇನು, ಅದರ ಸೆಲೆಕ್ಷನ್ ಹೇಗಿರುತ್ತೆ, ಆ ಹುದ್ದೆಯ ಮಹತ್ವ ಮತ್ತೆ ಪಾತ್ರ ಏನು ಅಂತ ತುಂಬಾ ಕುತೂಹಲ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇದು ಇಂಡಿಯನ್ ಫಾರಿನ್ ಸರ್ವಿಸ್ ಅನ್ನೋದು ಇಲ್ಲಿ ಎಲ್ರಿಗೂ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS, IPS, IRS ಇದೆಲ್ಲ ಎಲ್ರಿಗೂ ಗೊತ್ತಿರ್ತಿಲ್ಲ. ಅದೇ ಥರ ಇಂಡಿಯನ್ ಫಾರಿನ್ ಸರ್ವೀಸು ಅದೇ ಎಕ್ಸಾಮು UPSC ಅಂತ ಏನಿದೆ, ಅವರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ. ಅದು ಕಾಮನ್ ಎಕ್ಸಾಮು. ಅದಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ ಪ್ರತಿ ವರ್ಷ, ಗ್ರ್ಯಾಜುಯೇಟ್ಸು. ಅಪ್ಲೈ ಮಾಡಿದ್ಮೇಲೆ ಸುಮಾರು 5 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಪ್ರಿಲಿಮ್ಸ್ ಅಂತ ನಡೆಯುತ್ತೆ, ಆ ಪ್ರಿಲಿಮ್ಸ್ ಎಕ್ಸಾಮ್ ಮಾಡಿದ್ದಾರೆ. ಅದರಲ್ಲಿ ಸೆಲೆಕ್ಟ್ ಆದವರು ಮೇನ್ಸ್ ಎಕ್ಸಾಮ್ ಅಂತ ಬರೀತಾರೆ. ಅದರಲ್ಲಿ 2 ಸ್ಪೆಷಲ್ ಪೇಪರ್ ಇರುತ್ತೆ, 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, 1 essay ಪೇಪರ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, 1 ಲ್ಯಾಂಗ್ವೇಜ್, ಇದೆಲ್ಲ ಮಾಡ್ತಾರೆ. ಇದೆಲ್ಲ ಮಾಡಾದ್ಮೇಲೆ ಪ್ರತಿ ವರ್ಷ ಈ ಎಲ್ಲ ಸರ್ವಿಸ್ಗಳು ಸೇರಿ ಸುಮಾರು 1,000 ವೇಕೆನ್ಸೀಸು, 1000 ಪೋಸ್ಟ್ ಇರುತ್ತೆ. ಅಂದರೆ ಅದು ಫಾರಿನ್ ಸರ್ವಿಸ್ ಆಗ್ಬೋದು, IAS ಆಗ್ಬೋದು, IPS, ಡಿಫೆನ್ಸ್ ಅಕೌಂಟ್ ಸರ್ವೀಸು, ಕಸ್ಟಮ್ಸು, ಇದೆಲ್ಲ ಸೇರಿ 16 ಸರ್ವಿಸ್, ಬೇರೆಗಳ ಸರ್ವಿಸ್ ಸೇರಿ 900ರಿಂದ 1000 ಪೋಸ್ಟ್ ಇರುತ್ತೆ. ಅದಕ್ಕೆ 2,200ರಿಂದ 2,300 ಜನನ ಸೆಲೆಕ್ಟ್ ಮಾಡಿ ಪ್ರತಿಯೊಬ್ಬರನ್ನು ಒಂದು ಪ್ಯಾನಲ್ ಇಂಟರ್ವ್ಯೂ ಮಾಡುತ್ತೆ. 5-6 ಜನ ಇರೋರು ಪ್ಯಾನಲ್ಲು ಡೆಲ್ಲಿನಲ್ಲಿ UPSC ಪ್ಯಾನಲ್ಲು ಇಂಟರ್ವ್ಯೂ ಮಾಡಿ, ಅಲ್ಲಿ ಅದಾದಮೇಲೆ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂತ ಇರಲ್ಲ, ಮ್ಯಾಕ್ಸಿಮಮ್ ಯಾರು ಸ್ಕೋರ್ ಮಾಡ್ತಾರೆ ಅದ್ರ ಮೇಲೆ ಕಡಿಮೆ ಮಾಡ್ತಾ ಎಷ್ಟು ವೇಕೆನ್ಸೀಸ್ ಇರುತ್ತೆ ಅಷ್ಟು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಮೊದಲು ಏನಾಗ್ತಾ ಇತ್ತು, ನಾವೆಲ್ಲ ಎಕ್ಸಾಮ್ ತೊಗೊಂಡಾಗ ಅವಾಗೆಲ್ಲ 20 ಪೋಸ್ಟ್ ಫಾರಿನ್ ಸರ್ವಿಸಲ್ಲಿರೋದು, ಅದರಲ್ಲಿ 12 ಜನರಲ್ ಕ್ಯಾಟಗರಿ, ಇನ್ನು ಮಿಕ್ಕಿದ್ದು ರಿಸರ್ವ್ಡ್ ಇರೋದು. ಅದರಲ್ಲಿ ಟಾಪಲ್ಲಿ ಯಾರು ಬರ್ತಾರೆ ಅವರು ಫಾರಿನ್ ಸರ್ವಿಸ್ ತೊಗೊಂಡ್ಬಿಡ್ತಾಯಿದ್ರು.
ಆಮೇಲೆ ಸ್ಲೋ ಆಗಿ ಏನಾಯಿತು, ಎಲ್ಲರೂ ಫಾರಿನ್ ಸರ್ವಿಸಲ್ಲಿ ಬೇರೆ ಕಡೆ ಹೋಗಿ ಏನಕ್ಕೆ ಕಷ್ಟಪಡಬೇಕು, ಅದ್ರ ಬದಲು ನಾವಿರೋ ಕಡೆ ಇರೋಣ ಅಂದ್ಬಿಟ್ಟು ಬಹಳ ಜನ IFS ಬದಲು IAS, IPS ಇದನ್ನೆಲ್ಲ ಸೆಲೆಕ್ಟ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಏನಾಗಿದೆ ಅಂದರೆ ಈಗ ಯಾಕೆಂದರೆ ನಾವು ಇದಕ್ಕೆ ಒಂದು ಸ್ವಲ್ಪ ಮೆಂಟ್ರ್ ಮಾಡ್ತಾ ಇರ್ತೀವಿ IAS ಅವ್ರಿಗೆಲ್ಲ. ಅದರಿಂದ ಈಗೇನು ಗೊತ್ತಾಗ್ತಾ ಇದೆ ಅಂದರೆ ಇವಾಗ ಸುಮಾರು ಒಂದು 4-5 ವರ್ಷದಿಂದ ಸುಮಾರು ಜನ ಟಾಪಲ್ಲಿರೋರು ಕೂಡ ಫಾರಿನ್ ಸರ್ವಿಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅದರಲ್ಲೂ ಲೇಡೀಸು ಅವರು ಈಗ ಫಾರಿನ್ ಸರ್ವಿಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದರಲ್ಲಿ ಏನು ಅಂದರೆ ಫಾರಿನ್ ಸರ್ವಿಸೇ ಒಂದು ಕ್ಯಾಡರ್, ಸ್ಪೆಷಲ್ ಕ್ಯಾಡರ್ ಇರುತ್ತೆ. ಅಂದರೆ ಅದರಲ್ಲಿ ಡಿಪ್ಲೊಮ್ಯಾಟ್ಸ್ ಅಂತ ಆಗ್ಬಿಟ್ಟು ಅವರು ಇಲ್ಲಿ ಮತ್ತು ನಮ್ಮ ವಿದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಎಂಬಸಿಗಳಿರುತ್ತೆ, ಹೈಕಮಿಷನರ್ಗಳಿರುತ್ತೆ, ಕಾನ್ಸುಲೇಟ್ಗಳಿರುತ್ತೆ, ಅಲ್ಲಿ IAS ಹೇಗೆ ಕೆಳಗಡೆಯಿಂದ ಮೇಲುವರೆಗೆ ಒಂದೊಂದು ಲೆವೆಲ್ಲು ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟು ಕೊನೆಯಲ್ಲಿ ಹೇಗೆ ಸೆಕ್ರೆಟರಿ ಆಗ್ತಾರೆ, IAS ಅಲ್ಲಿದ್ದರೆ ಕೊನೆಗೆ ಚೀಫ್ ಸೆಕ್ರೆಟರಿ ಆಗ್ಬೋದು, ಇಲ್ವಾ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗ್ಬೋದು. ಅದೇ ಥರ ಇಲ್ಲೂ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಗ್ತಾರೆ, ಇಲ್ಲ ಸೀನಿಯರ್ ಅಂಬಾಸಿಡರ್ಸ್ ಆಗ್ತಾರೆ, ಇಲ್ಲ ಕೆಲವು ಹುದ್ದೆಗಳಿರುತ್ತೆ ಕೌನ್ಸಿಲ್ ಜನರಲ್ಸ್ ಅಂತ ದೊಡ್ಡ ಕಂಟ್ರಿಗಳಲ್ಲಿ, ಅದು ಆಸ್ ಗುಡ್ ಆಸ್ ಅಂಬಾಸಿಡರ್ಸ್ ಪೋಸ್ಟು, ಅಲ್ಲಿ ಕೌನ್ಸಿಲ್ ಜನರಲ್ಸ್ ಆಗ್ತಾರೆ. ಈ ಥರ ಆಗ್ಬಿಟ್ಟು ಅಲ್ಲಿ ಹೊರಗಡೆ ಹೋದಾಗ ಅಂದರೆ ನಮ್ಮ ಫಾರಿನ್ ಸರ್ವಿಸಲ್ಲಿ ಇರುವಂತಹ IFS ಅಧಿಕಾರಿಗಳು ಈಗಲೂ ಬಹಳ ಕಡಿಮೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿರೋರೆಲ್ಲ ಸುಮಾರು ಕಡಿಮೆ, 1200-1300 ಜನ ಇರ್ಬೋದು. ಅದರಿಂದ ಏನು ಅಂದರೆ ಪ್ರತಿಯೊಂದು ಎಂಬಸಿನಲ್ಲೂ ನಮ್ಮ ಫಾರಿನ್ ಸರ್ವಿಸ್ ಅಧಿಕಾರಿಗಳು ಇರೋರು ಕಡಿಮೆ ಇರ್ತಾರೆ, 2-3 ಜನ ಆ ಥರ ಇರ್ತಾರೆ. ಬಟ್ ಬೇರೆ ಕಡೆಯಿಂದ ಇರ್ತಾರೆ, IFSB ಅಂತ ಇರುತ್ತೆ, ಆ ಸರ್ವಿಸ್ ಅವರೆಲ್ಲ ಇರ್ತಾರೆ. ಸೊ ನಾವು ಏನಂದರೆ ಹೊರಗಡೆ ಹೋದ್ಮೇಲೆ ಅಲ್ಲಿ ನಮ್ಮ ರಾಜದೂತಾವಾಸ ಅಥವಾ ಕೌನ್ಸಿಲ್ ಜನರಲ್ ಏನಿರುತ್ತೆ ಅವರು ನಮ್ಮ ದೇಶವನ್ನು ಪ್ರತಿನಿಧಿಸ್ತಾರೆ ಪ್ರತಿಯೊಂದು ದೃಷ್ಟಿನಲ್ಲೂ. ಪೊಲಿಟಿಕಲ್ ಆಗ್ಬೋದು, ಎಕನಾಮಿಕ್ ಆಗ್ಬೋದು, ಕಲ್ಚರಲ್ ಆಗ್ಬೋದು, ಪ್ರತಿಯೊಂದು 360 ಡಿಗ್ರೀಸ್. ಕೊನೆಗೆ ಅಲ್ಲೊಂದು ಡಿಸ್ಪ್ಯೂಟ್, ಆ ದೇಶದ ನಿರ್ಧಾರಗಳು, ನಿಲುವುಗಳು, ಆ ದೇಶಕ್ಕೆ ಯಾವ ದೇಶದಲ್ಲಿ ನೀವು ರಾಯಭಾರಿಯಾಗಿ ವರ್ಕ್ ಮಾಡ್ತಿರ್ತೀರಾ ಅಲ್ಲಿ ಜಸ್ಟಿಫೈ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಅಲ್ಲಿ ನಮ್ಮ ದೇಶದ ಆ ದೇಶದ ರಿಲೇಶನ್ಶಿಪ್ಪನ್ನ ಇಂಪ್ರೂವ್ ಮಾಡೋದು ಒಂದು, ಅದ್ರ ಜೊತೆಗೆ ಟ್ರೇಡು, ಇನ್ವೆಸ್ಟ್ಮೆಂಟು, ಅದ್ರ ಜೊತೆಗೆ ಜನಗಳು. ಇವಾಗ ನಮ್ಮ NRIs ಇರ್ತಾರೆ, ಡಯಾಸ್ಪೊರಾ ಇರುತ್ತೆ, ಡಯಾಸ್ಪೊರಾ ಇಲ್ಲದೆ ಇದ್ರೂ ಅಲ್ಲಿಯ ಜನತೆಗೂ ನಮ್ಮ ಜನತೆಗೂ ಒಂದು ರೀತಿ ಸೌಹಾರ್ದವನ್ನ ಇಂಪ್ರೂವ್ ಮಾಡೋದು. ಈ ತರ ಅಂದ್ರೆ 360 ಡಿಗ್ರೀಸು. ಕೊನೆಗೆ ಯಾವ ತರ ಅಂದರೆ ನಿಮಗೆ ವೀಸಾ ಕೊಡೋದ್ರಿಂದ ಹಿಡಿದು, ಪಾಸ್ಪೋರ್ಟ್ ಇಶ್ಯೂ ಮಾಡೋದ್ರಿಂದ ಹಿಡಿದು, ಕೊನೆಗೆ ಮ್ಯಾರೇಜ್ ಆಫೀಸರ್ ಕೂಡ ಅಲ್ಲಿರ್ತಾರೆ. ಪ್ರತಿಯೊಂದು ಏನಾದ್ರು ಡಿಸ್ಪ್ಯೂಟ್ ಬಂದರೂ ಕೂಡ ಇರ್ತಾರೆ ಅಲ್ಲಿ. ಯಾರಾದ್ರೂ ಇಂಡಿಯನ್ಸ್ ಅಲ್ಲಿದ್ದರೆ ಅವರಿಗೆ ಯಾವುದೇ ರೀತಿ ತೊಂದರೆ ಆದರೆ ಅದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಕೂಡ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಇರಾಕಲ್ಲಾಗ್ಬೋದು, ಲಿಬಿಯಾನಲ್ಲಾಗ್ಬೋದು, ಇವಾಗ ಇದು ಉಕ್ರೇನಲ್ಲಾಗ್ಬೋದು, ರಷ್ಯಾ ಎಲ್ಲೆಲ್ಲ. ಫಾರ್ ಎಕ್ಸಾಂಪಲ್ಲು 3 ವರ್ಷ ಹಿಂದೆ ಉಕ್ರೇನಲ್ಲಿ ನಮ್ಮವರು ಒಂದು 22,000 ಜನ ಮೆಡಿಕಲ್ ಸ್ಟೂಡೆಂಟ್ಸು ಅಲ್ಲಿ ಓದ್ತಾ ಇದ್ರು. ಅಲ್ಲಿ ಯುದ್ಧ ಆಗೋ ಚಾನ್ಸಸ್ ಇರ್ತಪ್ಪ, ಬಂದ್ಬೇಡಿ ಅಂದರೆ ಸುಮಾರು ಜನ ಬರಲಿಲ್ಲ. ಯಾಕೆಂದರೆ ಅವ್ರಿಗೆ ಸೆಮೆಸ್ಟರ್ ಹಾಳಾಗ್ಬಿಟ್ರೆ ಅವ್ರಿಗೆ ಮೆಡಿಕಲ್ ಇದೊಟ್ಟೋಗುತ್ತೆ ಅಂತ. ಅಲ್ಲಿ ಯುದ್ಧ ಶುರು ಆದಮೇಲೆ ಅವ್ರ ಜೊತೆ ನಾವು ಎಲ್ಲ ನಮ್ಮ ವಿದೇಶಾಂಗದವರು ಅಲ್ಲಿ ಮಾತಾಡಿ ಅವ್ರ ಜೊತೆ ಎಲ್ಲ ಮಾಡಿ ಪ್ರತಿಯೊಬ್ಬರನ್ನು ವಾಪಸ್ ಕರ್ಕೊಂಡ್ಬರ್ಬೇಕು. ಇದೇ ರೀತಿ ಐ ಥಿಂಕ್ ಭಾರತ ದೇಶ ಒಂದೇ, ಎಲ್ಲೆಲ್ಲಿ ಪ್ರಾಬ್ಲಮ್ ಇರುತ್ತೆ, ಈಗ ಇಸ್ರೇಲಿಂದ ಕೂಡ ಮಾಡಿದ್ರು. ಓಕೆ, ಎಲ್ಲಿ ಪ್ರಾಬ್ಲಮ್ ಆದ್ರೂ ಇಂಡಿಯಾ ಅಲ್ಲಿ ಹೋಗುತ್ತೆ, ಇಂಡಿಯಾ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಎಂಬಸಿ ಇರುತ್ತೆ, ಇಲ್ಲ ಹೈಕಮಿಷನ್ ಇರುತ್ತೆ, ಇಲ್ಲ ಕಾನ್ಸುಲೇಟ್ ಇರುತ್ತೆ, ಅವರು ಸಪೋರ್ಟ್ ಮಾಡ್ತಾರೆ. ಹೇಗಾದ್ರೂ ನಮ್ಮನ್ನು ಯಾವುದೇ ದೃಷ್ಟಿನಲ್ಲಿ ನಮಗೆ ತೊಂದರೆ ಆದರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಎಲ್ರಿಗೂ. ಇದರ ಜೊತೆಗೆ ಏನಾಗಿದೆ ಅಂದರೆ ಹೊಸದಾಗಿ ಟ್ರೇಡು, ಇನ್ವೆಸ್ಟ್ಮೆಂಟು, ಓಕೆ, ಸ್ಟೂಡೆಂಟ್ ಸರ್ವಿಸಸ್ಸು, ಈ ರೀತಿ ಬೇಕಾದಷ್ಟು ಹೊಸ ಇದೆಲ್ಲ ಬಂದ್ಬಿಟ್ಟಿದೆ. ಅದೆಲ್ಲದಕ್ಕೂ ಸೆಂಟ್ರಲ್ ಪಾಯಿಂಟ್ ನಿಮ್ಗೆ ಬೇಕು ಹೊರದೇಶದಲ್ಲಿ ಅಂದರೆ ಅವ್ರು ನಿಮಗಿರೋದು ಕಾಂಟ್ಯಾಕ್ಟ್ ಪಾಯಿಂಟ್ ಒಂದೇ. 1 ಪಾಯಿಂಟ್ ಕಾಂಟ್ಯಾಕ್ಟ್ ಈಸ್ ಐದರ್ ದೇರ್ ಇಸ್ ಅನ್ ಎಂಬಸಿ, ಅಥವಾ ದೊಡ್ಡ ಕಂಟ್ರಿ ಇದ್ದರೆ ಅಲ್ಲಿ ಒಂದು ಕಾನ್ಸುಲ್ ಜನರಲ್ ಇರುತ್ತೆ, ಕಾನ್ಸುಲೇಟ್ ಜನರಲ್ ಅಂತ ಇರ್ತಾರೆ. ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿಯಲ್ಲಿ ತೊಂದರೆ ಇದ್ರೂ ನಮಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಒಂದು ದೇಶಕ್ಕೆ ಈ ರಾಯಭಾರಿಗಳು, ಕನ್ಸಿಲ್ಸು ಅಥವಾ ಹೈ ಕಮಿಷನರ್ ಅನ್ನುವಂಥ ಹುದ್ದೆಗಳೆಲ್ಲ ಇದಾವಲ್ಲ, ಅದು ಎಷ್ಟು ಮಹತ್ವದ್ದಾಗಿರುತ್ತೆ ಸರ್? ಅದು ಎಷ್ಟು ಮಹತ್ವ ಅಂತ ನಿಮ್ಗೆ ಹೇಳಬೇಕು ಅಂದರೆ, ನಿಜವಾಗ್ಲೂ ಫಾರ್ ಎಕ್ಸಾಂಪಲ್ ಒಬ್ಬ ರಾಯಭಾರಿ ಅಥವಾ ಹೈಕಮಿಷನರನ್ನ ನೀವು ಒಂದು ದೇಶಕ್ಕೆ ನೀವು ಅಪಾಯಿಂಟ್ ಮಾಡಿದ್ರೆ ಅವರಿಗೆ ನಮ್ಮ ಪ್ರೆಸಿಡೆಂಟು, ನಮ್ಮ ರಾಷ್ಟ್ರಪತಿ ಒಂದು ಲೆಟರ್ ಕೊಡ್ತಾರೆ, ಲೆಟರ್ ಆಫ್ ಅಕ್ರೆಡಿಟೇಷನ್.
ಅದರಲ್ಲಿ ಅವರು ಹೇಳಿರ್ತಾರೆ, ಹ್ಮ್. ಇವರು ನಮ್ಮ ಪ್ರಜೆ, ಭಾರತ ದೇಶದ ಪ್ರಜೆ, ನಾವು ಟ್ರಸ್ಟ್ ಮಾಡುವಂತಹ, ಚೂಸ್ ಮಾಡಿರುವಂತಹ ನಮ್ಮ ರೆಪ್ರೆಸೆಂಟೇಟಿವ್, ಹ್ಮ್. ಅವರು ನಿಮ್ಮಲ್ಲಿಗೆ ಬಂದಾಗ ಹ್ಮ್. ಈ ಲೆಟರ್ನ ನಿಮಗೆ ಕೊಡ್ತಾರೆ, ಪ್ರೆಸಿಡೆಂಟ್ ಕೊಡ್ತಾರಲ್ಲಿ. ಹ್ಮ್. ಅದರಿಂದ ಅಕ್ರೆಡಿಟ್ ಮಾಡ್ತಾ ಇದೀವಿ ನಾವು. ಹ್ಮ್. ಹ್ಮ್. ಅಂದರೆ ಅವರು ನಿಮ್ಮ ಜೊತೆ, ನಿಮ್ಮ ಮಂತ್ರಿಮಂಡಲ ಅಥವಾ ನಿಮ್ಮ ಗೌರ್ಮೆಂಟ್ ಜೊತೆ ಅವರು ಏನು ಹೇಳ್ತಾರೆ ಅದು ನಾನು ಹೇಳ್ದಾಗೆ, ಅಂದರೆ ಪ್ರೆಸಿಡೆಂಟ್ ಹೇಳ್ದಾಗೆ ಅಷ್ಟು ಬೆಲೆ ಇರುತ್ತೆ. ಆದ್ದರಿಂದ ಅವರಿಗೆ ನಮಗೆ ಕೊಡೋಷ್ಟೇ ಗೌರವ ಕೊಡಿ ಅಂತ. ಹ್ಮ್. 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 ಅದರಿಂದ ಈಗ ಒಬ್ಬ ಅಂಬಾಸಿಡರು ಹ್ಮ್. ಅಲ್ಲಿ ಹೋಗಿ ಫಸ್ಟು ಅಲ್ಲಿ ಜಾಯಿನ್ ಆದಾಗ ಅವರು ಅಂಬಾಸಿಡರ್ ಆಗಿ ಕೆಲಸ ಮಾಡೋಕ್ಕೆ ಶುರು ಆಗೋದು ಯಾವಾಗ ಅಂದರೆ, ಅಲ್ಲಿ ಲೆಟರ್ ಆಫ್ ಅಕ್ರೆಡಿಟೇಷನ್ ಅಂತ ಕೊಟ್ಟಿರ್ತಾರಲ್ಲ, ಅದನ್ನು ಪ್ರೆಸೆಂಟ್ ಮಾಡಿದಾಗ ಅಲ್ಲಿ ಪ್ರೆಸಿಡೆಂಟ್ಗೆ, ಆವಾಗ ಅವ್ರಿಗೆ ಕೂಡ ಗಾರ್ಡ್ ಆಫ್ ಆನರ್ ಕೊಡ್ತಾರೆ. ಅಲ್ಲಿಂದ ಅವ್ರ ಕೆಲಸ ಶುರು ಆಗುತ್ತೆ. ಅದರಿಂದ ನಮ್ಮ ರಾಷ್ಟ್ರಪತಿ, ನಮ್ಮ ರಾಷ್ಟ್ರದ ಹೆಡ್, ಅವರ ಪ್ರತಿನಿಧಿಯಾಗಿ ಹೋಗೋರು ಅಲ್ಲಿ ರಾಯಭಾರಿಗಳು ಅಥವಾ ಕಾಮನ್ವೆಲ್ತ್ ಕಂಟ್ರೀಸ್ ಅಲ್ಲಿ ಹೈ ಕಮಿಷನರ್ಸ್ ಅಂತ ಹೇಳ್ತೀವಿ. ಸೊ ಅವರು ಅಲ್ಲಿ ಹೋಗಿದ್ರಿಂದ ನಮ್ಮ ದೇಶವನ್ನ ಪ್ರತಿನಿಧಿಸುವಂತವರು ರಾಯಭಾರಿಗಳು. ಅಷ್ಟು ನಮಗೆ ನೀವು ಕನ್ನಡಿಗರು ಅನ್ನೋದು ಇನ್ನೊಂದು ಹೆಮ್ಮೆ ವಿಚಾರ. ಅದ್ರ ಜೊತೆಗೆ ಇಂಥ ಹುದ್ದೆಗೆ ಸೆಲೆಕ್ಟ್ ಆಗಬೇಕು ಅಥವಾ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಗಟ್ಟಿ ನಿರ್ಧಾರಗಳೇ. ನೀವು ಹೇಳ್ತಾ ಇದ್ರಿ ಅವಾಗಲೇ IFS ಆಫೀಸರ್ಸು ಕೆಲವರು IASಗೆ ಹೋಗ್ಬಿಡ್ತಾರೆ, IFS ಹೋಗ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಅಂತ. ಇಲ್ಲಿ ಮೈನ್ಲಿ ಇದು ಬೈ ಚಾನ್ಸ್ ಆರ್ ಬೈ ಚಾಯ್ಸ್? ಯಾವ ರೀತಿ ಸೆಲೆಕ್ಷನ್ ನಿಮ್ಮದು? ಇದು ನಾನು ಮಾಡಿದ್ದು ಬೈ ಚಾಯ್ಸ್. ಓಕೆ, ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೆ. ಎಲ್ಲರೂ ಹೇಳೋಕೆ ಶುರು ಮಾಡಿದ್ರು, ಸರ್ ನೀವು IAS ಹೋಗ್ಬೇಕು ಅಂತ. ಬಟ್ ಆವಾಗೆಲ್ಲ ನಾವು ನಮ್ಮ ಭಾರತ ದೇಶದ್ದು ನಾನ್ ಅಲೈನ್ಡ್ ಮೂವ್ಮೆಂಟು, ದೊಡ್ಡವರು ವಿಜಯಲಕ್ಷ್ಮಿ ಪಂಡಿತ್ ಅವರು ಇರ್ಬೋದು, ಮೆನನ್ ಇರ್ಬೋದು, ಅವರೆಲ್ಲ ಹೇಗೆ ಬೇರೆ ದೇಶದಲ್ಲಿ ಹೇಗೆ ಮಾಡಿದ್ರು ಅದೆಲ್ಲ ಇತ್ತು. ಪ್ಲಸ್ ಅವಾಗೆಲ್ಲ ನಮಗೇನು ಅಂದರೆ, ನಮ್ಮದು ಅವಾಗ್ಲೂ ಬಡ ರಾಷ್ಟ್ರ ಅನ್ನೋತನೇ ಹೇಳ್ಬೋದಾಗಿತ್ತು ಅವಾಗೆಲ್ಲ, ಅಂದರೆ 40-50 ವರ್ಷದ ಹಿಂದೆ. ಆವಾಗಿದ್ದಾಗ ನಮಗೆ ಬೇರೆ ದೇಶದ ಇಂಪಾರ್ಟೆಂಟ್ ದೇಶಗಳಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ, ಆ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡಿ, ಅಲ್ಲಿಂದ ಟೆಕ್ನಾಲಜಿ ತಂದು, ಇನ್ವೆಸ್ಟ್ಮೆಂಟ್ ತಂದು, ಟ್ರೇಡ್ ಇಂಪ್ರೂವ್ ಮಾಡಿ ಹೇಗೆ ನಾವು ಮಾಡ್ಬೋದು ಅನ್ನೋದಕ್ಕೆ ದೊಡ್ಡ ಆಪರ್ಚುನಿಟಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿತ್ತು. ಆದ್ರಿಂದ ಅಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಬೈ ಚಾನ್ಸ್ ಅಲ್ಲ, ಬೈ ಚಾಯ್ಸ್ ಅದನ್ನು ತಗೊಂಡು ಅದಕ್ಕೆ ಸೇರ್ಕೊಂಡಾದ್ಮೇಲೆ ಇದುವರೆಗೂ ಒಂದು ನಿಮಿಷ ಕೂಡ ನಾನು ಫಾರಿನ್ ಸರ್ವಿಸ್ ಯಾತಕ್ಕೆ ಜಾಯಿನ್ ಆದೆ ಅಂತ ರಿಗ್ರೆಟ್ ಮಾಡೋ ಪೊಸಿಷನ್ ಒಂದು ಸೆಕೆಂಡು ಬಂದಿಲ್ಲ. ಅಕಸ್ಮಾತ್ ಇನ್ನೊಮ್ಮೆ ಅವಕಾಶ ಸಿಕ್ಕಿ ಬೇರೆ ಜನದಲ್ಲಿ ಜಾಯಿನ್ ಆಗಬೇಕು ಅಂದರೆ ಒನ್ಸ್ ಅಗೈನ್ ಐ ವಿಲ್ ಚೂಸ್ ಫಾರಿನ್ ಸರ್ವಿಸ್. ಬಿಕಾಸ್ ವಿ ಹ್ಯಾವ್ ಬಿನ್ ವೆರಿ ಹ್ಯಾಪಿ. ಎಲ್ಲೆಲ್ಲಿ ಹೋದ್ರೂ ಎಲ್ಲ ಕಡೆನೂ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಿಮಗೆ ಆಪರ್ಚುನಿಟೀಸು. ಯಾಕೆಂದರೆ ಇಲ್ಲಿ ಸುಮಾರು ಜನ ಆಫೀಸರ್ಸ್ ಇರ್ತಾರೆ, ನಿಮ್ಮ ಪೊಲಿಟಿಕಲ್ ಇವರೆಲ್ಲ ಇರ್ತಾರೆ, ಎಲ್ಲ ಇರೋದ್ರಿಂದ ಸೊ ನಿಮಗೆ ಬೇಕಾದಷ್ಟು ಜನ ಇರ್ತಾರೆ ಕೆಲಸ ಮಾಡೋಂಥವ್ರು. ಬಟ್ ಅಲ್ಲಿ ಹೋದರೆ ನೀವು ಒಬ್ಬರೇ ಇರ್ತಾರೆ. ಇವಾಗ ಕಮ್ಯುನಿಕೇಶನ್ ಇಂಪ್ರೂವ್ ಆಗಿದೆ, ಇಂಟರ್ನೆಟ್ ಇದೆ, ಫೆಸಿಲಿಟೀಸ್ ಇದೆ, ಅದರಿಂದ ಇವಾಗ ಸ್ವಲ್ಪ ಸುಲಭ ಅಂತ ಅನಿಸ್ಬೋದು. ಬಟ್ ಏನು ಅಂದರೆ ಆವಾಗ ನೀವು ಒಬ್ಬರೇ ಅಲ್ಲಿರೋದ್ರಿಂದ ರೆಪ್ರೆಸೆಂಟೇಟಿವ್ ಆಗಿ ಬೇಸಿಕಲಿ ನಿಮಗೆ ಕೆಲಸ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥ ಆಪರ್ಚುನಿಟೀಸು ತುಂಬ ಇರುತ್ತೆ, ಅಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆದ್ದರಿಂದ ಐ ಥಿಂಕ್ ಫಾರಿನ್ ಸರ್ವಿಸ್ ಇಸ್ ಈವನ್ ಟುಡೇ ಐ ಬಿಲೀವ್ ಫಾರಿನ್ ಸರ್ವಿಸ್ ಇಸ್ ಎ ಗ್ರೇಟ್ ಸರ್ವಿಸ್. ಅಂಡ್ ಇಂಡಿಯಾದಲ್ಲಿ ಅಂದರೆ ನಾನು ರೆಕಮೆಂಡ್ ಮಾಡಿ ಜಾಯಿನ್ ಆಗಿ ಅಂತಲ್ಲ, ಅಂದರೆ ಏನು ಅಂದರೆ ನೀವು ಫಾರಿನ್ ಸರ್ವಿಸ್ ಅಂದರೆ ಯು ಆರ್ ಸ್ಪೆಷಲ್, ಯು ಆರ್ ಗೋಯಿಂಗ್ ದೇರ್ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಕಂಟ್ರಿ. ನೀವು ಇನ್ನೂ ಯಂಗ್ ಆಫೀಸರ್ಸ್ ಆಗಿರುವಾಗಲೇ ಎಷ್ಟೊಂದು, ಇವಾಗ ರೀಸೆಂಟಾಗಿ ನೀವು ನೋಡಿರ್ಬೋದು, ನಮ್ಮ ಒಬ್ಬ ಫಸ್ಟ್ ಸೆಕ್ರೆಟರಿ ಆಫೀಸರು ಇವಾಗ UN ನಲ್ಲಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರು ಅಥವಾ ಇನ್ಯಾರು ಮಾತಾಡಿದ್ದಕ್ಕೆ ರಿಬಟ್ಟಲ್ ಅಂತ ಕೊಡ್ತಾರೆ, ಭಾಷಣ ಮಾಡ್ತಾರೆ, ಅದರಲ್ಲಿ ಮಾಡುವಂಥದ್ದು, ಆ ಥರದ್ದೆಲ್ಲ ಆಪರ್ಚುನಿಟೀಸ್ ಇರುತ್ತೆ. ಅದರ ಜೊತೆಗೆ ಡಯಾಸ್ಪೋರಾಗೆ ಬೇಕಾದಷ್ಟು ಕೆಲಸ ಮಾಡ್ಬೋದು. ನಮಗೆ ಬೇಕಾಗಿರೋದು ಇವಾಗ ಟ್ರೇಡು, ಇನ್ವೆಸ್ಟ್ಮೆಂಟು ತುಂಬ ಜಾಸ್ತಿ ಇದೆ. ಅದೆಲ್ಲದಕ್ಕೂ ಮಾಡೋದಕ್ಕೆ ಬಹಳಷ್ಟು ಆಪರ್ಚುನಿಟೀಸ್ ಇದೆ. ಬಹಳ ಒಳ್ಳೆ ಸರ್ವಿಸ್ ಅಂತ ನಾನು ಈಗಲೂ ಅನ್ಕೊತೀನಿ. ಸರ್, ನಿಮ್ಮ ವೃತ್ತಿ ಜೀವನ ಮತ್ತು ಅನುಭವ ಅದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಬಿಕಾಸ್ 3 ದಶಕಗಳ ಕಾಲ ನೀವು ವಿದೇಶಾಂಗ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಯಾವ ರೀತಿಯಾಗಿತ್ತು ಚಾಲೆಂಜಸ್ಸು? ಯಾವ್ಯಾವ ದೇಶದಲ್ಲೆಲ್ಲ ನೀವು ರಾಯಭಾರಿಯಾಗಿ ವರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಬಿಗ್ಗೆಸ್ಟ್ ಚಾಲೆಂಜಸ್ ಅಪ್ಪ ಈ ದೇಶದಲ್ಲಿ ವರ್ಕ್ ಮಾಡಬೇಕಾದ್ರೆ ಅಂತ? ಒಂದು ಬೇಕಾದಷ್ಟು ಚಾಲೆಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಜಾಬ್ ಇಟ್ ಸೆಲ್ಫ್ ಇಸ್ ಚಾಲೆಂಜಿಂಗ್ ಬಿಕಾಸ್ ಐ ವಿಲ್ ಟೆಲ್ ಯು ಅ ಸಿಂಪಲ್ ಥಿಂಗ್. ನಾವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ 3 ವರ್ಷಕ್ಕೆ ಬೇರೆ ಟ್ರಾನ್ಸ್ಫರ್ ಆಗುತ್ತೆ. ಬರೀ ಕಂಟ್ರಿ ಟ್ರಾನ್ಸ್ಫರ್ ಆಗಲ್ಲ,
ಕಾಂಟಿನೆಂಟ್ ಟು ಕಾಂಟಿನೆಂಟ್ ಹೋಗ್ತೀವಿ. ಎಸ್. ಫಾರ್ ಎಕ್ಸಾಂಪಲ್ ನಾನು ಬೆಲ್ಜಿಯಂ ಅಲ್ಲಿ ಶುರು ಮಾಡಿದೆ, ಬ್ರಸಲ್ಸ್ ಅಲ್ಲಿ. ಹ್ಮ್. ಅಲ್ಲಿಂದ ಸಡನ್ ಆಗಿ ನಾವು ಸೆನೆಗಲ್, ವೆಸ್ಟ್ ಆಫ್ರಿಕಾಗೆ ಹೋದ್ವಿ. ಹ್ಮ್ ಹ್ಮ್ ಕಾಂಟಿನೆಂಟೇ ಡಿಫ್ರೆಂಟ್. ಹ್ಮ್ 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 ಓಕೆ, ಓಕೆ. ನಾವು ಕಂಟ್ರಿಯಿಂದ ಹೋಗೋದಷ್ಟೇ ಅಲ್ಲ, ಅಲ್ಲಿಗೆ ಹೋದಾಗ ಹ್ಮ್ ನೀವು ಹೊಸ ಕಂಟ್ರಿ, ಕೆಲವು ದೇಶಗಳಲ್ಲಿ ನಿಮ್ಗೆ ಆ ಲ್ಯಾಂಗ್ವೇಜ್ ಕೂಡ ಬರಲ್ಲ. ಹ್ಮ್ ಕೆಲವು ದೇಶಗಳಲ್ಲಿ ನಾವು ಒಂದು ಲ್ಯಾಂಗ್ವೇಜ್ ಕಲ್ತಿರ್ತೀವಿ, ಹ್ಮ್ ಹ್ಮ್ ಫಾರಿನ್ ಲ್ಯಾಂಗ್ವೇಜು. ಹ್ಮ್. ಅದು ಕೆಲವು ದೇಶಗಳಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಲ್ಲದೆ, ಫಾರ್ ಎಕ್ಸಾಂಪಲ್ ಕೊರಿಯಾಗೆ ಹೋದಾಗ ನನಗೆ ಕೊರಿಯನ್ ಭಾಷೆ ಗೊತ್ತಿಲ್ಲ. ಹ್ಮ್ ಹ್ಮ್ ಆ ಥರ ಭಾಷೆ ಗೊತ್ತಿಲ್ಲದೆ ಇರೋ ಕಡೆ ಹೋಗ್ತೀವಿ. ಹ್ಮ್ ನಿಮ್ಗೆ ಯಾವ ಕಾಂಟ್ಯಾಕ್ಟ್ಸ್ ಬೇರೆ ಯಾರೂ ಇರೋದಿಲ್ಲ. ಹ್ಮ್ ಅಂಥ ಕಡೆ ಹೋಗಿ ಹ್ಮ್ ನೀವು 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ಹ್ಮ್ ಅಲ್ಲಿ ಇದೆಲ್ಲನೂ ನೀವು ಅರ್ಥ ಮಾಡಿಕೊಂಡು ಹ್ಮ್ ನಮ್ಮ ಗವರ್ಮೆಂಟ್ಗೆ, ಹ್ಮ್ ಓಕೆ, ಹ್ಮ್ ನಿಮಗೆ ಯಾವ್ದು ಇಂಪಾರ್ಟೆಂಟು, ಏನು ಮಾಡಬೇಕು ಎಲ್ಲ ಅಡ್ವೈಸ್ ಮಾಡೋ ಪೊಸಿಷನ್ಗೆ ನೀವು ಕ್ವಿಕ್ಕಾಗಿ ಬರಬೇಕು. ಹ್ಮ್ 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 ಓಕೆ, ಓಕೆ. ಅದು ಇಟ್ಸ್ ಎ ಗ್ರೇಟ್ ಚಾಲೆಂಜ್. ಎಸ್ ಎಸ್ ಆ್ಯಂಡ್ ಅದ್ರ ಜೊತೆಗೆ ಫ್ಯಾಮಿಲಿ ಆಲ್ಸೋ ವಿಲ್ ಫೇಸ್ ದ ಚಾಲೆಂಜ್. ಎಸ್ ಹೌದು. ನಿಮ್ಮ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಹ್ಮ್. ಅವ್ರು ಓದ್ತಾ ಇರ್ತಾರೆ ಒಂದು ದೇಶದಲ್ಲಿ, ಅಲ್ಲಿ ಇದ್ದುಕೊಂಡು ಅವ್ರ ಫ್ರೆಂಡ್ಸ್ ಮಾಡಿಕೊಂಡು ಅಲ್ಲಿ ಇನ್ನೇನು ಎಲ್ಲ ಪರವಾಗಿಲ್ಲಪ್ಪ ಅಂದರೆ ಅಡ್ಜಸ್ಟ್ ಆಗ್ತಿರ್ತಾರೆ ಅವಾಗ ಆ change. ಪೊಸಿಷನಲ್ಲಿ ನಾವು ಚೆನ್ನಾಗಿದ್ದೀವಿ, ಸರಿಯಾಗಿದ್ದೀವಿ, ಹೊಂದ್ಕೊಂಡಿದ್ದೀವಿ ಎನ್ನುವಾಗ ಬೇರೆ ಕಡೆ ಫುಲ್ ಕಾಂಟಿನೆಂಟೇ ಶಿಫ್ಟ್ ಆಗ್ತೀವಿ. ಹ್ಮ್ ಹ್ಮ್ ಅಲ್ಲಿ ಹೋಗಿ ಅವರು ಬೇರೆ ಸ್ಕೂಲ್ನಲ್ಲಿ ಓದಿ ಎಲ್ಲ ಮಾಡಬೇಕು. ಆ ಥರ ಚಾಲೆಂಜು ಬರುತ್ತೆ ಹ್ಮ್ ಹ್ಮ್ ಫ್ಯಾಮಿಲೀಸ್ಗೆ. ಹ್ಮ್ ಹ್ಮ್ ಬಟ್ ಏನು ಅಂದರೆ, ಈ ಚಾಲೆಂಜ್ ಅನ್ನೋದಕ್ಕಿಂತನೂ ಚಾಲೆಂಜನ್ನು ಆಪರ್ಚುನಿಟೀಸ್ ಕನ್ವರ್ಟ್ ಎಸ್ ಮಾಡಿಕೊಂಡು ಎಸ್ ಮಾಡ್ಕೊಂಡ್ರೆ ಬ್ಯೂಟಿಫುಲ್. ಯು ವಿಲ್ ಎಂಜಾಯ್ ದ ಪ್ಲೇಸ್. ಓಕೆ, Okay. ಯಾಕೆಂದರೆ ಪ್ರತಿ ದಿವಸ ಅಲ್ಲಿ ಒಂದು ಮಾತ್ರ ನಿಮಗಿರುತ್ತೆ, ಒಂದಲ್ಲ ಒಂದು ಹೊಸದಾಗಿ ಹ್ಮ್ ಏನಾದ್ರು ಯಾರಿಗೋ ಹೆಲ್ಪ್ ಮಾಡ್ಬೋದು, ಇಲ್ಲ ನಮ್ಮ ದೇಶಕ್ಕೆ ಆಗೋವಂಥದ್ದು ಸ್ವಲ್ಪ ಒಳ್ಳೆಯದು ಮಾಡೋದಕ್ಕೆ ಸಾಧ್ಯ ಆಗೋ ಥರ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಬೋದು. ಹ್ಮ್ ಹ್ಮ್ ಅದಕ್ಕೆ ಹಲವಾರು ರೀತಿಗಳಿರುತ್ತೆ. ಹ್ಮ್ 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 ನೀವು ರೆಗ್ಯುಲರ್ ಆಗಿ ಪ್ರೋಟೋಕಾಲ್ ಥರ ಮಾಡೋದೇ ಒಂದಿರುತ್ತೆ, ಹ್ಮ್ ಹ್ಮ್ ಅದು ಬಿಟ್ಟು ಬೇರೆ ಥರ ಮಾಡೋದು ಆಗುತ್ತೆ. ಹ್ಮ್ 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 ಓಕೆ, ಫಾರ್ ಎಕ್ಸಾಂಪಲು ನಾವು ಸೌತ್ ಕೊರಿಯಾದಲ್ಲಿದ್ದಾಗ ಹ್ಮ್ ಅಲ್ಲಿ ನಾನು ಹೊರಡೋಕ್ಕೆ ಮೊದಲು, ಇಲ್ಲಿಂದ ಹೋಗೋಕ್ಕೆ ಮೊದಲು ಹ್ಮ್ ಅಲ್ಲಿನ ಪ್ರೆಸಿಡೆಂಟು ಬಂದಿದ್ದರು ಇಲ್ಲಿಗೆ. ಹ್ಮ್ 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 ಅವ್ರು ಬಂದಾಗ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಒಂದು ಬ್ಯಾಂಕ್ವೆಟ್ ಮಾಡಿದಾಗ ಹ್ಮ್. ಅವ್ರು ಹೇಳಿದ್ರು, ನಾವು ನಿಮ್ಮ ಒಂಥರ ಅಳಿಯಂದ್ರಿರಾಗೆ, ಹ್ಮ್ ಹ್ಮ್ ಯಾಕೆಂದರೆ ನಿಮ್ಮ ಮಗಳನ್ನ ನಮಗೆ ಕೊಟ್ಟಿದ್ರಿ ಅಂತ. ಹಾ, ಹಾ, ಹಾ. ಇದೇನು ಅಂತ ಕ್ಯೂರಿಯಾಸಿಟಿಯಲ್ಲಿ ನೋಡಿದ್ರೆ, ಅಲ್ಲಿ ಒಂದೇ ಒಂದು ಅವರದಲ್ಲಿ ಒಂದು ನಮ್ಮಲ್ಲಿ ರಾಮಾಯಣ ಮಹಾಭಾರತ ಇದೆಯಲ್ಲ, ಆ ಥರದ್ದು ಅವ್ರದ್ದೊಂದು ಹಳೆ ಪುಸ್ತಕ ಇತ್ತು. ಹಾ. ಅದರಲ್ಲಿ ಒಂದು ಕಡೆ ಎಲ್ಲೋ ಒಂದು ಪೇಜ್ ಬರೆದಿದ್ದಾರೆ. ಹ್ಮ್. ಏನು ಅಂದರೆ, ಚುಂಚಕ್ ಅನ್ನೋ ಅಂದರೆ ಹಾ. ಇಂಡಿಯಾ ದೇಶದಿಂದ ಒಬ್ಳು ರಾಜಕುಮಾರಿ ಬಂದು ಅಲ್ಲಿ ಒಬ್ಬನ್ನ ಮದುವೆ ಆಗಿ ಅಲ್ಲಿ ಒಂದು ಕಯಾಕಿಂಗ್ಡಮ್ ಅಂತ ಹ್ಮ್ 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 ಮಾಡಿದ್ರು ಅಂತ. ಹ್ಮ್ 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 ಸರಿ, ಅದು ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಅಂತ ಅನಿಸ್ತು. ಹ್ಮ್ 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 ಅದನ್ನ ಇಟ್ಕೊಂಡಿದ್ದೆ. ಅದಾದ್ಮೇಲೆ 3-4 ತಿಂಗಳಿಗೆ ನನ್ನನ್ನು ಅಲ್ಲಿ ರಾಯಭಾರಿಯಾಗಿ ಹ್ಮ್ ಪೋಸ್ಟಿಂಗ್ ಮಾಡಿದ್ರು. ಹ್ಮ್ ಅಲ್ಲಿ ಹೋದಾಗ ಅದನ್ನೆಲ್ಲ ಸ್ಟಡಿ ಮಾಡಿ, ಅಲ್ಲೆಲ್ಲ ಜಾಗಗಳನ್ನು ವಿಸಿಟ್ ಮಾಡಿ, ಹ್ಮ್ ಹ್ಮ್ ಅದೆಲ್ಲ ಮಾಡಿ ಐ ಕ್ರಿಯೇಟೆಡ್ ಹ್ಮ್ ಒಂದು Book. ಅಯೋಧ್ಯ ಪ್ರಿನ್ಸೆಸ್ಸು ಇಲ್ಲಿಂದ ಹೇಗೆ ಹೋಗಿದ್ದು, ಯಾತಕ್ಕೆ ಹೋಗಿದ್ದು, ಯಾವ ರೀತಿ ಟ್ರಾವೆಲ್ ಮಾಡಿದ್ದು, ಅಲ್ಲಿ ಎಲ್ಲೆಲ್ಲಿ ಆ ಗಯಾ ಕಿಂಗ್ಡಮ್ಮ ಹ್ಮ್ ಹ್ಮ್ ಇದನ್ನೆಲ್ಲ ನೋಡ್ಬಿಟ್ಟು ಹ್ಮ್. ಅಲ್ಲಿ ಒಂದು ಅದು ಫ್ಯಾಕ್ಷನ್ ಅನ್ನೋ ಹಂಗ, ಹ್ಮ್ 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 ಫಿಕ್ಷನ್ ಪ್ಲಸ್ ಎ ಲಿಟಲ್ ಬಿಟ್ ಆಫ್ ಸಮಥಿಂಗ್, ಒಂದು ಸ್ವಲ್ಪ ಅಲ್ಲಿರೋ ಥರ ಓಕೆ. ಅದನ್ನು ಮಾಡಿದ್ಮೇಲೆ ಹ್ಮ್ ಇವಾಗ ಅದು ಒಂಥರ ಯಾವ ರೀತಿ ಆಗಿದೆ ಅಂದರೆ, ಅಲ್ಲಿ ಇವಾಗ ಬಹಳಷ್ಟು ಜನ ಓಕೆ ಅದನ್ನ ಬಿಲೀವ್ ಮಾಡ್ತಾರೆ, ಓಕೆ ಓಕೆ ಅವ್ರ ಹಿಸ್ಟ್ರಿ ಅನ್ನೋ ಥರ. ಓಕೆ. ಅದರಿಂದ ಏನಾಯ್ತು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಕೊರಿಯಾ ಜನತೆ ಹ್ಮ್ ಭಾರತದ ಜನತೆಗೆ ಹ್ಮ್ ಒಂದು ರೀತಿ ನಮ್ಮವರೇ ಹ್ಮ್ ಅನ್ನೋ ಥರ ಕಾನ್ಫಿಡೆನ್ಸ್ ಬರುತ್ತೆ. ಹ್ಮ್ ಹ್ಮ್ ಅದರಿಂದ ಏನಾಗುತ್ತೆ, ಇನ್ನೊಂದು ರಿಲೇಶನ್ಶಿಪ್ ಬಿಲ್ಡ್ ಆ ಆಗಿ. ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಹ್ಮ್ ಹ್ಮ್ ಇದೆಲ್ಲ ಆಗ್ಬಿಟ್ಟು ನಾವು ಏನು ಕೆಲಸ ಮಾಡ್ತೀವಿ ಹ್ಮ್. ಆ ಕೆಲಸ ಮಾಡೋದು ಈಸಿ ಆಗುತ್ತೆ. ಹ್ಮ್ 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 ಫಾರ್ ಎಕ್ಸಾಂಪಲ್ ಅಲ್ಲಿ ಕೊರಿಯಾದಲ್ಲಿದ್ದಾಗ ಆ ಟೈಮ್ನಲ್ಲಿ ನಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ, ಹ್ಮ್. ನಾವು ಅವಾಗ ತಾನೇ ಅಮೆರಿಕ ಜೊತೆ ಹ್ಮ್. ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಸೈನ್ ಮಾಡಿದ್ವಿ. ಹ್ಮ್ ಹ್ಮ್ ಮಾಡಿಬಿಟ್ಟು ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ ಇರುತ್ತೆ. ಹ್ಮ್ 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 ಅವರೆಲ್ಲ ನಮಗೆ NPT ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಏನಿದೆ ಹ್ಮ್ ಅದನ್ನು ಅಲ್ಲಿ ಅವ್ರ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪಿಂದ ನಮಗೆ ಸಪೋರ್ಟ್ ತಗೋಬೇಕು. ಓಕೆ. ಸೌತ್ ಕೊರಿಯಾ ವಾಸ್ ಎ ಮೇಜರ್ ಕಂಟ್ರಿ ಇನ್ ದ್ಯಾಟ್, ನಮಗೆ ಸಪೋರ್ಟ್ ಬೇಕು. ಹ್ಮ್ ಹ್ಮ್ ಬಟ್ ಅವರಿಗಿದ್ದ ಪ್ರಾಬ್ಲಮ್ ಏನು ಅಂದರೆ, ನಾರ್ತ್ ಕೊರಿಯಾ ಹ್ಮ್ ಅವರು NPT ಸೈನ್ ಮಾಡಿದ್ದವರು ಅದರಿಂದ ಹೊರಗಡೆ ಬಂದರು ಹ್ಮ್ ಹ್ಮ್ 2006 ಅಲ್ಲಿ. ಬಂದ ಮೇಲೆ ಅವರು ಅದು ಮಾಡಿ ಅವರು ನ್ಯೂಕ್ಲಿಯರ್ ವೆಪನ್ ಮಾಡ್ತಾ ಇದ್ರು ಅಲ್ಲಿ. ಹ್ಮ್ ಹ್ಮ್ ಆವಾಗ ಅವ್ರಿಗೆ ಕಂಪ್ಲೀಟ್ ಅದನ್ನು ಅಪೋಸ್ ಮಾಡ್ತಾ ಇದ್ರು. ಅದನ್ನು ಅಪೋಸ್ ಮಾಡ್ತಾ ಇರುವಾಗ ಭಾರತ ದೇಶ ನಾವು NPT ಸೈನ್ ಮಾಡಿಲ್ಲ. ಹ್ಮ್ ಮಾಡದೇ ಇರುವಾಗ ಅವರು ನಮಗೆ ಹೇಗೆ ಸಪೋರ್ಟ್ ತಗೋಬೇಕು? ಹ್ಮ್ ಹ್ಮ್ ದಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್. ಓಕೆ. ಆದ್ರೂ ಹ್ಮ್ ನಮ್ಮ
ರಿಲೇಷನ್ಶಿಪ್, ಟ್ರೇಡು, ಇನ್ವೆಸ್ಟ್ಮೆಂಟ್ ರಿಲೇಷನ್ಶಿಪ್ಪು, ಹ್ಮ್. ಈ ರೀತಿ ಬೇರೆ ಟ್ರಸ್ಟು, ಕಾನ್ಫಿಡೆನ್ಸ್ ಇದೆಲ್ಲ ಆದ್ರಿಂದ ಹ್ಮ್. ವಿ ವರ್ ಏಬಲ್ ಟು ಗೆಟ್ ದಟ್. ಹ್ಮ್. ಹ್ಮ್. ದಟ್ ಕೈಂಡ್ ಆಫ್ ಚಾಲೆಂಜಸ್ ಹ್ಮ್. ಅದನ್ನ ನೀವು ಸಕ್ಸಸ್ಫುಲ್ ಆಗಿ ಮಾಡಿದಾಗ Yes. ನಿಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ದೇಶದ ಹಿತಾಸಕ್ತಿ ಕೂಡ ಅದು ಬಹಳ ಒಳ್ಳೇದಾಗುತ್ತೆ. ಯಾವ್ಯಾವ ದೇಶದಲ್ಲಿ ಇದುವರೆಗೂ ವರ್ಕ್ ಮಾಡಿದ್ದೀರಾ ಸರ್? ನಾನು ಬೆಲ್ಜಿಯಂ ಅಲ್ಲಿ ಶುರು ಮಾಡಿದ್ವಿ ಹ್ಮ್. 82ನಲ್ಲಿ. ಹ್ಮ್. ಬೆಲ್ಜಿಯಂ ಮುಗಿಸಿ ಅಲ್ಲಿ ಒಂದು ಲ್ಯಾಂಗ್ವೇಜ್ ಕೂಡ ಮಾಡಬೇಕು, ಫ್ರೆಂಚ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ವಿ. ಓಕೆ. ಅದಾಗಿ ಅಲ್ಲಿ 2 ವರ್ಷ ಇದ್ದು ಅಲ್ಲಿಂದ ಸೆನೆಗಲ್ ಅಂತ ಇದೆ ವೆಸ್ಟ್ ಆಫ್ರಿಕಾದಲ್ಲಿ. ಅಲ್ಲಿ ಅದ್ರ ಜೊತೆಗೆ 5 ಕಂಟ್ರಿಗಳು ಬೇರೆ ಇತ್ತು ಅದ್ರ ಜೊತೆ, ಮಾಲಿ, ಮೊರಿಟಾನಿಯಾ, ಗ್ಯಾಂಬಿಯಾ ಅದೆಲ್ಲ. ಸೊ ಅಲ್ಲಿ ಹೋಗಿ ನಂಬರ್ 2 ಆಗಿ ಅಲ್ಲಿ ಕೆಲಸ ಮಾಡಿದೆ. ನಾರ್ಮಲಿ 3 ವರ್ಷ ಕೆಲಸ ಮಾಡ್ತೀವಿ. ಅದನ್ನು ಮುಗಿಸಿ ಅಲ್ಲಿಂದ ಡೆಲ್ಲಿಗೆ ವಾಪಸ್ ಬಂದ್ವಿ. ಸುಮಾರು 4-5 ವರ್ಷ ಆದ್ಮೇಲೆ ಡೆಲ್ಲಿಗೆ ವಾಪಸ್ ಬರಬೇಕು. ಓಕೆ. ಸೊ ಡೆಲ್ಲಿಗೆ ವಾಪಸ್ ಬಂದು ಅಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಅಲ್ಲಿ ಕೂಡ DE ಅಂತೆ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಅಲ್ಲಿ ಇದ್ಕೊಂಡು ಆವಾಗೆಲ್ಲ ನಮಗೆ ಬೇರೆ ದೇಶಗಳಿಂದ ಏಡ್ ಕೊಡ್ತಾ ಇದ್ರು. ಯುರೋಪಿಯನ್ ಏಡ್ ಬರ್ತಾ ಇತ್ತು, ಡೆವಲಪ್ಮೆಂಟ್ ಅಸಿಸ್ಟೆನ್ಸ್, ಓಕೆ. ಅದನ್ನೆಲ್ಲ ನೋಡ್ಕೊಳ್ತಾ ಇದ್ವಿ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ಲಂಡನ್, ಓಕೆ. ಅಲ್ಲಿ 3 ವರ್ಷ ಆದ್ಮೇಲೆ ಪಾಕಿಸ್ತಾನ, ಓಕೆ. ಅಲ್ಲಿ 3 ವರ್ಷ. ಅದು ಒಳ್ಳೆ ಟೈಮ್, 93 to 96, 3 ಪ್ರೈಮ್ ಮಿನಿಸ್ಟರ್ಗಳಲ್ಲಿ. 93 to 96 ಅಂದ್ರೆ ಬೆನಜೀರ್ ಭುಟ್ಟೋ, ನವಾಜ್ ಶರೀಫ್ ಅಂಡ್ ಮೊಯಿನ್ ಖುರೇಶಿ ಅಂತ ವರ್ಲ್ಡ್ ಬ್ಯಾಂಕ್ ಇಂದ ಒಬ್ಬರನ್ನು ಕರ್ಕೊಂಡ್ಬಂದ್ರು ಮಧ್ಯ 1 ವರ್ಷ ಅವರು. ಅಲ್ಲಿಂದ ಪುನಃ ನಾನು ಬೆಲ್ಜಿಯಂಗೆ ವಾಪಸ್ ಹೋದೆ. ಬೆಲ್ಜಿಯಂ ಮುಗಿಸಿ ಸಿರಿಯಾ. ಸಿರಿಯಾ ವಾಸ್ ಆವಾಗೆಲ್ಲ ಇಟ್ ವಾಸ್ ಎ ಗುಡ್ ಕಂಟ್ರಿ. ಆವಾಗ ಸಿರಿಯಾ ಮತ್ತು ಇಸ್ರೇಲ್ಗೆ ಇನ್ನೇನು ಒಡಂಬಡಿಕೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಅದರಿಂದ ಅಲ್ಲಿಗೆ ಹೋದ್ವಿ. ಅದನ್ನು ಮುಗಿಸಿ ಅಷ್ಟೊತ್ತಿಗಾಗಲೇ ಸುಮಾರು 13 ವರ್ಷ ಹೊರಗಡೆ ಇದ್ವಿ. ಅಲ್ಲಿಂದ ವಾಪಸ್ಸು ಪುನಃ ಇಂಡಿಯಾಗೆ ಬಂದೆ. ಇಂಡಿಯಾದಲ್ಲಿ ಒಂದು ಸ್ವಲ್ಪ ಕಾಲ, ಕೆಲವು ತಿಂಗಳು ಮಾತ್ರ ಈ ಗಲ್ಫ್ ಡಿವಿಷನ್ ಅಂತ ಇದೆ, ಜಾಯಿಂಟ್ ಸೆಕ್ರೆಟರಿ ಆಗಿ ಅಂದ್ರೆ ಹೆಡ್ ಆಗಿ ಅಲ್ಲಿ ಗಲ್ಫ್ ಡಿವಿಷನ್, ನಮ್ಮ ಮಿಡ್ಲ್ ಈಸ್ಟ್ ಇದೆಲ್ಲ ಅದನ್ನ ಮಾಡಿ ದೆನ್ ಬಿಕಮ್ ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲೇ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ಸೌತ್ ಕೊರಿಯಾಗೆ ಅಂಬಾಸಿಡರ್ ಅಂತ ಹೋದೆ. ಅಲ್ಲಿ ಮುಗಿಸಿ ಅಲ್ಲಿಂದ ಅಗೈನ್ ಸೆನೆಗಲ್, ಅಲ್ಲಿಗೆ ಅಂಬಾಸಿಡರ್ ಆಗಿ ಬಂದು, ಅದೇ 5-6 ಕಂಟ್ರಿಗಳಿಗೆ ಅಲ್ಲಿ ಅಂಬಾಸಿಡರ್ ಆಗಿದ್ದೆ. ಅದನ್ನ ಮುಗಿಸಿ ಫೈನಲಿ ಬೇರೆ ಕಡೆ ಎಲ್ಲರೂ ಹೋಗ್ಬೋದಾಗಿತ್ತು. ಅದ್ರ ಬದಲು ಐ ಚೋಸ್ ಟು ಗೋ ಆಸ್ ಕಾನ್ಸುಲ್ ಜನರಲ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅದು ಯಾಕಂದ್ರೆ ಇಟ್ಸ್ ಎ ಬಿಗ್ ಪೋಸ್ಟ್, ಪ್ಲಸ್ ವೆಸ್ಟ್ ಕೋಸ್ಟ್ ಫುಲ್ಲು ಇತ್ತು. ಅಲ್ಲಿ ಹೋಗಿ ಅಲ್ಲಿದ್ವಿ. ಅಲ್ಲಿ ಹೈಲೈಟ್ ಅಂದ್ರೆ ನಾ ಹೇಳಿದಾಗೆ 2014 ನಮ್ಮ ಪ್ರೈಮ್ ಮಿನಿಸ್ಟರ್ ಅವಾಗ ತಾನೇ ಪ್ರಧಾನಮಂತ್ರಿಗಳಾಗಿದ್ರು. ಅವರು ಫಸ್ಟ್ ವಿಸಿಟ್ ಅಲ್ಲಿಗೆ ಅಮೆರಿಕಾಗೆ ಬಂದಾಗ ಸೆಪ್ಟೆಂಬರ್ 23rd ಐ ರಿಮೆಂಬರ್, ಅಲ್ಲಿಗೆ ಬಂದಾಗ ಅದೊಂದು ಕೇಳಬೇಕು ಅಂತ. ಯಾಕೆಂದ್ರೆ ಯಾವ ದೇಶ ಅವಮಾನ ಮಾಡಿತ್ತು ಅದೇ ದೇಶ ಸನ್ಮಾನವನ್ನ ಮಾಡ್ತು, ರೆಡ್ ಕಾರ್ಪೆಟ್ ಹಾಕಿ ಕರೆದಂತ ಸಂದರ್ಭ ಅದು ಹೇಗೆ? ತುಂಬಾ ಇಂಟ್ರೆಸ್ಟಿಂಗ್ ಅದು. ಯಾಕೆಂದ್ರೆ ತಮಗೆ ಗೊತ್ತಿರೋ ತರ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್, ಗಿವಿಂಗ್ ಗೋದ್ರಾ ಅದು ಇದೆಲ್ಲ ಕೊಟ್ಬಿಟ್ಟು ಅವ್ರಿಗೆ ವೀಸಾ ಕೂಡ ಕೊಡೋದಿಕ್ಕೆ ಒಂದ್ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರು. ಅವರ ಟೂರಿಸ್ಟ್ ವೀಸಾ ಕೂಡ ನಾವು ಒಂಥರ ಅವಾಗಿರ್ಲಿಲ್ಲ. ಇವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅಫ್ಕೋರ್ಸ್ ಇಂಡಿಯಾ ಇಸ್ ಅ ಬಿಗ್ ಕಂಟ್ರಿ, ಅವ್ರನ್ನ ಕಲೀಲೇಬೇಕು. ಅಲ್ಲೆಲ್ಲ ನಮ್ಮನ್ನ ಕೇಳ್ತಾ ಇದ್ರು, ಇವಾಗ ಆಗಿದೆಯಲ್ಲ ಸಾರಿ ಹೇಗ್ ಮಾಡ್ತಾರೆ ಅಂತ. ಸೊ ಅವಾಗ ಬರಾಕ್ ಒಬಾಮಾ ಅವರಿದ್ರು. ಆವಾಗ ಅವರು ಅಲ್ಲಿಗೆ ವಿಸಿಟ್ ಆದಾಗ ಒಂದು ರೀತಿ ಏನು ಅಂದರೆ ಎಲ್ಲ ನಾವು ಅರೇಂಜ್ಮೆಂಟ್ಗಳನ್ನ, ನಮ್ಮ ಡಾಕ್ಟರ್ ಜೈಶಂಕರ್ ಇವಾಗ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದಾರಲ್ಲ, ಅವರು ಅಲ್ಲಿ ಅಂಬಾಸಿಡರ್ ಆಗಿದ್ದರು ವಾಷಿಂಗ್ಟನ್ ಅಲ್ಲಿ, ನಾನು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಅವಾಗೆಲ್ಲ ಏನು ಅಂದರೆ ಕೆಮಿಸ್ಟ್ರಿ ಹೇಗೆ ಡೆವಲಪ್ ಆಗುತ್ತೆ ಬಿಟ್ವೀನ್ ನಮ್ಮ ಪ್ರೈಮ್ ಮಿನಿಸ್ಟರು ಅವರು, ಹೇಗೆ ಮುಂದೆ ರಿಲೇಶನ್ಶಿಪ್ ಹೇಗೆ ಬಿಲ್ಡ್ ಮಾಡೋಕ್ಕಾಗತ್ತೆ, ಈ ರೀತಿ ಎಲ್ಲ. ಅಂದರೆ ಇಟ್ ವಾಸ್ ನಾಟ್ ಎನ್ ಈಸಿ ವಿಸಿಟ್. ನಮ್ಮ ಡಾಕ್ಟರ್ ಜೈಶಂಕರ್ ಅವರು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡು ಅಲ್ಲಿ, ಪರ್ಟಿಕ್ಯುಲರ್ಲಿ US ಜಾಯಿಂಟ್ ಸೆಕ್ರೆಟರಿ US ಆಗಿದ್ರು, ಪ್ಲಸ್ ಮೊದಲು ಅಲ್ಲಿ ವರ್ಕ್ ಮಾಡಿದ್ರು. ಅದೆಲ್ಲ ಮಾಡಿ ಪ್ರತಿಯೊಂದನ್ನು ಮೆಟಿಕ್ಯುಲಸ್ ಆಗಿ ಅರೇಂಜ್ ಮಾಡಿ, ಆಕ್ಚುಲಿ ಅದೇ ಫಸ್ಟ್ ಸ್ಟೇಜ್ ಅಂತ ಕಾಣಿಸುತ್ತೆ. ನರೇಂದ್ರ ಮೋದಿ ಅವರು ಅಲ್ಲಿ ವಿಸಿಟ್ ಆದ ಬಳಿಕ ಬೇರೆ ಇನ್ಯಾವ ದೇಶಕ್ಕೆ ಹೋದ್ರೂ ಕೂಡ ಮೋಡಿ 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 ಅನ್ನುವಂತ ಒಂದು ವೇವ್ ಇದ್ದಿದ್ದು, ಟ್ರೆಂಡ್ ಶುರುವಾಗಿದ್ದು ಬೇರೆ ದೇಶಗಳಲ್ಲಿ, ಹೊರ ದೇಶಗಳಲ್ಲಿ ಹೇಳ್ತಾರೆ. ಅಲ್ಲಿ ಪರ್ಟಿಕ್ಯುಲರ್ಲಿ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಂತ, ಎರಡು ನನಗೆ ತುಂಬಾ ಚೆನ್ನಾಗಿ ಆಗ್ತಾ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಅರೇಂಜ್ ಮಾಡಿದಾಗ ಅಲ್ಲಿ ಎಲ್ರಿಗೂ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಫ್ರೀಯಾಗಿ, ಬಟ್ ಅವ್ರನ್ನ ಯಾರು ಬೇಕಾದ್ರೂ ಬರ್ಬೋದು ಅಂತಲ್ಲ, ಅವ್ರಿಗೆಲ್ಲ ಮೊದಲೇನೆ ಅವರು ರಿಜಿಸ್ಟರ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು, ಇಟ್ ವಾಸ್ ಫುಲ್. ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಯಾವ ಥರ ಇತ್ತು ಅಂದರೆ ಸುಮಾರು ಒಂದು 33 ಜನ ಸೆನೆಟರ್ಸು, ಕಾಂಗ್ರೆಸ್ಮನ್ನು, ಈವನ್ ಕಪಲ್ ಆಫ್ ಗವರ್ನರ್ಸು ಎಲ್ಲರೂ ಇದ್ದರು ಅಲ್ಲಿ.
ಅದು ಯಾವ ಥರ ಕನ್ವರ್ಟ್ ಆಗಿಬಿಡ್ತು ಅಂದರೆ ಅವರೆಲ್ಲ ಹೇಳ್ತಾ ಇದ್ದು ಸಡನ್ಲಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಬಿಕೆ ಮೋಡಿಸನ್ ಸ್ಕ್ವೇರ್ ಗಾರ್ಡನ್ ಅನ್ನೋ ಥರ. ಅದು ಒಂದು. ಎರಡನೇದು ವಾಷಿಂಗ್ಟನ್ನಲ್ಲೇ ಅಲ್ಲಿ ಹೋಗಿ ಮೀಟಿಂಗ್ ಆಯಿತು ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಪ್ರೆಸಿಡೆಂಟ್ ಜೊತೆ. ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಬೇರೆ ಯಾವುದೋ ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ಇದ್ದಾಗ ವಿ ಗಾಟ್ ದ ಇನ್ಫಾರ್ಮೇಶನ್ ಇನ್ ದ ಈವ್ನಿಂಗ್, ಇವರು ಪ್ರೆಸಿಡೆಂಟ್ ಅವರು ನಾಳೆ ಬೆಳಿಗ್ಗೆ ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆ ಎಲ್ಲೋ ಇದಕ್ಕೆ ಹೋಗ್ಬೇಕು ಅಂತ ಇದ್ದಾರೆ, ಆಗತ್ತಾ ಅಂತ. ಅಂದರೆ ದಟ್ ವಾಸ್ ಎ ವೆರಿ ಪಾಸಿಟಿವ್ ಸಿಗ್ನಲ್. ಸೊ ಇವರು ಒಪ್ಪು ಅಂದ್ಕೊಂಡು ಬೆಳಿಗ್ಗೆ ಹೋದರು. ಎಲ್ಲ ಹೋದರೆ ಅಲ್ಲಿ ಮುಂದ್ಗಡೆ ಇವರಿಬ್ಬರು ಹೋದರು. ಎಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ಸ್ಟ್ಯಾಚ್ಯೂ ಇದೆ ನೋಡಿ, ಅಲ್ಲಿಗೆ. ಅಲ್ಲಿ ಹೋಗಿ ಅಲ್ಲಿ ಇಮ್ಯಾಜಿನ್ 3 of them, ನಮ್ಮ ಪ್ರೈಮ್ ಮಿನಿಸ್ಟರು, ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಆ ಪ್ಲೇಸಲ್ಲಿ. ದಟ್ ಬಿಕೇಮ್ ಎ ಬಿಗ್ ನ್ಯೂಸ್. ನೆಕ್ಸ್ಟ್ ನ್ಯೂಸ್ ಪೇಪರಲ್ಲೆಲ್ಲ. ಓಕೆ, ಆವಾಗಲಿಂದ ಎಲ್ರಿಗೂ ಗೊತ್ತಾಗಿದ್ದೇನು ಅಂದರೆ ಬಾಡಿ ಕೆಮಿಸ್ಟ್ರಿ ಪ್ಲಸ್ ಇಂಡಿಯಾ ಇಸ್ ಅನ್ ಇಂಪಾರ್ಟೆಂಟ್ ಕಂಟ್ರಿ ಅಂತ ಅಕ್ನಾಲೇಜ್ ಮಾಡಿ ರಿಲೇಷನ್ಶಿಪ್ಪನ್ನು, ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಪನ್ನು ಇನ್ ಆಲ್ ಡೈರೆಕ್ಷನ್ಸ್, ವೆದರ್ ಇಟ್ ಇಸ್ ಟ್ರೇಡು, ಅಷ್ಟೊತ್ತಾಗ್ಲೇ ಒಂಥರ ಬರಾಕ್ ಒಬಾಮಾ ಅವರು ಪಿವೋಟ್ ಟು ಏಷ್ಯಾ ಅಂತ ಅಂದ್ಕೊಂಡು ಫೋಕಸ್ ಟು ಏಷ್ಯಾ ಅಂತ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಏನಾಯಿತು ಅಂದರೆ ಒಂಥರ ಇಂಡಿಯಾ ಮತ್ತು ಅಮೆರಿಕಾ ರಿಲೇಷನ್ಶಿಪ್ಪು ಒಂಥರ ಡಿಫೈನಿಂಗ್ ರಿಲೇಷನ್ಶಿಪ್ ಆಫ್ 21st century. ತುಂಬಾ ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪು, ಇದನ್ನ ಬಿಲ್ಡ್ ಮಾಡಬೇಕು ಅಂತ ಶುರು ಮಾಡಿದ್ರು. ಆಗ್ಲಿಂದಾನು ಕಂಟಿನ್ಯೂಸ್ ಆಗಿ ಆ ರಿಲೇಷನ್ಶಿಪ್ಪು ಅಂದರೆ 2001-2002ನಲ್ಲಿ ಶುರು ಆಗಿದ್ದು, ಬಿಲ್ಡ್ ಮಾಡಕ್ ಶುರು ಮಾಡಿದ್ದು. ಆಫ್ಟರ್ ಅವರ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆದ್ಮೇಲೆ ಕ್ಲಿಂಟನ್ ಅವರು ಇಲ್ಲಿ ವಿಸಿಟ್ ಮಾಡಿದ್ಮೇಲೆ ಶುರು ಆಗಿದ್ದು. ಜಾರ್ಜ್ ಬುಷ್ ಕಂಟಿನ್ಯೂ ಮಾಡಿದ್ರು ಅದನ್ನ. ನೆಕ್ಸ್ಟ್ ಇವರು ಬರಾಕ್ ಒಬಾಮಾ ಮಾಡಿದ್ರು. ಅವರು ಮಾಡಿ ಈವನ್ ಫಸ್ಟ್ ಟರ್ಮ್ ಆಫ್ ಪ್ರೆಸಿಡೆಂಟ್ ಟ್ರಂಪ್ ರಿಲೇಷನ್ಶಿಪ್ ಕಂಟಿನ್ಯೂ ಟು ಇನ್ಕ್ರೀಸ್. ಇಫ್ ಯು ಆರ್ ನೋಟಿಸ್ಡ್, ಅಲ್ಲಿ ಹೌಡಿ ಮೋದಿ ಅಂತ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರು, ಇಲ್ಲಿ ನಮಸ್ತೆ ಟ್ರಂಪ್ ಅಂತ ಇಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು. ರಿಲೇಷನ್ಶಿಪ್ ಕಂಟಿನ್ಯೂಸ್ ಆಗಿ ಅರ್ಥ ಆಗುತ್ತೆ, ಎರಡು ದೇಶಗಳಿಗೂ ಅರ್ಥ ಆಗುತ್ತೆ. ಏನು ಅಂದರೆ ಇಂಡಿಯಾ ಮತ್ತು ಅಮೇರಿಕಾ ರಿಲೇಷನ್ಶಿಪ್ಪು ಎಲ್ಲ ಡೈರೆಕ್ಷನಲ್ಲೂ ಅದು ಸ್ಟ್ರೆಂತ್ ಆಗ್ತಾನೆ ಇರಬೇಕು, ಬೆಳಿತಾನೆ ಇರಬೇಕು. ಅದರಿಂದ ಇಟ್ ಇಸ್ ಮ್ಯೂಚುಯಲಿ ಅಡ್ವಾಂಟೇಜ್. ಆಕ್ಚುಲಿ ಈಗ ಒಂಥರ ಬೇರೆ ರೀತಿಯಾದಂಥ ಸಂಬಂಧ ಇದೆ, ಅದನ್ನ ಮಾತನಾಡ್ತಾ ಹೋಗೋಣ ಸರ್. ಈಗ ಟಾರಿಫ್ ವಿಚಾರ ಇಲ್ಲ, ಬಟ್ ಅದಕ್ಕೂ ಮುಂಚೆ ನೀವು ಆಲ್ಮೋಸ್ಟ್ 81ನಿಂದ ಶುರು ಮಾಡಿರುವಂಥದ್ದಲ್ವಾ ಈ ವಿದೇಶಾಂಗ ಇಲಾಖೆಯ ಸಂದರ್ಭದಲ್ಲಿ? ಆಲ್ಮೋಸ್ಟ್ ಒಂದು 4 ಡಿಕೇಡ್ಸ್ ಆಗಿದೆ. ಈ 4 ದಶಕಗಳ ಅಂತರದಲ್ಲಿ ಭಾರತ ಯಾವ ರೀತಿಯಾಗಿ ಬದಲಾಗಿದೆ? ಈಗ ಇಂಡಿಯಾದ ಪೊಸಿಷನ್ ಹೇಗಿದೆ? ಕರೆಕ್ಟ್. ನಿಜ ಹೇಳಬೇಕು ಅಂದರೆ ನಾವು ಶುರುವಾದಾಗ ಬೇಸಿಕಲಿ ಏನು ಅಂದರೆ ಭಾರತ ಏನಿದ್ರು ಬೇರೆ ಕಡೆ ಎಲ್ಲಾದ್ರೂ ಏಡ್ ಸಿಕ್ಕಿದ್ರೆ ಹೇಗಾದ್ರೂ ತಕೊಂಡು ಏನೋ ಒಂಚೂರು ಡೆವಲಪ್ ಮಾಡೋಕ್ಕಾಗತ್ತಾ? ಕೆಲವರೆಲ್ಲ ಏನು ಮಾಡ್ತಾ ಇದ್ರು, ಭಾರತ ದೇಶದ ಗ್ರೋತು, ಎಕನಾಮಿಕ್ ಗ್ರೋತು ಹಿಂದೂ ರೇಟ್ ಆಫ್ ಗ್ರೋತ್ ಅನ್ನೋ ಥರ 2.3%. ನಮ್ಮ ಪಾಪ್ಯುಲೇಷನ್ ಹೇಗೆ ಗ್ರೋ ಆಗುತ್ತೆ ಅದೇ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮದು, ಆದ್ದರಿಂದ ನಾವು ಮುಂದುವರಿಯೋಕೆ ಸಾಧ್ಯ ಇಲ್ಲ. ಏನಿದ್ರು ಅಲ್ಲಿ ಬೇರೆ ದೇಶಗಳಿಂದ ಎಲ್ಲಾದರೂ ಏಡ್ ಸಿಕ್ಕಿದ್ರೆ ಏನು ಮಾಡಬೇಕು ಅಂದ್ಕೊಂಡು ಮಾಡಬೇಕು ಅನ್ನೋ ಥರ ಇತ್ತು. ಸುಮಾರು 91 ಇಫ್ ಯು ರಿಮೆಂಬರ್, ನಾನು ಅವಾಗ ಲಂಡನ್ನಲ್ಲಿದ್ದೆ. ಅವಾಗ ಜ್ಞಾಪಕ ಇದೆ, ನಮ್ಮ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಗೌರ್ಮೆಂಟಲ್ಲಿ. ನಮ್ಮ ಇದು ಯಾವ ರೀತಿ ಆಗಿತ್ತು ಅಂತಂದರೆ, ನಮಗೆ ಎಕ್ಸ್ಟರ್ನಲ್ ಡೆಟ್ಗೆ ಸರ್ವಿಸಿಂಗ್ ಮಾಡೋಷ್ಟು ಕಷ್ಟ ಆಗ್ಬಿಟ್ಟಿತ್ತು. ಆವಾಗ ನಮ್ಮ ಇಲ್ಲಿಂದ 67 ಟನ್ ಗೋಲ್ಡನ್ನು ಫಿಸಿಕಲ್ ಆಗಿ ತಗೊಂಡು ಹೋಗಿ ಅಲ್ಲಿ ನಾವು ಪ್ಲೆಡ್ಜ್ ಮಾಡಬೇಕಾಯ್ತು. ಲಂಡನ್ನು ಬಾಸಲ್ಲಿ ಅಡು ಇಟ್ಟು ನಾವು ವಿ ಹ್ಯಾಡ್ ಟು ಟೇಕ್ $2 billion. ಆ ರೀತಿ ಇದ್ದ ನಮ್ಮ ದೇಶ ಬೇರೆ ಕಡೆ ಎಂತ ಎಲ್ಲರೂ ಇಷ್ಟೇಪ್ಪ ಇವರು ಭಾರತ ಏನಿದ್ರು ಈ ತರ ನಿಧಾನವಾಗಿ ನಡೀತಾ ಇರಬೇಕು, ಇಷ್ಟು ಪಾಪ್ಯುಲೇಷನ್ ಇದೆ, ಇಷ್ಟು ಆಗತ್ತೆ, ಬಡ ರಾಷ್ಟ್ರವಾಗೇ ಉಳಿಯುತ್ತೆ ಅಂತ. ಅಂದ್ರೆ 90s ಅಲ್ಲಿ ನಮ್ಮ ಪಾಲಿಸಿಗಳೆಲ್ಲ ಚೇಂಜ್ ಆಗೋಕೆ ಶುರು ಆಯ್ತು, ಓಪನ್ನೆಸ್ ಆಯ್ತು. ಪಿ ವಿ ನರಸಿಂಹರಾವ್ ಬಂದರು, ಅವರು ಲಿಬರಲೈಸೇಷನ್ ಶುರು ಮಾಡಿದ್ರು. ಅದ್ರ ಜೊತೆಗೆ ನಮ್ಮ ರಿಲೇಷನ್ಶಿಪ್ಪು, ಎಲ್ಲ ಥರದ ರಿಲೇಷನ್ಶಿಪ್ಪು ಆ ಟೈಮಲ್ಲಿ ಇಸ್ರೇಲ್ ಕೂಡ ರೆಕಗ್ನೈಸ್ ಆಯಿತು. ಅದಾದಮೇಲೆ ನಾವು ಫ್ರಾನ್ಸು ಬೇರೆ ಕಡೆ ಎಲ್ಲ ರಿಲೇಷನ್ಶಿಪ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಮಾರ್ಕೆಟ್ ಓಪನ್ ಆಯಿತು. ಅದೆಲ್ಲ ಆಯಿತು. ಅದ್ರ ಜೊತೆಗೆ 98 ವಿ ಫೇಸ್ಡ್ ಲಾಟ್ ಆಫ್ ಪ್ರಾಬ್ಲಮ್ಸ್. ನಾವು ನ್ಯೂಕ್ಲಿಯರ್ ಡಿವೈಸ್ ಮಾಡಿದಾಗ ಆವಾಗ ಎಲ್ಲ ದೇಶಗಳು ಇನ್ಕ್ಲೂಡಿಂಗ್ ಅಮೆರಿಕಾ, ಜಪಾನ್ ಎಲ್ಲ
ತುಂಬ ಹೆವಿ ಸ್ಯಾಂಕ್ಷನ್ಸ್ ಇಂಪೋಸ್ ಮಾಡಿದ್ರು ನಮ್ಮ ದೇಶದ ಮೇಲೆ. ಏನು ಇವರು ನ್ಯೂಕ್ಲಿಯರ್ ಪವರ್ ಆಗಿಬಿಡ್ತಾರೆ ಅಂತ. ಬಟ್ ಅದು ಮಾಡಿದ ಮೇಲೆ ಒಂದು ವರ್ಷದಲ್ಲಿ ಪ್ರೆಸಿಡೆಂಟ್ ಕ್ಲಿಂಟನ್ ಅವರು ಇಲ್ಲಿಗೆ ವಿಸಿಟ್ ಮಾಡಿದ್ರು. ಅವರು ವಿಸಿಟ್ ಮಾಡಿದ್ಮೇಲೆ ಅವ್ರಿಗೆ ಅರ್ಥ ಆಯ್ತು ಭಾರತ ಬೆಳಿಬೇಕು, ಅದ್ರ ಜೊತೆ ರಿಲೇಶನ್ಶಿಪ್ ಇಂಪ್ರೂವ್ ಮಾಡಬೇಕು ಅಂತ. ಅದಾದ್ಮೇಲೆ ಅದ್ರ ಜೊತೆಗೆ ಡಿಜಿಟಲ್ ಏಜ್ ಶುರು ಆಯ್ತು, ಇಂಟರ್ನೆಟ್ ಶುರು ಆಯ್ತು. ಆವಾಗ ಏನು ಅಂದ್ರೆ ಇಂಡಿಯನ್ಸು ಮೊದಲೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು, ಇದು ಅಲ್ಲಿ ಒಂದು ಕಡೆ ಇರಬೇಕು, ಅದೆಲ್ಲ ಇದ್ದಿದ್ದು ಕಂಪ್ಲೀಟ್ ಚೇಂಜ್ ಆಯಿತು. ಇಂಡಿಯನ್ಸು ಎಲ್ಲಿ ನೋಡಿದ್ರು ಅವರಲ್ಲಿ Y2K ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋದ್ರಿಂದ ಹಿಡಿದು ಶುರು ಮಾಡಿದವರು ಎಲ್ಲ ಕಡೆ ಹೋಗೋಕೆ ಶುರು ಮಾಡಿದ್ರು. ಓಕೆ, ಎಕಾನಮಿ ಡೆವಲಪ್ ಆಗೋಕೆ ಶುರು ಆಯಿತು. ನಮ್ಮ ಇವನ್ 2001-2005 ಎಕಾನಮಿ ತುಂಬ ಚೆನ್ನಾಗಿ ಗ್ರೋತ್ ಆಯಿತು. ಅದೆಲ್ಲ ಆದಮೇಲೆ ಏನಾಯಿತು, ಈಗ ಇಂಡಿಯಾ ಪ್ರಪಂಚದಲ್ಲೇ ಆರ್ಥಿಕತೆಯಲ್ಲಿ 4ನೇ ದೊಡ್ಡ ರಾಷ್ಟ್ರ. ಹೌದು. ಪ್ಲಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮೀಸ್ ಇನ್ ದ ವರ್ಲ್ಡ್. ಅಷ್ಟು ದೊಡ್ಡ ಎಕಾನಮಿ ಆಗಿದ್ರು ಫಾಸ್ಟೆಸ್ಟ್ ಗ್ರೋಯಿಂಗ್ 6.4-6.5% ಗ್ರೋತ್ ಆಗ್ತಾ ಇದೆ. ಎರಡನೇದು ಎಲ್ರಿಗೂ ಒಂದು ಅರ್ಥ ಆಗಿರೋದು, ಇಲ್ಲಿ ಸುಮಾರು ಏನು 700 ಮಿಲಿಯನ್ ಜನ ನಿಮಗೆ ಮಾರ್ಕೆಟ್ ಒಂದೇ ಕಡೆ ಎಲ್ಲಿ ಸಿಗುತ್ತೆ? ನಿಮಗೆ ಯುರೋಪಲ್ಲೂ ಸಿಗೋದಿಲ್ಲ, ಅಮೆರಿಕಾದಲ್ಲೂ ಸಿಗೋದಿಲ್ಲ. ಎರಡನೇದೇನು ಅಂದರೆ ಇಂಡಿಯಾ ಗ್ರೋ ಆಗ್ತಾ ಇರೋದು, ಡೆವಲಪ್ ಆಗ್ತಾ ಇರೋದು. ಈಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಥರ ಏನು ಅಂದರೆ 2028 ಅಷ್ಟೊತ್ತಿಗೆ ಇಂಡಿಯಾಸ್ ಎಕಾನಮಿ ಏನಾಗುತ್ತೆ, ಜರ್ಮನಿಯನ್ನು ಬೀಟ್ ಮಾಡಿ 3rd ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ದಟ್ ಈಸ್ ಒನ್. ಇವಾಗ ಇಂಡಿಯಾದಲ್ಲಿ ನೀವು ಡಿಫೆನ್ಸ್ ಸೆಕ್ಟರ್ ತಗೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತಗೊಳ್ಳಿ, ಡಿಜಿಟಲ್ ಸೆಕ್ಟರ್ ತಗೊಳ್ಳಿ, ಸರ್ವಿಸಸ್ ಸೆಕ್ಟರ್ ತಗೊಳ್ಳಿ, ಇದೆಲ್ಲ ನೋಡಿದ್ರೆ, ಫೈನಾನ್ಷಿಯಲ್ ಸೆಕ್ಟರ್ ತಗೊಳ್ಳಿ, ಇದೆಲ್ಲ ನೋಡಿದ್ರೆ ಎಲ್ರಿಗೂ ಏನು ಅಂದರೆ ಇಂಡಿಯಾ ನೆಕ್ಸ್ಟ್ 20-30 ಇಯರ್ಸು ಇದು ಬೆಳೀತಾನೆ ಹೋಗುತ್ತೆ, ಇದ್ರ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ 3-4 ದಶಕಗಳ ಹಿಂದೆ ಯಾವ ಭಾರತ ಇತ್ತು ಆ ಭಾರತ ಬೇರೆ. ಈಗ ಸರ್ ನಮಗೆ ಇಂಡಿಯಾದ ಒಳಗಡೆ ಕುತ್ಕೊಂಡು ನೋಡುವಂಥದ್ದು ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇರುತ್ತೆ. ಬಟ್ ಇಂಡಿಯಾದ ಹೊರಗಡೆ ಓಡಾಡ್ಕೊಂಡು ಬಂದಂಥವ್ರು, ನೀವು ಓಡಾಡ್ತಾನೆ ಇರ್ತೀರಾ, ಹಾಗೆ ಅಲ್ಲಿನ ದೇಶದವರು ಹೇಗೆ ನೋಡ್ತಿರ್ತಾರೆ ಅಂತಲೂ ಕೂಡ ಗೊತ್ತಿದೆ. ಈ ಒಂದು ಗ್ರೋಯಿಂಗ್ ಇದೆಯಲ್ಲ, ಅಂದ್ರೆ ಎಕನಾಮಿಯಲ್ಲಿ ಫಾಸ್ಟೆಸ್ಟ್ ಗ್ರೋತ್, ನಾವು ಮ್ಯಾಸಿವ್ ಪಾಪ್ಯುಲೇಷನ್ ಇರುವಂಥದ್ದು, ಗ್ರೋಯಿಂಗ್ ಮಿಲಿಟರಿ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇದೆಲ್ಲವೂ ಕೂಡ ಬೆಳೀತಾ ಇರುವಂಥದ್ರ ಬಗ್ಗೆ ಔಟ್ಸೈಡ್ ಇಂಡಿಯಾ ಹೇಗಿದೆ ರಿಯಾಕ್ಷನ್? ಅವ್ರಿಗೆ, ಆ ದೇಶದವ್ರಿಗೂ ಕೂಡ ಎಲ್ಲೋ ಒಂಥರ ಕಣ್ ಕುಗ್ತಾ ಇದೆಯಾ ಅಂತ ಇಂಡಿಯಾದ ಡೆವಲಪ್ಮೆಂಟ್ಸ್? ಓಕೆ, ಲೆಟ್ ಮಿ ಪುಟ್ ಇಟ್ ಇನ್ 2 ಸಿಂಪಲ್ ಟರ್ಮ್ಸ್. ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲು, ನಾವು ಅರ್ಲಿ 90s ಅಂತೀವಿ. ಅರ್ಲಿ 90s ಲೆಟ್ ಅಸ್ ಆರ್ ಮಿಡ್ 90s ನಾವೇ ಬೆಲ್ಜಿಯಮಲ್ಲಿ, ಎಲ್ಲ ಯುರೋಪಿಯನ್ ಕಂಟ್ರಿ, ಬೆಲ್ಜಿಯಮಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ದೊಡ್ಡ ಇದು ಎಲೆಕ್ಟ್ರಾನಿಕ್ ಶಾಪ್ ಇದೆ. ಆ ಶಾಪ್ ಮುಂದೆ ನಾವು ನಿಂತ್ಕೊಂಡಿದ್ವಿ ಅಂತ, ಒಬ್ಬ ಇಂಡಿಯನ್ನು ನಿಂತ್ಕೊಂಡಿದ್ದಾನೆ. ಸೊ ನಿಂತ್ಕೊಂಡಿದ್ರೆ ಅಲ್ಲಿಂದ ಲೋಕಲ್ಲು ಯಾರು ಇರ್ತಲ್ಲ, ಒಬ್ಬ ಪೊಲೀಸ್ ಮನ್ನು ಯಾರೋ ಬರ್ತಾನೆ. ನೋಡಿದ ತಕ್ಷಣ ಇವ್ನು ನೋಡ್ತಾ ಇದ್ದಾನೆಲ್ಲ ಏನೋ ಅನ್ಕೊಂಡು ಅವನ್ನ ಬೆನ್ನ ಮೇಲೆ ಟ್ಯಾಪ್ ಮಾಡಿಬಿಟ್ಟು, ಇಂಡಿಯನ್? ಎಸ್ ಇಂಡಿಯನ್ ಅಂದರೆ ಅಸೈಲಮ್ ಅಂತ ಕೇಳೋರು. ಏನಪ್ಪ ಅಸೈಲಮ್ಗೆ ಬಂದಿದ್ಯಾ ಅಂತ, ರೆಫ್ಯೂಜಿಯಾಗಿ ಬಂದಿದ್ಯಾ ಅಂತ. ಅದೇ ಈಗ 15-20 ವರ್ಷ ಆದಮೇಲೆ ಅದೇ ಇಂಡಿಯನ್ನು ನಿಮಗೆ ಅದೇ ಆ ಥರ ಎಲ್ಲೋ ಅಂಗಡಿ ಮೇಲೆ ನಿಂತ್ಕೊಂಡಿದ್ದಾಗ ಒಂದು ಬಂದು ಟಚ್ ಮಾಡಿದ್ರೆ, ಇಂಡಿಯನ್ ಅಂದರೆ ಎಸ್ ಅಂದರೆ ಕಂಪ್ಯೂಟರ್ಸ್. ಈಗ ಒಂದೇನು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಗೊತ್ತು, ಇಂಡಿಯನ್ ಅಂದರೆ ಅವನಿಗೆ ಕಂಪ್ಯೂಟರ್ ಚೆನ್ನಾಗಿ ಗೊತ್ತಿರುತ್ತೆ, ಎಜುಕೇಟೆಡ್ ಅವನು. ದಟ್ ಈಸ್ ನಂಬರ್ 1. ನಂಬರ್ 2, ಇಂಡಿಯನ್ಸು ಅಲ್ಲಿ ಹೋಗಿ ಲೋಕಲ್ ಪಾಲಿಟಿಕ್ಸಲ್ಲಿ ಸೇರಿಕೊಂಡು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅದೆಲ್ಲ. ಮೂರನೇದು, ಜನರಲಿ ಮೆಜಾರಿಟಿ ಆಫ್ ದೆಮ್ ಅವರು ಅಲ್ಲಿ ಸೋಷಿಯಲ್ ಸರ್ವಿಸಸ್ಸು, ಫ್ರೀ ಬೀಸು ಅದು ಯಾವುದಕ್ಕೂ ವೆಯ್ಟ್ ಮಾಡಲ್ಲ. ಓಕೆ, ಆ್ಯಂಡ್ 4ನೇದೇನು ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಚೈನಾ ಸ್ಟ್ರಾಂಗ್ ಆಗ್ತಾ ಇದೆ, ಬಲಯುಕ್ತ ಆಗ್ತಾ ಇದೆ ಅಂದರೆ ಬಹಳಷ್ಟು ರಾಷ್ಟ್ರಗಳು ಹೆದರುತ್ತವೆ, ನಮಗೆ ತೊಂದರೆ ಆಗ್ಬೋದು ಅಂತ. ಆದರೆ ಭಾರತ ಈಗ ಬೆಳೀತಾ ಇದೆ, ಅದು ಸ್ಟ್ರಾಂಗ್ ಆಗ್ತಾ ಇದೆ ಅಂದರೆ ಬಹಳಷ್ಟು ದೇಶಗಳು ಪ್ರಪಂಚದಲ್ಲಿ ಒಂದೇನು ಅಂದರೆ ಇಟ್ ವಿಲ್ ಸಪೋರ್ಟ್ ಪೀಸ್. ಇಂಡಿಯಾ ಬೆಳವಣಿಗೆ ಜಾಸ್ತಿಯಾಗಿ ಅದು ಸ್ಟ್ರೆಂತ್ ಜಾಸ್ತಿ ಆಯಿತು ಅಂದರೆ ಅದರಿಂದ ಪ್ರಪಂಚದಲ್ಲಿ ಪೀಸ್ ಎಸ್ಟಾಬ್ಲಿಷ್ ಆಗೋಕ್ಕೆ ಸಪೋರ್ಟ್ ಆಗುತ್ತೆ, ಮತ್ತು ಪ್ರಪಂಚದಲ್ಲಿ ಎಲ್ರಿಗೂ
ಒಳ್ಳೇದಾಗತ್ತೆ. Okay. ಫಾರ್ ಎಕ್ಸಾಂಪಲ್ ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಹ್ಮ್. ಈಗ ಕೋವಿಡ್ ಬಂದಾಗ ಹ್ಮ್ ಹ್ಮ್ ಎಷ್ಟು ರಾಷ್ಟ್ರಗಳು ಎಷ್ಟು ತೊಂದರೆ ಆಯಿತು. ಹ್ಮ್ ಆವಾಗ ಭಾರತ ನಾವು ಕೋವಿಡ್ ವ್ಯಾಕ್ಸಿನ್ಗಳನ್ನು ಮಾಡಿ ಹಾ. ನಮ್ಮಲ್ಲಿರೋ 1400 ಮಿಲಿಯನ್ಗೆ ಕೊಟ್ಟಿದ್ದಷ್ಟೇ ಅಲ್ಲ, ಹ್ಮ್. ಎಷ್ಟು ದೇಶಗಳಿಗೆ Yes. ಅದನ್ನು ಸಪ್ಲೈ ಮಾಡ್ತು. ಹೌದು. ಅದರಿಂದ ಏನು ಅಂದರೆ ಎಲ್ರಿಗೂ ಭಾರತ ಬೆಳವಣಿಗೆ ಇದ್ದರೆ ಕಣ್ಣು ಕುಕ್ಕೋದಕ್ಕಿಂತ ಹ್ಮ್ ಅದು ಒಳ್ಳೇದಾಗತ್ತಪ್ಪ ಅಂತ ಅನ್ಸುತ್ತೆ. ಹ್ಮ್ 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 ಯಾಕಂದ್ರೆ ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಥ್ರೆಟ್ ಅಲ್ಲ ಇಂಡಿಯಾ. ಥ್ರೆಟ್ ಅಲ್ಲ. ಹ್ಮ್. ಆದ್ರೆ ಒಂದೇನು ಅಂದರೆ ಇದರಿಂದ ಮುಂದಕ್ಕೆ ಬೇರೆಯವ್ರಿಗೆ ಒಳ್ಳೇದಾಗ್ಬೋದು ಅನ್ನೋ ದೃಷ್ಟಿ ಇದೆಯೇ ಹೊರತು, ಹ್ಮ್. ಓಕೆ ಕೆಲವ್ರಿಗೆ ಅನ್ಸುತ್ತೆ, ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಕ್ಕೆ ಅನ್ನಿಸ್ಬೋದು, ಹೌದು. ಓಕೆ ಹ್ಮ್. ಒಂದೆರಡು ಅದರ್ ಕಂಟ್ರೀಸ್ಗೆ ಅನ್ನಿಸ್ಬೋದು. ಹ್ಮ್ ಹ್ಮ್ ಬಟ್ ಓವರ್ ಆಲ್ ಎಲ್ರಿಗೂ ಏನನ್ಸುತ್ತೆ, ಭಾರತದ ಬೆಳವಣಿಗೆ ಆಗೋದು, ಅದು ರಾಷ್ಟ್ರ ಶಕ್ತಿಯುತ ಆಗೋದ್ರಿಂದ ಹ್ಮ್ ಹ್ಮ್ ಅದು ಯಾರಿಗೂ ತೊಂದರೆ ಇಲ್ಲ. ಹ್ಮ್ 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 ಅಂದ್ರೆ ನಿಮ್ಗೆ ಅನ್ಸುತ್ತೆ ಹೊರಗಡೆ ಎಲ್ಲಿ ಹೋದ್ರು ಹ್ಮ್. ಇಂಡಿಯನ್ಸ್ ಆರ್ ರೆಸ್ಪೆಕ್ಟೆಡ್. ಹ್ಮ್. ನೀವು ಮಿಡ್ಲ್ ಈಸ್ಟ್ಗೆ ಹೋಗಿ, ಯುರೋಪ್ಗೆ ಹೋಗಿ, ಅಮೆರಿಕಾಗೆ ಹೋಗಿ, ಹ್ಮ್. ಅಲ್ಲಿ ಭಾರತದಿಂದ ಬಂದಿದೆಯಪ್ಪ ಇಂಡಿಯನ್ ಅಂದರೆ ಹ್ಮ್. ಇವರು ಪೊಲಿಟಿಕಲ್ ಇಂಟೆಲಿಜೆಂಟ್, ಅವರು ದುಡ್ಡು ಮಾಡ್ಕೊಂಡು ಅವ್ರ ಪಾಡಿಗಿರ್ತಾರೆ Okay. ಅಷ್ಟೇ. ಓಕೆ. ಮತ್ತೆ ಇಂದಿನ ಜಿಯೋ ಪೊಲಿಟಿಕಲ್ ಈ ಸಂದರ್ಭದಲ್ಲಿ ಭಾರತ ತನ್ನ ಫಾರಿನ್ ಪಾಲಿಸಿಗಳಲ್ಲಿ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಮನ್ನಣೆ ಕೊಡಬೇಕಾಗಿದೆ, ಏನ್ ಚೇಂಜಸ್ ಆಗಬೇಕಾಗಿದೆ ಅಂತ ಅನ್ಸುತ್ತೆ? ಈ ಒಂದು ರೀತಿನಲ್ಲಿ ನೋಡಿದ್ರೆ ಆ, ಈ ಆತ್ಮನಿರ್ಭರ ಭಾರತ ಹ್ಮ್. ಒಂದು ರೀತಿಲಿ ಫಾರಿನ್ ಪಾಲಿಸಿ ಏನು ನಡೀತಾ ಇದೆ ಹ್ಮ್ ಹ್ಮ್ ಅದನ್ನ ಕರೆಕ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ. ಯಾಕೆಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ ನಾವು ಭಾರತ ದೇಶ ಇಂಡಿಪೆಂಡೆಂಟ್ ಆದಾಗ ಹ್ಮ್. ಆವಾಗ ನಮ್ಮ ಭಾರತ ದೇಶ ಒಂಥರ ಎಕನಾಮಿಕಲಿ ತುಂಬ ವೀಕ್ ಆಗಿತ್ತು. ಹ್ಮ್. ಆವಾಗ ನಮ್ಮ ಏನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ನೆಹರು ಅವರು, ಪಂಡಿತ್ ನೆಹರು ಅವರು ಹ್ಮ್. ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಕೆಲವ್ರ ಜೊತೆ ಸೇರ್ಕೊಂಡು ಶುರು ಮಾಡಿದ್ರು. ಓಕೆ. ಅಂದರೆ ನಾವು ಯು ಎಸ್ ಜೊತೆನೂ ಇಲ್ಲ, ಈ ಕ್ಯಾಂಪಲ್ಲೂ ಇಲ್ಲ, ಅಥವಾ ಸೋವಿಯತ್ ಕ್ಯಾಂಪಲ್ಲೂ ಇಲ್ಲ. ಹ್ಮ್. ನಾವು ನಾನ್ ಅಲೈನ್ಡ್ ಆಗಿ, ಅಂದರೆ ಎಲ್ಲಿಗೂ ಯಾವ ಕ್ಯಾಂಪ್ಗೂ ಸೇರ್ಕೊಳ್ದೆ ಹ್ಮ್. ನಾವು ನಮ್ಮ ದೇಶದ ಹಿತಾಸಕ್ತಿ ನೋಡ್ಕೊಳ್ತೀವಿ. ಹ್ಮ್ 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 ಅದೆಲ್ಲ ಆಗಿ ಆಲ್ಮೋಸ್ಟ್ 70-80s ಆದಮೇಲೆ, ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದಮೇಲೆ ನಾನ್ ಅಲೈನ್ ಮೂವ್ಮೆಂಟು ಇಟ್ ಬಿಕೇಮ್ ವೀಕರ್, ಮಚ್ ವೀಕರ್. ಓಕೆ. ಬಟ್ ಈಗಲೂ ಕೂಡ ಬೇಸಿಕಲಿ ಅದೇ ಪ್ರಿನ್ಸಿಪಲ್. ಓಕೆ. ಈಗ ನಾವೇ ಹೇಳ್ತೀವಿ ಸ್ಟ್ರಾಟಜಿಕ್ ಅಟಾನಮಿ ಅಂತ ಹೇಳ್ತೀವಿ. ಹ್ಮ್ 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 ಅಂದರೆ ನಾವು ಯಾವ ಗ್ರೂಪ್ಗೂ ಅಲೈನ್ ಆಗಲ್ಲ. ಎಸ್ ಎಕ್ಸಾಕ್ಟ್ಲಿ. ನಾವು ನೇಟೋಗೂ ಸೇರಲ್ಲ, ಈ ಕಡೆನೂ ಸೇರಲ್ಲ, ಅಲಿಪ್ತ ದೇಶಗಳು ಅಂತ ಅಲಿಪ್ತ ದೇಶಗಳು ಅನ್ನೋ ಥರನೇ. ಹಾ. ಈಗೇನು ಅಂದರೆ ಮಲ್ಟಿ ಅಲೈನ್ಮೆಂಟ್ ಅಂತ. ಓಕೆ. ಇವಾಗ ನಾವು ಫ್ರಾನ್ಸ್ ಜೊತೆನೂ ಇದ್ದೀವಿ, ಹ್ಮ್ ಜರ್ಮನಿ ಜೊತೆನೂ ಇದ್ದೀವಿ, ಹ್ಮ್ ಇಸ್ರೇಲ್ ಜೊತೆನೂ ಇದ್ದೀವಿ, ಅಮೆರಿಕ ಜೊತೆನೂ ಇದ್ದೀವಿ, ಈಗ ಚೀನಾ ಚೈನಾ ಜೊತೆ. ಜೊತೆನೂ ಇದ್ದೀವಿ, ರಷ್ಯಾ ಜೊತೆನೂ ಇದ್ದೀವಿ. ಓಕೆ. ಅಂದರೆ ಒಬ್ಬರ ಜೊತೆ, ಈಗ ನಾವು ರಷ್ಯಾ ಜೊತೆ ಇದ್ದೀವಿ ಅಂದರೆ ಹ್ಮ್. ನಾವು ಅಮೆರಿಕಾಗೆ ಅಗೇನ್ಸ್ಟ್ ಆಗಿದ್ದೀವಿ ಅಂತಲ್ಲ. ಹಾ. ಏನು ಅಂದರೆ ನಾವು ನಮ್ಮ ದೇಶದ ಹಿತಾಸಕ್ತಿಯನ್ನು ನೋಡಿಕೊಂಡು ಹ್ಮ್ ಬೇರೆಯವ್ರಿಗೂ ತೊಂದರೆ ಕೊಡದೆ ನಮ್ಮ ದೇಶನ ಮುಂದುವರ್ತೀವಿ. ಹ್ಮ್ ಹ್ಮ್ ಈ ರೀತಿ ಇರೋದ್ರಿಂದ ಪಾಲಿಸಿ ನಡೀತಾ ಇದೆ. ಹ್ಮ್ ಹ್ಮ್ ಬಟ್ ಇದ್ರ ಜೊತೆಗೆ ಏನಾಗ್ತಾ ಇದೆ ಅಂದರೆ, ಹ್ಮ್ ಈಗ ನಮ್ಮ ಇದು ಫಾರ್ ಎಕ್ಸಾಂಪಲ್ ಹ್ಮ್ ಉಕ್ರೇನು ರಷ್ಯಾ ವಾರ್ ನಡೀತಾ ಇತ್ತು. ಎಸ್. ಆ ವಾರ್ ನಡೀತಾ ಇದ್ದಾಗ ನಮ್ಮ ದೇಶದ ಹಿತಾಸಕ್ತಿ, ನಮ್ಮ ಸ್ಟೂಡೆಂಟ್ಸನ್ನು ಕರ್ಕೊಂಬರ್ಬೇಕು ಅಂದರೆ ಹ್ಮ್ ನಾವು ಉಕ್ರೇನ್ ಜೊತೆನೂ ಹ್ಮ್ ರಿಲೇಶನ್ಶಿಪ್ ಇಟ್ಕೊಂಡಿದ್ವಿ. ಅದೇ ಥರ ಹ್ಮ್. ನಾವು ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದ್ದೀವಿ. ಎಸ್. ಹಾಗನ್ಬಿಟ್ಟು ನಾವು ಅಮೆರಿಕ ಜೊತೆ ನಮ್ಮ ರಿಲೇಶನ್ಶಿಪ್ಪನ್ನು ನಾವು ಹಾಳು ಮಾಡ್ಕೊಳ್ತಾ ಇಲ್ಲ. ಎಸ್. ಇದು ಸ್ಟ್ರಾಟಜಿಕ್ ಅಟಾನಮಿ ಅಂತ ಈಗ ಮಾಡ್ತಾ ಇದ್ದೀವಿ. ಹ್ಮ್ ಹ್ಮ್ ಈ ಒಂದೇನಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಇಂಡಿಯಾ ಇಸ್ ಎ ಪ್ಲೇಸ್ ಟು ಇನ್ವೆಸ್ಟ್, ಹ್ಮ್ ಇಂಡಿಯಾ ಇಸ್ ಎ ಪ್ಲೇಸ್ ಫಾರ್ ಫ್ಯೂಚರ್ ಹ್ಮ್ ಟ್ರೇಡ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್. ಹ್ಮ್ ಹ್ಮ್ ಅದಾಗಿರೋದ್ರಿಂದ ಇಂಡಿಯಾಸ್ ಇಂಪಾರ್ಟೆನ್ಸ್ ಹೋಗ್ತಾ ಇರುತ್ತೆ. ಹ್ಮ್ ಪಾಲಿಸಿ ಇವಾಗ ಏನು ನಡೀತಾ ಇದೆ ಹ್ಮ್ ಅದು ಐ ಥಿಂಕ್ ಅದೇ ಡೈರೆಕ್ಷನ್ ಸರಿಗಿದೆ ಅಂತ ಅನ್ಸುತ್ತೆ. ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಆಗಿರ್ಬೋದು, ಅಮೆರಿಕ ಅದರಲ್ಲಿ ಮೂಗ್ ತೋರಿಸ್ತಾ ಇರುವಂಥದ್ದಾಗಿರ್ಬೋದು, ಯುದ್ಧಗಳು ಕೂಡ ಆಗ್ತಾ ಇದೆ, ಅದನ್ನೆಲ್ಲೋ ನಾನೇ ನಿಲ್ಲಿಸ್ತೆ ಅನ್ನುವಂಥ ಕ್ರೆಡಿಟ್ ತಗೊಳ್ಳೋದಕ್ಕೆ ಹೋಗ್ತಾ ಇರುವಂಥದ್ದು, ಮತ್ತೆ ಭಾರತದ ಸ್ಟ್ಯಾಂಡ್, ಇದೆಲ್ಲವನ್ನು ಹೇಗೆ ನೋಡ್ತಾ ಇದ್ದೀರಾ? ಈಗ ನೋಡಿ, ಮಿಡ್ಲ್ ಈಸ್ಟಲ್ಲೂ ಕೂಡ ಹ್ಮ್ ಈಗ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬಂದ ಆದಮೇಲೆ ಓಕೆ. ಪರ್ಟಿಕ್ಯುಲರ್ಲಿ ಹ್ಮ್ ಅವರು ಮಿಡ್ಲ್ ಈಸ್ಟ್ನಲ್ಲಿ ಹ್ಮ್ ಯಾವ್ಯಾವ ಕಂಟ್ರಿಗಳಿದೆ ಹ್ಮ್ ಅದೆಲ್ಲ ಕಂಟ್ರಿಗಳ ಜೊತೆ, ವೆದರ್ UAE ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, ಓಕೆ, ಹ್ಮ್. ಎಲ್ಲ ದೇಶಗಳ ಜೊತೆನೂ ಹ್ಮ್. ನಮ್ಮ ರಿಲೇಶನ್ಶಿಪ್ಪು ಹ್ಮ್ ತುಂಬ ಬೆಳವಣಿಗೆ ಆಗಿದೆ, ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ. ಹ್ಮ್ ಹ್ಮ್ ಅದೇ ಜೊತೆಗೆ ಹ್ಮ್ ಇಸ್ರೇಲ್ ಜೊತೆ ಕೂಡ ನಾವು ಸಂಬಂಧ ಇಟ್ಕೊಂಡಿದ್ದೀವಿ, ಬೆಳೆಸಿದ್ದೀವಿ. ಓಕೆ. ಅದರಿಂದ ಮೊದಲೇನಾಗ್ತಾ ಇತ್ತು ಅಂತಂದರೆ, ಹ್ಮ್. ನಾವು ಇಸ್ರೇಲ್ ಜೊತೆ ಸ್ವಲ್ಪ ಸಂಬಂಧ ಬೆಳೀತ ತಕ್ಷಣ ಅದು ಅರಬ್ ದೇಶಗಳಿಗೆ ಅಗೇನ್ಸ್ಟು ಅಂತ ಅನ್ನಿಸ್ತಾ ಇತ್ತು. ಹ್ಮ್ ಹ್ಮ್ ಇವಾಗ ಆ ಥರ ಇಲ್ಲ.
ಓಕೆ. ಈಗ ಫಾರ್ ಎಕ್ಸಾಂಪಲ್ UAE ಜೊತೆ ಕೂಡ ನಾವು ಸ್ಪೆಷಲ್ ಸ್ಟ್ರಾಟಜಿಕ್ ಹೌದು. ಫ್ಯಾಕ್ಟ್ ಮಾಡ್ಕೊಂಡಿದ್ದೀವಿ. ಹ್ಮ್ ಹ್ಮ್ ಅದೇ ತರ ಸೌದಿ ಅರೇಬಿಯಾ ಜೊತೆ ನಮ್ಮ ಟ್ರೇಡ್ ರಿಲೇಶನ್ಶಿಪ್ ಹ್ಮ್. ಅದರ್ ರಿಲೇಶನ್ಶಿಪ್ಸ್ ಆರ್ ವೆರಿ ಗುಡ್. ಹ್ಮ್ ಹ್ಮ್ ಆಲ್ ಮಿಡ್ಲ್ ಈಸ್ಟ್ ಕಂಟ್ರೀಸ್, ಹ್ಮ್ 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 ಪ್ರತಿಯೊಂದು ಮಿಡ್ಲ್ ಈಸ್ಟ್ ಕಂಟ್ರಿ ಜೊತೆ ಹ್ಮ್. ನಮ್ಮ ರಿಲೇಶನ್ಶಿಪ್ ಇಂಪ್ರೂವ್ ಆಗಿದೆ. ಓಕೆ. ಅದ್ರಿಂದ ಓವರ್ ಆಲ್ ನಿಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿಂದ ಒಂದು ಕಾರಿಡಾರ್ ಮಾಡಿ ಹೌದು. ಡೆವಲಪ್ ಮಾಡಬೇಕು ಅಂತ ಎಲ್ಲ ಇದೆ. ಕ್ವಾಡ್ ರಾಷ್ಟ್ರಗಳ. ಕ್ವಾಡ್ ಬೇರೆ, ಹ್ಮ್ ಹ್ಮ್ ಕ್ವಾಡ್ ಅದು ಇದು ಇಂಡೋ ಪೆಸಿಫಿಕ್ ಅಲ್ಲಿ. ಹ್ಮ್ ಹ್ಮ್ ಇದು ಏನು ಅಂತಂದ್ರೆ ಕಾರಿಡಾರ್ ಫಾರ್ ದ ಯುರೋಪ್ ಅಂಡ್ ಅದರ್ ಏರಿಯಾ, ಸೆಂಟ್ರಲ್ ಏಷ್ಯಾ ಹ್ಮ್ ಆ ಕಡೆ ಹೋಗೋದಕ್ಕೆ, ಹ್ಮ್ ಟ್ರೇಡ್ ಎಕಾನಮಿ ಡೆವಲಪ್ಮೆಂಟ್ಗೆ. ಓಕೆ. ಸೊ ಅದರಿಂದ ಇದರಲ್ಲಿ ಏನಾಗಿದೆ ಅಂದರೆ ನಮ್ಮ ಸ್ಟ್ರಾಟಜಿಕ್ ಅಟಾನಮಿ ಇಟ್ಕೊಂಡು ನಾವು ಪ್ರತಿಯೊಂದು ದೇಶಗಳ ಜೊತೆ ಹ್ಮ್ ಹ್ಮ್ ಆನ್ ಬಯಲಾಟ್ರಲ್ ಬೇಸಿಸ್ ಓಕೆ. ನಮ್ಮ ರಿಲೇಶನ್ಶಿಪ್ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇದೆ. ಹ್ಮ್ ಆದ್ರಿಂದ ಇವಾಗ ಅಲ್ಲಿ ಯುದ್ಧ ನಡೀತಾ ಇದೆ. ಹ್ಮ್ ಹ್ಮ್ ಯುದ್ಧ ನಡೆದ್ರು ಹ್ಮ್. ಇಂಡಿಯಾಗೆ ಅಗೇನ್ಸ್ಟ್ ಏನಿಲ್ಲ ಓಕೆ. ಅಲ್ಲಿ. ಓಕೆ. ನಿಮಗೆ ಒಂದು ವಿಷಯ ನಿಮಗೆ ತುಂಬಾ ಇಂಪಾರ್ಟೆಂಟು ಹ್ಮ್ ಹ್ಮ್ ಇಲ್ಲಿ ಹೇಳಬೇಕು ಅಂದ್ರೆ, ನಮ್ಮ ಭಾರತ ದೇಶದವರು ಹ್ಮ್. ಸುಮಾರು 9 ಮಿಲಿಯನ್ಗಿಂತ ಜಾಸ್ತಿ ಜನ ಓಕೆ. ಮಿಡ್ಲ್ ಈಸ್ಟ್ ಇದ್ದಾರೆ. ಓಕೆ. ಹಾ. ಓಕೆ. UAE ಒಂದರಲ್ಲೇ ಐ ಥಿಂಕ್ 3 ಮಿಲಿಯನ್ಗಿಂತ ಜಾಸ್ತಿ ಇದ್ದಾರೆ. ಹ್ಮ್ 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 ಅಲ್ಲಿ ಪ್ರತಿಯೊಂದು ದೇಶದಲ್ಲೂ ಇಂಡಿಯನ್ಸ್ ಅಷ್ಟು ಜನ ಇದ್ದಾರೆ. ಹ್ಮ್ 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 ಅಲ್ಲಿಂದ ಫಾರಿನ್ ಎಕ್ಸ್ಚೇಂಜ್ ರೆಮಿಟೆನ್ಸಸ್ ಓಕೆ. ಅಲ್ಲಿಂದ ಬರ್ತಾ ಇದೆಯಲ್ಲ, ಹ್ಮ್ ಹ್ಮ್ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಓಕೆ. ಪ್ಲಸ್ ಜಾಬ್ಸು ಹ್ಮ್. ಅವ್ರ ಪೊಸಿಷನ್ಸು ಅದೆಲ್ಲ ಇಂಪಾರ್ಟೆಂಟ್ ಇದೆ. ಓಕೆ. ಸೊ ಆದ್ರಿಂದ ನಮ್ಮ ರಿಲೇಶನ್ಶಿಪ್ ಮಿಡ್ಲ್ ಈಸ್ಟ್ ಅಲ್ಲಿ ಏನಿದೆ ಹ್ಮ್ ಅದು ಕತಾರ್ ಇರ್ಬೋದು, ಹ್ಮ್. ಪ್ರತಿಯೊಂದು ದೇಶಗಳು ಹೌದು. ತಗೊಂಡ್ರಲ್ಲಿ. ಹ್ಮ್ ಹ್ಮ್ ಸೊ ಅದು ಇಂಪ್ರೂವ್ ಆಗ್ತಾನೆ ಇದೆ. ಹ್ಮ್ ಅದನ್ನ ಇನ್ನೂ ಜಾಸ್ತಿ ಕೊಟ್ಟು ಹ್ಮ್ so ಅದನ್ನ ಇನ್ನೂ ಬೆಳೆಸ್ತಾರೆ. ಓಕೆ. ಅದು ನಡೀತಾ ಇದೆ. ಹ್ಮ್ 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 ಮೇನ್ಲಿ ಈಗ ಬರೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗಿದ್ದು ಅಮೆರಿಕದ ಟಾರಿಫ್ ಇದೆಯಲ್ಲ, ಹ್ಮ್. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅಮೆರಿಕ ನೋಡಿ ಸರ್ವಾಧಿಕಾರ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಹ್ಮ್. ಪಾಕಿಸ್ತಾನದ ನಂಟಿನಿಂದ ಭಾರತವನ್ನೇ ಬೇರೆ ರೀತಿಯಲ್ಲಿ ನೋಡ್ತಾ ಇದೆ. ಅವರು ಸ್ನೇಹದ ದೃಷ್ಟಿಲಿ ನೋಡ್ತಾ ಇಲ್ಲ, ವ್ಯಾಪಾರದ ದೃಷ್ಟಿಲಿ ನೋಡ್ತಾ ಇದ್ದಾರೆ ಭಾರತವನ್ನ ಅಂತ ಹೇಳ್ತಾ ಇದಾರಲ್ಲ. ಇದು ಭಾರತಕ್ಕಾದಂಥ ಪರಿಣಾಮ ಏನು, ಮತ್ತೆ ಯಾವ್ಯಾವ ರೀತಿಯಾಗಿ ಭಾರತ ಪಾಠವನ್ನ ಕಲಿಬೇಕಾಗಿದೆ ಇದರಿಂದ? ಒಂದು ಹೇಳೋದು ಅಂದ್ರೆ, ನಾನು ಆವಾಗಲೇ ಹೇಳಿದಾಗೆ ಸುಮಾರು 25 ವರ್ಷಗಳಿಂದ ಓಕೆ. ಅಮೆರಿಕ ಮತ್ತು ಭಾರತ ಹ್ಮ್. ಎರಡೂ ಇಂಪಾರ್ಟೆನ್ಸ್, ಮ್ಯೂಚುವಲ್ ಇಂಪಾರ್ಟೆನ್ಸ್ ತಿಳ್ಕೊಂಡು ಓಕೆ. ನಮ್ಮ ರಿಲೇಶನ್ಶಿಪ್ಪು ಎಲ್ಲ ದೃಷ್ಟಿಯಿಂದ, ಹ್ಮ್ ಹ್ಮ್ ಅದು ಡಿಫೆನ್ಸ್ ದೃಷ್ಟಿಯಿಂದ ಇರ್ಬೋದು, ಎಕಾನಮಿ ಇರ್ಬೋದು, ಟ್ರೇಡ್ ಇರ್ಬೋದು, ಹ್ಮ್ ಹ್ಮ್ ಟೆಕ್ನಾಲಜಿ ಇರ್ಬೋದು, ಪ್ರತಿಯೊಂದು ದೃಷ್ಟಿಯಿಂದನೂ ಇದನ್ನ ಸ್ಟ್ರೆಂಥನ್ ಮಾಡಿಕೊಂಡು ಬರ್ತಾ ಇದೆ. ಓಕೆ. ಅದೆಲ್ಲ ಆದ್ಮೇಲೆ ಈಗ ಟ್ರಂಪ್ ಅವರು ಬಂದಾಗ ಹ್ಮ್. ಈಗ ಏನ್ ಮಾಡಿದ್ದಾರೆ, ಅವರು ಪ್ರತಿಯೊಂದನ್ನು ಅವರೇ ಹೇಳೋ ಥರ ಹ್ಮ್. ಟ್ರಾನ್ಸಾಕ್ಷನಲ್ ಡೀಲ್, ಹ್ಮ್. ಇದರಿಂದ ಪ್ರಾಫಿಟ್ ಇದೆಯಾ ಇಲ್ವಾ ಅಂತ. ಓಕೆ. ತಾವು ಹೇಳಿದಾಗೆ ಭಾರತಕ್ಕೋಸ್ಕರನೇ ಮಾಡ್ತಾ ಇದ್ದಾರಾ? ಹ್ಮ್ 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 ಇಲ್ಲ. ಹ್ಮ್ ಅವರು ಪ್ರೆಸಿಡೆಂಟ್ ಆದ ತಕ್ಷಣ ನಾವು ಕೆನಡಾನ 51st ಸ್ಟೇಟ್ ಮಾಡಿಬಿಡ್ತೀವಿ ಅಂದರು, ಓಕೆ. ಗ್ರೀನ್ಲ್ಯಾಂಡ್ ತೊಗೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ಹ್ಮ್ ಓಕೆ. ಅವ್ರಿಗೆ ಕ್ಲೋಸ್ ಫ್ರೆಂಡ್ಸ್ ಯುರೋಪ್, ಹ್ಮ್ ಅಲ್ಲಿ ನೇಟೋ ಇತ್ತು. ಹ್ಮ್ 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 ಅವ್ರು ಹೋಗ್ಬಿಟ್ಟು ನೀವು ಫ್ರೆಂಡ್ಸ್ ಇರ್ಬೋದು, ಬಟ್ ಯು ಹ್ಯಾವ್ ಟು 5% ಕಾಂಟ್ರಿಬ್ಯೂಟ್ ಮಾಡಬೇಕು ಡಿಫೆನ್ಸ್ ನಿಮ್ಮ ಇದಕ್ಕೆ ಅಂತ ಅಂದ್ರು. ಹ್ಮ್ 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 ಓಕೆ. ಸಡನ್ ಆಗಿ ಯುರೋಪಿಗೆ ಟ್ಯಾರಿಫ್ ಹಾಕಿದ್ರು. ಹ್ಮ್ ಹ್ಮ್ ಸೊ ಬ್ರೆಜಿಲಿಗೆ ಟ್ಯಾರಿಫ್ ಹಾಕಿದ್ರು. ಓಕೆ. ಇಂಡಿಯಾ ಇಸ್ ನಾಟ್ ಎನ್ ಎಕ್ಸೆಪ್ಷನ್. ಹ್ಮ್ 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 ಓಕೆ. ಹ್ಮ್ ದಟ್ ಈಸ್ ನಂಬರ್ 1. ಓಕೆ. ಎರಡನೇದೇನು ಅಂದರೆ, ಅವ್ರಿಗೆ ಒಂದು ವಿಷಯ ಅರ್ಥ ಆಗಬೇಕು. ಹ್ಮ್ ಪ್ರತಿಯೊಂದೂ ಓಕೆ, ಅವ್ರೇನು ಅನ್ಕೊಡೋದು, ಹ್ಮ್. ನಮ್ಮ ಅಮೇರಿಕಾ ನಮಗೆ ಇಂಪಾರ್ಟೆಂಟು. ಹ್ಮ್ ಹ್ಮ್ ಅವ್ರು ಹೇಳ್ತಾರೆ ಹ್ಮ್. ನಮಗೂ ನಿಮ್ಗೂ ನಮ್ಮ ಟ್ರೇಡ್ ಇದರಲ್ಲಿ ನಮಗೆ ಡಿಫಿಸಿಟ್ ಇದೆ, ನಿಮಗೆ ಸರ್ಪ್ಲಸ್ ಇದೆ, Okay. ಆದ್ರಿಂದ ಅದನ್ನು ಈಕ್ವಲ್ ಮಾಡಬೇಕು ಅಂತಂದ್ರೆ ನೀವು ರಿಡ್ಯೂಸ್ ಮಾಡಬೇಕು. ಓಕೆ. ಬಟ್ ಪ್ರಪಂಚದಲ್ಲಿ ಈ ರೀತಿ ಟ್ರೇಡ್ ರಿಲೇಷನ್ಸು ಈ ಥರ ನಡೆಯಲ್ಲ. ಹ್ಮ್ 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 ಅನ್ಈಕ್ವಲ್ ಕಾಂಪಿಟಿಷನ್ ಆಗುತ್ತೆ. ಓಕೆ. ಇವಾಗ ಯಾವುದೋ ದೇಶ ಅದನ್ನ ಯಾವುದೋ ಒಂದು ಸೆಕ್ಟರ್ ಡೆವಲಪ್ ಮಾಡ್ತಾ ಇರುವಾಗ, ಹ್ಮ್. ಫಾರ್ ಎಕ್ಸಾಂಪಲ್ ಆಟೋಮೋಟಿವ್ ಇಂಡಸ್ಟ್ರಿ ಯಾವುದೋ ಒಂದು ಡೆವಲಪ್ ಮಾಡ್ತಾ ಇದೆ, ಹ್ಮ್. ಆ ಟೈಮಲ್ಲಿ ನೀವು ಫ್ರೀ ಆಗಿ ಕಾರ್ಗಳು ವೆಹಿಕಲ್ಸ್ನೆಲ್ಲ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಬಿಟ್ರೆ ಹ್ಮ್ ಹ್ಮ್ ನಿಮ್ಮಲ್ಲಿ ಡೆವಲಪ್ ಆಗಲ್ಲ ಎಸ್ ಹೌದು. ಅಲ್ವಾ? ಹ್ಮ್. ಈ ಟ್ರಂಪ್ ಅವರು ಹೇಳಿದ್ರಲ್ಲಿ ಎರಡು ಥರದ್ದು ದೃಷ್ಟಿ ಬಂತು. ಹ್ಮ್ ಹ್ಮ್ ಒಂದು ದೃಷ್ಟಿ ಏನು ಬಂತು, ಯಾಕೆಂದ್ರೆ ನಾವು ನೋಡಿ ನಿಮಗೆ ಮೇಜರ್ ಟ್ರೇಡಿಂಗ್ ಪಾರ್ಟ್ನರು, ಹ್ಮ್ ಹ್ಮ್ ಆದ್ರಿಂದ ನಾವು ಹೇಳಿದಾಗ ನೀವು ಕೇಳಬೇಕು. ಓಕೆ. ಅದರಲ್ಲಿ ಪಾರ್ಟ್ನರ್ಶಿಪ್ ಬರಲಿಲ್ಲ. ಓಕೆ. ಅವರೇನು ಹೇಳಿದ್ರು, ನಾವು ನಿಮಗೆ ಟ್ರೇಡನ್ನು ಕಟ್ ಮಾಡಿಬಿಟ್ರೆ ನಿಮಗೆ ತೊಂದರೆ ಆಗುತ್ತೆ, ಹ್ಮ್ ಹ್ಮ್ ಆದ್ದರಿಂದ ನೀವು ರಷ್ಯಾದಿಂದ ಆಯಿಲ್ ತರೋದು ನಿಲ್ಲಿಸ್ಬಿಡಿ, ಹ್ಮ್ 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 ಆಯಿಲ್ ತೊಗೊಳೋದು ನಿಲ್ಲಿಸ್ಬಿಡಿ. ಅವಾಗ ಟಾರಿಫ್ ತೆಗೆದು ಬಿಡ್ತೀವಿ ಅಂತೆಲ್ಲ. ಓಕೆ. ಸಿ, ಇವಾಗ ಲೆಟಸ್ ಅಸ್ಯೂಮ್ ಹ್ಮ್ ಹ್ಮ್ ನಿಮ್ಮ ಇನ್ಕಮ್ಮು ಹ್ಮ್ 10 ಲಕ್ಷ ರೂಪಾಯಿ ಓಕೆ. ವರ್ಷಕ್ಕೆ, ಹ್ಮ್ 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 ಇನ್ನೊಬ್ಬರ ಇನ್ಕಮ್ಮು 50,000 ರೂಪಾಯಿ. ಹ್ಮ್ ನೀವಿಬ್ಬರು ಮಾರ್ಕೆಟ್ಗೆ ಹೋಗ್ತೀರಾ ಹ್ಮ್ ಯಾವುದೋ ಒಂದು ವಸ್ತು ಖರೀದಿ ಮಾಡೋಕ್ಕೆ. ಓಕೆ. ಅಲ್ಲಿ ಅದು 10,000 ರೂಪಾಯಿ ಅಂದರೆ ನೀವು 10 ಲಕ್ಷ ರೂಪಾಯಿ ಬರೋರು 10,000 ರೂಪಾಯಿ ಕೊಟ್ಟು ತೊಗೊಳೋದು
ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಎಸ್ ಹೌದು. ಅದೇ ಇವಾಗ 50,000 ರೂಪಾಯಿ ವರ್ಷಕ್ಕೆ ದುಡಿತಾ ಇರೋನು ಒಬ್ಬ 10,000 ರೂಪಾಯಿ ಕೊಟ್ಟು ತೊಗೊಳಕ್ಕಾಗುತ್ತೆ. ಇವಾಗ ಇಂಟರ್ನ್ಯಾಷನಲ್ ಆಯಿಲ್ ಮಾರ್ಕೆಟು ಅದೇ ಥರ. ಓಕೆ. ಅಲ್ಲಿ ನಿಮಗೆ ಬ್ಯಾರಲ್ ಕೊಡೋದು ಒಂದೇ ಪ್ರೈಸ್ ಇರುತ್ತೆ. ಅವ್ರ ಎಕಾನಮಿ ಎಷ್ಟು, ಅವ್ರ GDP ಎಷ್ಟು, ಅವರು ತಗೊಳ್ಳೋದು ಹೇಗಿರುತ್ತೆ, ಭಾರತದವ್ರು ತಗೊಳ್ಳೋದು ಎಷ್ಟು ಕಷ್ಟ ಇರುತ್ತೆ. ಆದ್ದರಿಂದ ನಮ್ಮ ದೇಶದ ಹಿತಾಸಕ್ತಿಯ ಮೇಲೆ ನಮಗೆ ರಷ್ಯಾದಲ್ಲಿ ಚೀಪಾಗಿ ಆಯಿಲ್ ಸಿಕ್ಕಿದ್ರೆ ನಾವು ಅಲ್ಲಿ ತಗೊಳ್ತೀವಿ ಅಲ್ವಾ. ಆದ್ರಿಂದ ನಾವು ಅದನ್ನ ಬಿಡಕ್ಕಾಗಲ್ಲ. ಅವ್ರೇನು ಅಂದ್ರೆ ಪ್ರೆಷರ್ ಮಾಡಿದ್ರೆ ಒಂದೇ ಅಂದ್ರೆ ಪ್ರೆಷರ್ ಮಾಡಿದ ತಕ್ಷಣ ನಾವು ಅದಕ್ಕೆ ಇನ್ನೇನು ಮಾಡಕ್ಕಾಗಲ್ಲ, ಸಕ್ಕಂಬಾಗ್ತೀವಿ. ಇದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ ನಿಮಗೆ. ಸುಮಾರು 1969 ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಮಾಡಿದ್ರು. ಬರೀ 5 ದೇಶಗಳು ಆವಾಗ ಯಾರು ನ್ಯೂಕ್ಲಿಯರ್ ಕೇಪಬಿಲಿಟಿ ಇತ್ತು ಅವ್ರು ಮಾತ್ರ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೋಬಹುದು, ಇನ್ನು ಮಿಕ್ಕವ್ರು ಯಾರೂ ಇಟ್ಕೊಳ್ಳೋ ಹಾಗಿಲ್ಲ, ಬರೀ ಪೀಸ್ಫುಲ್ ಡೆವಲಪ್ಮೆಂಟ್ ಮಾಡಬೇಕು. ಆದ್ರಿಂದ ಎಲ್ಲಾರು NPT ಸೈನ್ ಮಾಡಬೇಕು ಅಂತ ಪ್ರತಿ ದೇಶಗಳು ಮಾಡ್ತು. ಎಕ್ಸೆಪ್ಟ್ ಇಂಡಿಯಾ ಸೈನ್ ಮಾಡಲಿಲ್ಲ. ಎಲ್ಲರೂ ಪ್ರೆಷರ್ ಮಾಡಿದ್ರು ನಾವು ಸೈನ್ ಮಾಡಲಿಲ್ಲ. ಓಕೆ. ಆವಾಗ ನಾವು ಇನ್ನೂ ಎಕನಾಮಿಕಲಿ ತುಂಬಾ ಡಿಪೆಂಡೆಂಟ್ ಆಗಿದ್ವಿ. ಅಂತ ಟೈಮಲ್ಲಿ ಕೂಡ ನಾವು ಒಪ್ಕೊಳ್ಳಿಲ್ಲ ಪ್ರೆಷರ್ಗೆ. ಅಗೈನ್ 1998 ನಾವು ನಮ್ಮ ನ್ಯೂಕ್ಲಿಯರ್ ಡಿವೈಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿದಾಗ ಅದಾದ್ಮೇಲೆ ಎಲ್ಲಾ ಕಂಟ್ರಿಗಳು ನಮಗೆ ಸ್ಯಾಂಕ್ಷನ್ಸ್ ಮಾಡಿದ್ರು. ಆವಾಗ್ಲೂ ಕೂಡ ನಾವು ಬೇರೆ ಯಾರು ಇದಕ್ಕೂ ಒಪ್ಕೊಳ್ಳಿಲ್ಲ. ಅಷ್ಟೆಲ್ಲ ಇರುವಾಗ ಈಗ ನಾವು ಯಾವುದೇ ದೇಶ ಹೇಳ್ತು ಅನ್ನೋದಕ್ಕೋಸ್ಕರ ನಾವು ಅದನ್ನ ಬಿಟ್ಬಿಟ್ಟು ಇವಾಗ ರಷ್ಯಾ ಫಾರ್ ಎಕ್ಸಾಂಪಲ್ ಸುಮಾರು 40-50 ವರ್ಷದಿಂದ ಇಂಡಿಯಾ ಜೊತೆ ನಿಂತಿದೆ. ಕಷ್ಟ ಇರಲಿ ಸುಖ ಇರಲಿ ನಮ್ಮ ಜೊತೆ ಅವರು ಇದ್ದಾರೆ. ಆಮೇಲೆ ಅಮೆರಿಕ ನಂಬಿಕಸ್ಥ ರಾಷ್ಟ್ರ ಅಲ್ಲ, ರಷ್ಯಾ ನಮಗೆ ಯಾವ ಕಷ್ಟ ಸುಖ ಇದ್ದಂತ ಸಂದರ್ಭದಲ್ಲಿ ನಮ್ಮ ಜೊತೆ ಇದೆ. ಅದರಿಂದ ನಿಮ್ಮ ಬೇಸಿಕ್ ಪಾಲಿಸಿಯನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ಇನ್ನೊಂದು ಗೂಬೆ ಕೂರ್ಸ್ಲಿಕ್ಕೆ ಹೊರಟಿದಾರಲ್ಲ ಸರ್, ಇವತ್ತು ರಷ್ಯಾ ಉಕ್ರೇನ್ ಯುದ್ಧ ಯಾಕೆ ನಿಲ್ತಾ ಇಲ್ಲ, ರಷ್ಯಾ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಇಂಡಿಯಾ. ಇದು ರಷ್ಯಾ ಉಕ್ರೇನ್ ವಾರ್ ಅಲ್ಲ, ಮೋದಿಸ್ ವಾರ್ ಅಂತ ಹೇಳ್ತಾರೆ ಅವರು. ಅದು ಹೇಳಲಿಕ್ಕೆ ಅದು ಏನಾಯ್ತು ಅಂದ್ರೆ ನಮ್ಮ ಆಪರೇಷನ್ ಸಿಂಧೂರ್ ಆಯ್ತು. ಆಪರೇಷನ್ ಸಿಂಧೂರಲ್ಲಿ ಫಸ್ಟ್ ಡೇ ಇಂಡಿಯಾ ಮಾಡಿದ್ದೇನು ಅಂದ್ರೆ ಬರೀ ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳಿತ್ತು, ಟೆರರಿಸ್ಟ್ ಹೈಡ್ಔಟ್ ಇತ್ತು, ಅದನ್ನ ಮಾತ್ರ ಅಟ್ಯಾಕ್ ಮಾಡಿದ್ರು. ಬಟ್ ಪಾಕಿಸ್ತಾನದ ಡಿಫೆನ್ಸ್ ಫೋರ್ಸಸ್ ಅದು ಇದು ಏನು ಟಚ್ ಮಾಡಕ್ ಹೋಗ್ಲಿಲ್ಲ. ಅದರಿಂದ ಏನಾಯ್ತು, ಅವರು ಅಗ್ರೆಸಿವ್ ಆಗಿ ಬಂದ್ರು ಪಾಕಿಸ್ತಾನ ನೆಕ್ಸ್ಟ್ ಡೇ. ಅದಾದ ತಕ್ಷಣ ಇಂಡಿಯಾ ಮಾಡಿದ್ದೇನು ಅಂದ್ರೆ ಅವರು ಎಲ್ಲ ಅವ್ರ ಏರ್ ಫೋರ್ಸ್ ಬೇಸ್ಗಳು ಇದೆಲ್ಲ ಕಂಪ್ಲೀಟ್ ಆಗಿ ಅಟ್ಯಾಕ್ ಮಾಡಿಬಿಟ್ರು. ಅದಾದ ತಕ್ಷಣ ಏನ್ ಮಾಡಿದ್ರು, ಪಾಕಿಸ್ತಾನ ಬಂದ್ರು ದಯವಿಟ್ಟು ನಿಲ್ಸಿ ಅಂತ ನಿಲ್ಸಿದ್ದಾಯ್ತು. ಅವಾಗ ನಮ್ಮ ಟ್ರಂಪ್ ಅವರು ನಾನೇ ನಿಲ್ಸಿದ್ದು ಇದನ್ನ ಅಂತ ಈಗಲೂ ಹೇಳ್ತಾರೆ. ಅವ್ರು ಹೇಳಕ್ ಹೋದಾಗ ಪಾಕಿಸ್ತಾನ ಹೌದೌದು ಅವರೇ ನಿಲ್ಸಿದ್ದು ಅಂತ ಅಂದ್ಬಿಟ್ಟು ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಆದ್ರೆ ಇಂಡಿಯಾ ಹೇಳ್ತು ಇದು ಬೈಲ್ಯಾಟ್ರಲ್ ಇಶ್ಯೂ, ಆಲ್ವೇಸ್ ದಿಸ್ ಹಸ್ ಬೀನ್ ಬೈಲ್ಯಾಟ್ರಲ್ ಇಶ್ಯೂ. ಆದ್ರಿಂದ ಪಾಕಿಸ್ತಾನ ಬಂದು ಕೇಳ್ಕೊಂಡ್ರು ನಾವು ಒಪ್ಕೊಂಡ್ವಿ ಅಂತ. ಓಕೆ. ಆದ್ದರಿಂದ ಅವರು ನಮ್ಮ ಇಂಡಿಯಾ ಸಪೋರ್ಟ್ ಮಾಡಲಿಲ್ಲ ಅಂತ ಟ್ಯಾರಿಫ್ ಹಾಕಕ್ಕಾಗತ್ತಾ? ಆತರ ಹಾಕೋಕ್ಕಾಗಲ್ಲ. ಓಕೆ. ಅಲ್ಲ, ಈಗ ಈ ಟಾರಿಫ್ ಹಾಕಿದ್ರಲ್ಲ ಸರ್ 50%, ಇಲ್ಲ ಇನ್ನು ನೆಕ್ಸ್ಟ್ ಜಾಸ್ತಿನೂ ಆದ್ರೂ ಆಗ್ಬೋದು, ಇಲ್ಲ ಅಂತಲ್ಲ. ಬಟ್ ನಮ್ಗೆ ಒಂದು ಪರ್ಯಾಯವಾಗಿ ಆಲ್ಟರ್ನೇಟಿವ್ ವೇಸ್ ಅನ್ನುವಂಥದ್ದು ಬೇಕು. ಅವ್ರು ಹಾಕಿದ್ ಒಳ್ಳೇದೇ ಆಯ್ತಾ ಇಂಡಿಯಾಗೆ, ನಾವು ನಿಮಗೆ ತಲೆಬಾಗೋದಿಲ್ಲ, ನಮಗೂ ಬೇರೆ ಮಾರ್ಕೆಟ್ ಇದೆ, ಪರ್ಯಾಯವಾಗಿ ನಾವು ಕೂಡ ಬೇರೆ ನೋಡ್ಕೊಳ್ಳುವಂತ ಶಕ್ತಿ ನಮ್ಗಿದೆ ಅಂತ ಅನ್ಕೊಳ್ಳೋದಕ್ಕೆ ಓಪನ್ ಮಾರ್ಕೆಟ್ ಶುರುವಾಗ್ಲಿಕ್ಕೆ ಒಂದು ಪ್ಲಸ್ ಆಯ್ತಾ ಅಂತ? ಇನ್ ಎ ವೇ ಎಸ್. ಸಿ, ಲೆಟ್ ಅಸ್ ನಾಟ್ ಫರ್ಗೆಟ್ ಒಂದು ಏನು ಅಂದರೆ ಅಮೆರಿಕಾ ಇಸ್ ಅನ್ ಇಂಪಾರ್ಟೆಂಟ್ ಮಾರ್ಕೆಟ್. ಸಡನ್ ಆಗಿ ಈ ಥರ ಟ್ಯಾರಿಫ್ ಹಾಕಿದ್ರೆ ಡಿಸ್ರಪ್ಷನ್ ಆಗುತ್ತೆ. ಅದರಿಂದ ಬೇರೆ ಮಾರ್ಕೆಟ್ಗಳು ಹುಡುಕಿ ಮಾಡಿ ಎಲ್ಲ ಮಾಡೋಷ್ಟಕ್ಕೆ ಟೈಮ್ ತಗೊಳುತ್ತೆ. ನಮಗೆ ಸ್ವಲ್ಪ ತೊಂದರೆ ಖಂಡಿತ ಆಗುತ್ತೆ. ಆದರೆ ಈಗಾಗಲೇ ಅಲ್ಲಾದ ತಕ್ಷಣ ರಷ್ಯಾ ಅಗೈನ್ ಈ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಅದು ಇದನ್ನು ಬೈ ಮಾಡೋದಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದೆ, ಹೇಗೆ ಮಾಡ್ಬೋದು ತೋರಿಸಿ ಅಂತ. ನಾವು ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯ್ತು. ಓಕೆ. ಎಫ್ಟಾ ಕಂಟ್ರೀಸ್ ಜೊತೆ ನಮ್ದು ಇದೆ ಅಗ್ರಿಮೆಂಟ್ ಇದೆ. ಇವಾಗ ಯುರೋಪ್ ಜೊತೆ ಇನ್ನೇನು ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದೆ. ಇವಾಗ ಏನಾಯ್ತು ಅಂದ್ರೆ ಬರೀ ಇಂಡಿಯಾ ಒಂದೇ ಅಲ್ಲ, ಈಗ ಯುರೋಪ್ಗೂ ಈಗ ಏನಾಯ್ತು, ಟ್ರಂಪ್ ಅವರು ಟ್ಯಾರಿಫ್ಗಳು ಹಾಕಿದ್ದು ಇದೆಲ್ಲ ನೋಡಿದ್ರೆ ಏನನ್ನ ನಂಬಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂಟಿ ಇಲ್ಲ.
ಪ್ರಿಡಿಕ್ಟಬಲ್ ಅಲ್ಲ. ಹೌದು. ಆದ್ರಿಂದ ಅವರು ಎಲ್ಲ ಏನ್ ಮಾಡ್ತಿದ್ದಾರೆ, ಹ್ಮ್ ಹ್ಮ್. ಅವ್ರಿಗೆಲ್ರಿಗೂ ಯುರೋಪ್ಗೂ ಏನ್ ಗೊತ್ತಾಗಿದೆ, ಹ್ಮ್. ಇಂಡಿಯಾ ಒಳ್ಳೆ ಮಾರ್ಕೆಟ್, ದೊಡ್ಡ ಮಾರ್ಕೆಟ್, ಫ್ಯೂಚರ್ ಮಾರ್ಕೆಟ್, ಹ್ಮ್ ಹ್ಮ್. ಇವ್ರ ಜೊತೆ ನಾವು ರಿಲೇಶನ್ಶಿಪ್ ಇರಬೇಕು. ಹ್ಮ್ ಹ್ಮ್ ಹ್ಮ್. ಇವಾಗ ಅದೂ ನಮ್ಮ ನೆಗೋಸಿಯೇಷನ್ಸ್ ಫೈನಲ್ ಸ್ಟೇಜಸ್ ಅಲ್ಲಿ ಇದೆ. Yes. ಇವಾಗ ಅಲ್ಲೂ ಆಗುತ್ತೆ. ಹ್ಮ್ ಹ್ಮ್. ಸೊ ಈ ತರ ಏನಾಗ್ತಾ ಇದೆ, ಪ್ರತಿಯೊಂದು ಕಡೆನೂ ಹ್ಮ್. ಡೈವರ್ಸಿಫೈ ಆಗ್ತಾ ಇದೆ. ಹ್ಮ್ ಹ್ಮ್. ಓಕೆ, ಈ ತರ ಡಿಸ್ರಪ್ಟ್ ಆದಾಗ ಖಂಡಿತ ಸ್ವಲ್ಪ ದಿವಸ ಮೇ ಬಿ 1-2 ವರ್ಷ ತೊಂದರೆ ಆಗ್ಬೋದು. ಹ್ಮ್ ಹ್ಮ್. ಬಟ್ ಏನು ಅಂದ್ರೆ ಇಲ್ಲಾಯ್ತು ಅಂತಂದ್ರೆ ಒಂದಲ್ಲ ಒಂದು ರೀತಿ ಬೇರೆ ತರ ಹುಡ್ಕೊಳ್ತಾರೆ, ಹ್ಮ್. ಮಾಡ್ತಾರೆ. ಹ್ಮ್. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಹ್ಮ್. ಈ ತರನೇ ನಡೆಯಲ್ಲ ಇದು. ಓಕೆ. ಇನ್ನು ಸ್ವಲ್ಪ ಕೆಲವು ತಿಂಗಳಲ್ಲಿ, ಹ್ಮ್. ಮೇ ಬಿ ಇನ್ ಅನದರ್ 2-3 ಮಂತ್ಸ್ ಅಲ್ಲಿ ಹ್ಮ್ ಹ್ಮ್. ಅಮೆರಿಕಾಗೆ ಕೆಲವು ವಿಷಯ ಅರ್ಥ ಆಗುತ್ತೆ. ಹಾ. ಅರ್ಥ ಆಗಿ ಐ ಥಿಂಕ್ ವಿ ವಿಲ್ ಎಂಟರ್ ಇನ್ ಟು. ಈಗ ಅದೊಂದು ಇನ್ನೊಂದು ಪ್ಲಸ್ ಆಗಿದ್ದು ಅಂದ್ರೆ ಅವ್ರು ಟಾರಿಫ್ ಜಾಸ್ತಿ ಮಾಡಿದಂತ ಹಿನ್ನೆಲೆಯಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ನಾವು ಚೀನಾ ಜೊತೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಇದೆಯಾ? ಯಾಕೆಂದ್ರೆ ಅದು ಆಗ್ತಿದ್ದ ಹಾಗೆ ಇಂಡಿಯಾ, ಚೀನಾ, ರಷ್ಯಾ 3 ದೇಶಗಳು ಒಟ್ಟಿಗೆ ಕಾಣಿಸ್ಕೊಂಡ್ರು. 3 ದೇಶದ ಅಧ್ಯಕ್ಷರುಗಳು ಕಾಣಿಸ್ಕೊಂಡ್ರು, ಪ್ರಧಾನಮಂತ್ರಿಗಳು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಬೇರೆಯದ್ದೇ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇದು ಪರ್ಯಾಯ ಶಕ್ತಿ ಆಗ್ತಾ ಇದೆ ಅಮೆರಿಕವನ್ನ ಹೊರತುಪಡಿಸಿ ಅನ್ನುವಂಥದ್ದು ಬೆಳವಣಿಗೆ ಆಯ್ತಲ್ಲ, ಅದನ್ನ ಹೇಗೆ ನೋಡ್ಬೋದು? ಒಂದು ವಿಷಯ ತಿಳ್ಕೋಬೇಕು. ಹ್ಮ್ ಏನು ಅಂದ್ರೆ ಇದಕ್ಕೆ ಮೊದಲೇನೆ ಹ್ಮ್. ಚೈನಾ ಇಸ್ ಆಲ್ಸೋ ಎ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್. ಹೌದು. 25 ವರ್ಷದ ಹಿಂದೆ ನಮ್ಮ ಟ್ರೇಡ್ ಚೈನಾ ಜೊತೆ ಏನೂ ಇರಲಿಲ್ಲ, 1 ಬಿಲಿಯನ್ ಇರಲಿಲ್ಲ. ಹ್ಮ್ ಹ್ಮ್. ಇವಾಗ ಸುಮಾರು 120 ಬಿಲಿಯನ್ಗಿಂತ ಜಾಸ್ತಿ ಇದೆ ಓಕೆ. ನಮ್ಮ ಟ್ರೇಡು. ಹ್ಮ್ ಹ್ಮ್. ಸೊ ಅದು ಒಂದು ನಮ್ಮಲ್ಲಿ ಇಲ್ಲಿ ಲಡಕ್ಕಲ್ಲಾಗಿರ್ಬೋದು, ಬಾರ್ಡರ್ ಇಶ್ಯೂಸ್ ಇರ್ಬೋದು, ಅದೆಲ್ಲ ಇರ್ಬೋದು. ಹ್ಮ್ ಹ್ಮ್. ಬಟ್ ಅಷ್ಟೆಲ್ಲ ಇದ್ರೂ ಇಂಡಿಯಾ ಚೈನಾ ಟ್ರೇಡ್ ರಿಲೇಶನ್ಶಿಪ್ ಹ್ಯಾವ್ ಬಿನ್ ಗ್ರೋಯಿಂಗ್. ಓಕೆ. ತುಂಬಾ ಗ್ರೋತ್ ಆಗ್ತಾ ಇದೆ. ಹ್ಮ್ ಹ್ಮ್. ಅದ್ರ ಜೊತೆಗೆ ಏನಾಯ್ತು ಅಂದ್ರೆ ಈ ಟ್ರಂಪ್ ಈ ಟ್ಯಾರಿಫ್ ಇಂಪೋಸ್ ಮಾಡೋದಕ್ಕಿಂತ ಬಹಳ ಮೊದಲೇ ಹ್ಮ್ ಹ್ಮ್. ನಮ್ಮ ಫಾರಿನ್ ಮಿನಿಸ್ಟರ್ ಹೋಗಿದ್ರು, ನಮ್ಮ NSA ಹ್ಮ್. ನ್ಯಾಷನಲ್ ಸೆಕ್ಯೂರಿಟಿ ಅಜಿತ್ ಅಡ್ವೈಸರ್ ದೋವಲ್. ಹೋಗಿ, ಅಜಿತ್ ಡೋವಲ್ ಹೋಗಿದ್ರು. ಎಲ್ಲ ಮಾತುಕತೆ ಆಗಿ ಓಕೆ. ರಿಲೇಶನ್ಶಿಪ್ ನ ಇಂಪ್ರೂವ್ ಮಾಡಬೇಕು ಅಂತ ಆಗ್ಲೇ ಶುರುವಾಗಿತ್ತು. ಶುರುವಾಗಿತ್ತು. ಬಟ್ ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ವೇಗ ಪರ್ಸ್ಪೆಕ್ಟಿವ್ ಅಷ್ಟೇ. ಓಕೆ. ಅವಾಗ್ಲೇ ಅದೆಲ್ಲ ಶುರು ಆಗಿತ್ತು. ಹ್ಮ್. ಬಟ್ ಇವಾಗ ಏನಾಯ್ತು ಅಂದ್ರೆ ಇವರು ಟ್ರಂಪ್ ಅವ್ರು ಇದು ಮಾಡಿದ ತಕ್ಷಣ ಹ್ಮ್. ಬ್ರಿಕ್ ಅನ್ನೋದು ಪ್ರಾಮಿನೆನ್ಸ್ ಬಂತು. ಓಕೆ. ಓಕೆ, ಹ್ಮ್. ಬ್ರೆಜಿಲ್, ಹ್ಮ್. ರಷ್ಯಾ, ಚೈನಾ, ಇಂಡಿಯಾ, ಸೌತ್ ಆಫ್ರಿಕಾ, ಹ್ಮ್. ಇವಾಗ ಬೇರೆ ಎಷ್ಟೊಂದು ಕಂಟ್ರಿಗಳು ಜಾಯಿನ್ ಆಗಿದ್ದಾರೆ. ಹೌದು. ಈ ಬ್ರಿಕ್ ಕಂಟ್ರಿಗಳು ಮಾಡಿದಾಗ ಹ್ಮ್. ಏನಾಯ್ತು ಅಂದ್ರೆ ಸುಮಾರು ಒಪಿನಿಯನ್ಗಳು ಬಂತು. ಏನು ಅಂದ್ರೆ ಈ ಇದು ಅಮೆರಿಕ ಈ ತರ ಮಾಡ್ತಾ ಇರೋದ್ರಿಂದ ಹ್ಮ್. ಡಾಲರ್ ಬದಲು ಬೇರೆ ಇನ್ನೊಂದು ಕರೆನ್ಸಿ ಬಂದು ಹ್ಮ್ ಹ್ಮ್ ಹ್ಮ್. ಅವರು ಈ ಕಂಟ್ರಿಗಳೆಲ್ಲ ಮೇಜರ್ ಎಕಾನಮೀಸ್ ಇವಾಗ ಓಕೆ. ಇವರೆಲ್ಲ ಮಾಡ್ತಾ ಇರೋದನ್ನ ಡಾಲರ್ ಬದಲು ಬೇರೆ ಕರೆನ್ಸಿ ಶುರು ಮಾಡಿಬಿಟ್ರೆ ಹ್ಮ್. ಡಾಲರ್ ತುಂಬಾ ತೊಂದರೆ ಆಗುತ್ತೆ ಓಕೆ. ಅಂತ. ಹಾ. ಅದಂದ ತಕ್ಷಣ ಟ್ರಂಪ್ ಅವರು ಹೇಳಿದ್ರು, ಈ ತರ ಏನಾದ್ರು ಬ್ರಿಕ್ ಮಾಡಕ್ ಶುರು ಮಾಡಿದ್ರೆ ನಾವು ಅವ್ರಿಗೆಲ್ಲ 100% ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಹ್ಮ್. ಅದಾಗೋ ಟೈಮಿಗೆ ಕರೆಕ್ಟ್ ಆಗಿ ಹ್ಮ್. ಇದು ಮೀಟಿಂಗ್ ಆಯ್ತು. ಹ್ಮ್ ಹ್ಮ್. ಅದರಲ್ಲಿ ಅದೇನೋ ಆ ಟೈಮಿಗೆ ಸರಿಯಾಗಿ ಅಂತ ಹೇಳ್ತಾರಲ್ಲ, ಹ್ಮ್. ಆ ರೀತಿ ಚೈನಾ ವಾಸ್ ದೇರ್, Yes. ರಷ್ಯಾ ವಾಸ್ ದೇರ್, ಇಂಡಿಯಾ ವಾಸ್ ದೇರ್ ಪ್ರಾಮಿನೆಂಟ್ಲಿ. ಹ್ಮ್ ಹ್ಮ್ ಹ್ಮ್. ಅವ್ರು 3 ಜನರದ್ದು ಬೋರ್ನ್ ಹೋಮಿ ಅವರು ಒಟ್ಟಿಗೆ ಇರೋದು ಇದನ್ನೆಲ್ಲ ನೋಡ್ಬಿಟ್ಟು ಅಮೆರಿಕಾದಲ್ಲೇ ಎಷ್ಟೋ ಜನ ಹೇಳಕ್ ಶುರು ಮಾಡಿದ್ದೇನು ಅಂದ್ರೆ, ಹ್ಮ್. ನಮ್ಮ ಪಾಲಿಸಿ ಮಾಡ್ತಾ ಇರೋದ್ರಿಂದ ಹ್ಮ್. ಭಾರತ ಚೈನಾಗೆ ಹತ್ತಿರ ಹೋಗ್ತಾ ಇದೆ, ನಾವು ಅವ್ರನ್ನ ಪುಷ್ ಮಾಡ್ತಾ ಇದೀವಿ Yes. ಅನ್ನೋ ತರ ಬಂದಿದೆ. ಹ್ಮ್ ಹ್ಮ್ ಹ್ಮ್. ಭಾರತ ಚೈನಾ ಎಷ್ಟು ಅಲೈನ್ಮೆಂಟ್ ಅಂತೂ ಸಾಧ್ಯ ಇಲ್ಲ. ಹ್ಮ್ ಹ್ಮ್. ಯಾಕೆಂದ್ರೆ ಭಾರತ ಯಾರ ಜೊತೆನೂ ಅಲೈನ್ ಆಗಲ್ಲ. ಹ್ಮ್ ಹ್ಮ್ ಹ್ಮ್. ಅದೇ ತರ ಎನ್ಮಿಟಿ ಕೂಡ ಇಲ್ಲ. ನಮ್ಮ ಚೈನಾ ಜೊತೆ ನಮ್ಮ ಪ್ರಾಬ್ಲಮ್ಸ್ ಇದೆ, Yes. ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋದು ಒಂದು ರೀತಿ ರಿಸಾಲ್ವ್ ಮಾಡೋದು. ಹೌದು. ಎರಡನೇದು ಅದನ್ನ ಮೇಂಟೈನ್ ಮಾಡಿಕೊಂಡು ಒಂದು ಸೆಪರೇಟ್ ಆಗಿ ಹ್ಮ್ ಹ್ಮ್. ಅದು ಬೇರೆ ರಿಲೇಶನ್ಶಿಪ್ಪನ್ನು ಹೋಸ್ಟೇಜ್ ತಗೋಬಾರ್ದು. ಹ್ಮ್ ಹ್ಮ್ ಹ್ಮ್. ಆ ಥರ ಮಾಡಿಕೊಂಡು ಹ್ಮ್. ಫಾರ್ ಎಕ್ಸಾಂಪಲ್ ಲಾಸ್ಟ್ 10-15 ವರ್ಷ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾನೆ ಇತ್ತು. ಹ್ಮ್ 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 ಹ್ಮ್. ಇಂಡಿಯಾ ಚೈನಾ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. ಹ್ಮ್. ಬಾರ್ಡರ್ ಇಶ್ಯೂ ಒಂದ್ ಕಡೆ ಇತ್ತು. ಆ ವಿಚಾರದಲ್ಲಿ ಟೇಕಿಂಗ್ ನೋ ಡಿಸಿಷನ್ ಈಸ್ ಒನ್ ಆಫ್ ದಿ ಡಿಸಿಷನ್ ಅಂತ ಮೇಂಟೈನ್. ಹೌದು. ನೀವು ಒಂದೇನ್ ಮಾಡ್ಬೋದು, ಆ ಇಶ್ಯೂನ ಸ್ವಲ್ಪ ಪಕ್ಕಕ್ಕಿಡಿ, ಓಕೆ. ನಿಧಾನಕ್ಕೆ. ಓಕೆ. ನೀವು ಏನು ಅಗ್ರೆಸಿವ್ ಆಗಿ ಮಾಡಬೇಡಿ, ಇಲ್ಲೂ ಏನಿರಲ್ಲ. ಹ್ಮ್. ಸೊ ಅದನ್ನ ಮೇಂಟೈನ್ ಮಾಡೋಣ. ಹ್ಮ್ ಹ್ಮ್. ಕೆಲವು ಇಶ್ಯೂಸು ಫುಲ್ ರಿಸಾಲ್ವ್ ಆಗಲ್ಲ. ಹ್ಮ್. ಆ ಇಶ್ಯೂಸನ್ನ ರಿಸಾಲ್ವ್ ಮಾಡೋದಕ್ಕಿಂತ ಮ್ಯಾನೇಜ್ ಮಾಡಿ. ಓಕೆ. ಪ್ಲಸ್ ಬೇರೆ ಎಲ್ಲೆಲ್ಲಿ ನೀವು ಬಿಲ್ಡ್ ಮಾಡ್ಬೋದು, ರಿಲೇಶನ್ಶಿಪ್ ಇನ್ಕ್ರೀಸ್ ಮಾಡ್ಬೋದು, ಹ್ಮ್. ಅದನ್ನ ಮಾಡಿ. ಈಗ ನೋಡಿ, ಮಾನಸ ಸರೋವರ ಯಾತ್ರೆ ಶುರು ಆಯ್ತು, ಹ್ಮ್. ಇವಾಗ ಫ್ಲೈಟ್ ಶುರು ಆಯ್ತು, Yes. ಈ ತರ ಎಲ್ಲ ಶುರು ಆಗ್ತಾ ಇದೆ. ಹ್ಮ್ ಹ್ಮ್ ಹ್ಮ್. ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ, ಸ್ವಲ್ಪ ದಿವಸ 1-2 ತಿಂಗಳು ಈಗಾಗಲೇ ನೆಗೋಸಿಯೇಷನ್ ನಡೀತಾ ಇದೆ. ಹ್ಮ್ ಹ್ಮ್ ಹ್ಮ್. ಇಂಡಿಯಾ ಅಮೆರಿಕಾ ಟ್ರೇಡ್ ನೆಗೋಸಿಯೇಷನ್ಸ್. ಹೌದು, ಈಗ ಮೊನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಹ್ಮ್ ಹ್ಮ್. ಹೇಳಿದ್ರು ನೆಗೋಸಿಯೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ. ಹ್ಮ್ ಹ್ಮ್. ಇದೆಲ್ಲ ಆಗಿ ಇನ್ನು 1-2 ತಿಂಗಳಲ್ಲಿ 3 ತಿಂಗಳಲ್ಲಿ ಮೋರ್ ಆರ್ ಲೆಸ್ ದೇ ವಿಲ್ ಕಮ್ ಟು ಎ ಕನ್ಕ್ಲೂಷನ್. ಭಾರತದಲ್ಲಿ ಒಂದು ತಿಳ್ಕೊಳ್ಳಿ, ಹ್ಮ್.
ಅವ್ರು ಕೇಳೋ ಥರ ನಾವು ಆಯಿಲ್ ತೊಗೊಳೋದನ್ನು ನಿಲ್ಸೋಕ್ಕಾಗಲ್ಲ. ಎಸ್ ಹೌದು. ಅಥವಾ ಅವ್ರು ಹೇಳ್ತಾರೆ ಅಂತ ನಾವು S-400ನ ನಾವು ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ತೊಗೊಳ್ತೀವಿ ಮಾಡೋಕ್ಕಾಗಲ್ಲ. ಅಥವಾ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಅಮೆರಿಕಾಗೇನು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಅಮೆರಿಕಾಯಿಂದ ಇಂಡಿಯಾಗೆ ಬರಬೇಕು, ಅದಕ್ಕೆ ನೀವು ಆಕ್ಸೆಸ್ ಕೊಡಿ ಅಂತ. ಎಸ್ ನಾವು ಹಾರ್ಲೆ ಡೇವಿಡ್ಸನ್ನು ಕೊಟ್ಟಿದ್ದಾಯಿತು, ಅಲ್ಲಿಂದ ಬೋರ್ಬನ್ನು ಅದಕ್ಕೆಲ್ಲ ರೆಡ್ಯೂಸ್ ಮಾಡಿದ್ದಾಯಿತು. ಹೌದು. ಬಟ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ನಾವು ಫ್ರೀ ಆಕ್ಸೆಸ್ ಆ ಥರ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಮೋದಿ ಕೂಡ, ಚಾನ್ಸೇ ಇಲ್ಲ ಅಂತ. ಚಾನ್ಸ್ ಇಲ್ಲ. ಮೆಜಾರಿಟಿ ಆಫ್ ದ ಪೀಪಲ್ ನಮ್ಮ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗ್ತಾರೆ. ಎಸ್. ಅದನ್ನ ಓಪನ್ ಮಾಡಿಬಿಟ್ರೆ ನಮ್ಮ ಎಕಾನಮಿ ಏನಾಗಬೇಕು, ನಮ್ಮ ಜನತೆಗೆ ಏನಾಗಬೇಕು. ಆದ್ದರಿಂದ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ. ಅಥವಾ ಇದು ಸೀ ಫುಡ್ ಆಗಲಿ ಅಥವಾ ಡೈರಿ ಪ್ರಾಡಕ್ಟ್ಸು, ಅದಕ್ಕೆ ನಾವು ಈಸಿಯಾಗಿ ಓಪನ್ ಮಾಡಿಬಿಟ್ಟು ಅದನ್ನು ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ದೇರ್ ಇಸ್ ASEAN +3+3 ಅಂತ 16 ಕಂಟ್ರಿಗಳಿದೆ. ಓಕೆ. ಅದರಲ್ಲಿ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಅವರು ಎಲ್ಲ ಮಾಡಿದ್ರು. ಅದೆಲ್ಲ ಮಾಡಿದ್ರು ಇಂಡಿಯಾ ನೆಗೋಷಿಯೇಟ್ ಮಾಡಿ ಕೊನೆಗೆ ಸೈನ್ ಮಾಡಲಿಲ್ಲ. ಓಕೆ. ಒಂದನ್ನು ಯಾತಕ್ಕೆ ಅಂದರೆ ಅಲ್ಲೂ ಅಷ್ಟೇ. ಸೊ ಅಲ್ಲಿ ಏನಾಯಿತು ಅಂದರೆ ನಮಗೆ ವಿ ಫೆಲ್ಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಚೀಪ್ ಪ್ರಾಡಕ್ಟ್ಸ್ ಇಲ್ಲಿಗೆ ಬರೋಕ್ಕೆ ಶುರು ಆದರೆ ನಮಗೆ ತೊಂದರೆ ಆಗುತ್ತೆ ಅಂತ. ಸೊ ಆದ್ದರಿಂದ ಯಾರೇ ಪ್ರೈಮ್ ಮಿನಿಸ್ಟರ್ ಇರಲಿ, ಭಾರತ ದೇಶ ನಮ್ಮ ಫಂಡಮೆಂಟಲ್ ಇಶ್ಯೂಸ್ ಏನಿದೆ, ಓಕೆ, ಅಗ್ರಿಕಲ್ಚರು, ಓಕೆ, ಡೈರಿ ಪ್ರಾಡಕ್ಟ್ಸ್, ಈ ಥರದಕ್ಕೆಲ್ಲ ಫ್ರೀ ಆಕ್ಸೆಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಆ ಸ್ಟ್ಯಾಂಡಲ್ ಮಾತ್ರ ಕ್ಲಿಯರ್ ಆಗಿ. ಸ್ಟ್ಯಾಂಡಲ್ ಮಾತ್ರ. ಮತ್ತೆ ಇನ್ನೊಂದು ಅಲ್ಲಿ H-1B ವೀಸಾ ವಿಚಾರಕ್ಕೆ ಸಂಬಂಧಪಟ್ಟದ್ದು ನೋಡಿದ್ರೆ ಈಗ ಒಂದು ಸ್ವಲ್ಪ ಟಫೆಸ್ಟ್ ರೂಲ್ಸ್ ಮಾಡ್ತಾ ಇದಾರಲ್ಲ, ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಮತ್ತೆ ನಮ್ಮ ಎಂಪ್ಲಾಯ್ಸ್ ಎಲ್ಲ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಹೋದಂಥವರೆಲ್ಲ ವಾಪಸ್ ಬರ್ತಾರಾ ಇಂಡಿಯಾಗೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಒಂದಂತೂ ನಿಜ, ಒರಿಜಿನಲ್ ಆಗಿ H-1B ಅಂತ ಮಾಡಿದ್ದು, ಓಕೆ, ಅಲ್ಲಿ ಯಾವ ಇದಿಲ್ಲ, ಏನು ಕೇಪಬಿಲಿಟೀಸು, ಸ್ಕಿಲ್ಲು ಇಲ್ಲ, ಹೈ ಲೆವೆಲ್ ಸ್ಕಿಲ್ ಇಲ್ಲ. ಓಕೆ. ಅದಕ್ಕೋಸ್ಕರ ಬೇರೆಯವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ. ಹೌದು. ದಟ್ ವಾಸ್ ದ ಇಂಟೆನ್ಷನ್ ಆಫ್ H-1B. ಅವ್ರ ಸ್ಪೌಸ್ ಅಥವಾ ಫ್ಯಾಮಿಲಿಗೆ ವೀಸಾ ಕೊಡ್ತಾ ಇದ್ದು ಡಿಪೆಂಡೆಂಟ್ ವೀಸಾ. ಓಕೆ. ಅಂದರೆ ವರ್ಕ್ ಮಾಡೋಕ್ಕಲ್ಲ, ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಇರಲಿ ಅಂತ ಡಿಪೆಂಡೆಂಟ್ ವೀಸಾ. ಬಟ್ ಅಲ್ಲೇನಾಯಿತು ಅಂದರೆ ಸ್ಲೋಲಿ ಲೋ ಲೆವೆಲ್ ಎಂಪ್ಲಾಯೀಸ್ ಕೂಡ H-1Bನಲ್ಲಿ ಹೋಗೋಕೆ ಶುರು ಮಾಡಿದ್ರು, ನಿಜ ಅದು. ಓಕೆ. ಅದರಿಂದ ಈಗ ಏನು ಮಾಡ್ತಾ ಇದ್ದಾರೆ, ಒಂದು ಮಿನಿಮಮ್ ವೇಜಸ್ನ ಸ್ಯಾಲರಿನ ಇನ್ಕ್ರೀಸ್ ಮಾಡಿಬಿಟ್ಟು ಓನ್ಲಿ ಹೈ ಲೆವೆಲಲ್ಲಿರೋದಕ್ಕೆ ತೊಗೋಬೇಕು ನೀವು. ಆದ್ದರಿಂದ ನಾವು ಈಗ 100,000 ಮಿನಿಮಮ್ ಅಂತ ಅಂದ್ಬಿಟ್ಟು ಒಂದು H-1B ಅಪ್ಲೈ ಮಾಡಬೇಕು ಅಂದರೆ ಕೊಡಬೇಕು ಅಂತ ಶುರು ಮಾಡಿದ್ದಾರೆ. ಅವ್ರ ಇಂಟೆನ್ಷನ್ ಏನು ಅಂದರೆ, ಅಮೆರಿಕಾದಲ್ಲಿರೋರು ಸ್ವಲ್ಪ ಕಡಿಮೆ ಇದಿರೋರು ಆ ಲೆವೆಲ್ ಅವ್ರನ್ನ ನೀವು ತಗೊಳ್ಳಿ, ಅಮೆರಿಕನ್ಸ್ ಅನ್ನೋದು. ಇದರಿಂದ ಡೆಫಿನೆಟ್ ಆಗಿ ಬರೀ ಇಂಡಿಯಾ ಅಲ್ಲ, ಚೈನಾ, ಕೊರಿಯಾ, ಇವ್ರಿಗೆಲ್ಲ ಭಾಳ ಜನಕ್ಕೆ ಬೇಕಾ. ಸ್ಟೂಡೆಂಟ್ಸ್ ಅಲ್ಲಿರೋರು ಇಂಡಿಯಾದಿದ್ದಾರೆ, ಚೈನೀಸ್ ಇದ್ದಾರೆ, ಇವರೆಲ್ಲ ಏನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಓದ್ತಾ ಇದ್ರು ಅಥವಾ MS ಮಾಡೋಕ್ಕೆ ಹೋಗ್ತಾ ಇದ್ರು, ಅದಾದಮೇಲೆ H-1B ತೊಗೊಳ್ತಾ ಇದ್ರು. ಇವಾಗ ಏನಾಗುತ್ತೆ ಅಂದರೆ, ಸುಮಾರು ಜನ ಅಲ್ಲಿ ಅಮೆರಿಕಾಗ ಅವ್ರ ಥರ ಓದೋಕೆ ಹೋಗ್ತಾರಲ್ಲ, ಅವರು ಯೋಚನೆ ಮಾಡ್ತಾರೆ, ನಾವು ಅಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಓದಿದ ಮೇಲೆ ಅಲ್ಲಿ H-1B ಯಾರು ಕೊಡೋದಿಲ್ಲ, ನಾವು ಕೆಲಸಕ್ಕೆ ಸೇರ್ಕೊಳ್ಳೋಕ್ಕಾಗಲ್ಲ ಅಂದರೆ ಏನು ಮಾಡಬೇಕು? ಅಲ್ಲ, ಆ ಬುದ್ಧಿವಂತಿಕೆ, ಆ ಎಂಪ್ಲಾಯ್ಸ್ ಇಲ್ಲೇ ಉಳ್ಕೊಂಡ್ರೆ ಇಂಡಿಯಾಗೆ ಗ್ರೋತ್ಗೆ ಇನ್ನೂ ಹೆಲ್ಪ್ ಆಗುತ್ತಾ ಅಂತ, ಇಲ್ಲೇ ಕೆಲಸ ಅದೇ ಒಂದು ಸ್ಯಾಲರೀಸ್ ಎಲ್ಲ ಸಿಗುತ್ತಾ ಅನ್ನೋ ಈ ಪ್ರಶ್ನೆಗಳು ಬರ್ತಾವಲ್ಲ. ಎಸ್ ಅನ್ನೋ. ಯಾಕೆ ಅಂತೀರಾ, ಇಂಡಿಯಾ ಎಷ್ಟು ದೊಡ್ಡ ದೇಶ ಅಂದರೆ ಅಲ್ಲಿ 1 ಲಕ್ಷ ಜನ ಹೋದ್ರೆ ಇಲ್ಲಿ 2 ಲಕ್ಷ ಜನ ಆ ಥರ ಮಾಡೋರು ಇದ್ದಾರೆ. ಹೌದು. ಓಕೆ. ಬಟ್ ಅದರಲ್ಲಿ ಇದು ಒಂದು ವಿಷಯ ತುಂಬ ಇಂಪಾರ್ಟೆಂಟ್ ಅಂದರೆ, ಯಾರ್ಯಾರು ಆ ಬುದ್ಧಿವಂತಿಕೆ ಸೇಮ್ ಇರುತ್ತೆ ಅಂತ ಇಟ್ಕೊಳ್ಳಿ, ಬಟ್ ಅಲ್ಲಿ ಹೋಗ್ತಾ ಇದ್ದವ್ರು ಯಾರು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆನ್ಸ್ ಇರೋರು, ಅಥವಾ ನಾವು ಸ್ಟಾರ್ಟಪ್ ಮಾಡಬೇಕು ಅಂತ ಇರೋರು, ಅಥವಾ ಎಕ್ಸ್ಟ್ರಾ ಎನರ್ಜಿ ನಾವು ಸಪೋರ್ಟ್ ಇರೋಂಥವ್ರು ಅಂಥವ್ರು ಹೋಗ್ತಾ ಇದ್ರು. ಇವಾಗ ಅವ್ರು ಹೋಗೋಕ್ಕಾಗಲ್ಲ ಅಂದರೆ 2 ಕೆಲಸ ಆಗುತ್ತೆ. ಒಂದು, ಅಲ್ಲಿರೋ ಸಾಫ್ಟ್ವೇರ್ ಕಂಪನಿಗಳೆಲ್ಲ ಐದರ್ ದೇ ಶಿಫ್ಟ್ ಟು ಅದರ್ ಕಂಟ್ರೀಸ್ ಬೇಸು, ಅಥವಾ ಯು ಕ್ಯಾನ್ ವರ್ಕ್ ಫ್ರಮ್ ಹಿಯರ್ ಅಂತ ಮಾಡ್ತಾರೆ. ಸೊ ಅವ್ರು ಅಲ್ಲಿರೋದ್ರ ಬದಲು ಇಲ್ಲಿಂದ ಕೆಲಸ ಮಾಡ್ತಾರೆ. ಇಲ್ಲ ಅದು ಸಿಗ್ಲಿಲ್ಲ ಅಂದರೆ ಅಲ್ಲಿ ಹೇಗಿದ್ರು ಭಾರತದಲ್ಲಿ ಸ್ಟಾರ್ಟಪ್ ಕಲ್ಚರ್ ಇದೆ ಮತ್ತು ಸ್ಟಾರ್ಟಪ್ ಬೇಕಾದ ಸ್ಟಾರ್ಟಪ್ ಸಪೋರ್ಟ್ ಇದೆ ಇಲ್ಲಿ. ಸೊ ಅಂಥವರೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದರೆ ಅಗೈನ್ ಇಟ್ ಮೇ ಟೇಕ್ ಅನದರ್ 5 years. ಪ್ರಾಬಬಲಿ ಹೇಳ್ತಾರಲ್ಲ, ಇಂಡಿಯಾಸ್ ಟೈಮ್ ಹ್ಯಾಸ್ ಕಮ್. ಓಕೆ. ಆಮೇಲೆ ಪಹಲ್ಗಾಮ್ ದಾಳಿ ಆದ ಬಳಿಕ, ಆಮೇಲೆ ಆಪರೇಷನ್ ಸಿಂಧೂರ ಆದ ಬಳಿಕ ನಮ್ಮ ದೇಶದ ಅಂದ್ರೆ ಜನಪ್ರತಿನಿಧಿಗಳನ್ನ, ರಾಜತಾಂತ್ರಿಕ ಅಧಿಕಾರಿಗಳನ್ನ ಬೇರೆ ದೇಶಗಳಿಗೆ ಕಳಿಸ್ಕೊಡುವಂತ ಕೆಲಸ ಆಯ್ತಲ್ಲ, ಆ ಯೂಸ್ಫುಲ್ ಮತ್ತೆ ಅದರ ಇಂಪಾರ್ಟೆನ್ಸ್ ಏನಿತ್ತು ಅಂತ? ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಹೇಳ್ತೀವಿ. 2,
ಅಲ್ಲಿ ನಮ್ಮಲ್ಲೆಲ್ಲ ಎಂಬಸಿಗಳಿತ್ತು, ಹೈಕಮಿಷನ್ಗಳಿತ್ತು, ಓಕೆ ಅಂಬಾಸಿಡರ್ ಇದ್ರು, ಅವ್ರು ಹೋಗಿ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು. ಬಟ್ ಈ ಡೆಲಿಗೇಷನ್ಸ್ ಹೋದಿದ್ದು ಓಕೆ ಎರಡು ರೀತಿಯಲ್ಲಿ ಮಿನಿಮಮ್ಮು ಹ್ಮ್. ನಮಗೆ ಬಹಳ ಒಳ್ಳೆಯದಾಯಿತು. ಒಂದೇನು ಅಂದರೆ, ಈ ಡೆಲಿಗೇಷನ್ ಹೋಗಿದ್ದು ಯಾವುದೇ ಒಂದು ಗೌರ್ಮೆಂಟು ಆಫೀಸರ್ಸ್ ಅಲ್ಲ ಓಕೆ ಅಥವಾ ಗೌರ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಹೌದು ಇಟ್ ವಾಸ್ ಆಲ್ ಪಾರ್ಟಿ ಡೆಲಿಗೇಷನ್. ಹೌದು ಅದರಿಂದ ಒಂದು ತಿಳ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಯ್ತು ಅಂದರೆ, ಈ ವಿಷಯದಲ್ಲಿ ಭಾರತ ದೇಶದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಓಕೆ, ಎಲ್ಲರೂ ಅದನ್ನು ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ಯಾರನ್ನು ಟೆರರಿಸ್ಟ್ ಅಟ್ಯಾಕ್ ಆಯಿತು ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಇವರೆಲ್ಲರೂ ಒಂದೇ ರೀತಿಲಿ ಒಂದೇ ಭಾಷೆಯಲ್ಲಿ ದೇಶ ಅಂತ ಬಂದಾಗ ದೇಶ ಒಂದೇ ಅಂತ ಮಾಡಿದ್ದು ಒಂದು ಗೊತ್ತಾಯಿತು. ಎರಡನೇದೇನು ಅಂದರೆ, ಇಲ್ಲಿಂದ ಮಿನಿಸ್ಟರ್ಸು ಅಥವಾ ಸೀನಿಯರ್ ಇವರು ಪ್ಲಸ್ ಡಿಪ್ಲೊಮ್ಯಾಟ್ಸು ಇದ್ರು, ರಿಟೈರ್ಡ್ ಡಿಪ್ಲೊಮ್ಯಾಟ್ಸು ಇದ್ರು. ಅವರೆಲ್ಲ ಹೋಗಿ ಅಲ್ಲಿ ಇಂಪಾರ್ಟೆಂಟ್ ಆಗಿರೋರು ಮೀಟ್ ಮಾಡಿದ್ರೆ ಅವ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟಾಗಾಯ್ತು. ನೋಡಿ, ಅಲ್ಲಿಂದ ಸ್ಪೆಷಲ್ ಆಗಿ ಡೆಲಿಗೇಷನ್ ಬಂದು ಇಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಬಂದಿದ್ದಾರೆ ಅಂದರೆ ನಮಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ. ಅದರಿಂದ ಏನಾಯ್ತು ಅಂತಂದರೆ, ಭಾರತ ದೇಶಕ್ಕೆ ಒಂಥರ ಒಕ್ಕಟ್ಟಿದೆ, ಜೊತೆಗೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಒಂದು ಮೀನಿಂಗ್ ಇದೆ, ಅದು ಅರ್ಥ ಆಯ್ತು ಎಲ್ರಿಗೂ. ಅದರಿಂದ ಅದು ಬಹಳ ಒಳ್ಳೇದಾಯ್ತು ಅಂತ ನನ್ಗನ್ಸುತ್ತೆ. ಈ ಭಾರತದ ನೆರೆ ದೇಶಗಳು ಅಂತ ಹೇಳ್ತೀವಲ್ಲ, ಸುತ್ತಮುತ್ತ ದೇಶಗಳು, ಈಗ ನೇಪಾಳ ಆಗಲಿ, ಶ್ರೀಲಂಕಾ ಆಗಲಿ, ಬಾಂಗ್ಲಾದೇಶ, ಪಾಕಿಸ್ತಾನ, ಇಲ್ಲೆಲ್ಲ ಕಡೆ ಕೂಡ ಸರ್ಕಾರ ಮತ್ತು ಆಡಳಿತ ಎಲ್ಲ ಬುಡಮೇಲಾಗಿದೆ. ಅಲ್ಲಿನ ಜನರು ಯಾವ್ಯಾವ ರೀತಿಯಾಗಿ ದಂಗೆ ಎದ್ರು ಅನ್ನುವಂಥದ್ದು ನೋಡಿದ್ದೀವಿ. ಇದರ ಪರಿಣಾಮ ಏನು, ಮತ್ತು ಭಾರತ ಇದರಿಂದ ಕಲಿಬೇಕಾಗಿರುವಂಥ ಪಾಠ ಏನು, ಮತ್ತು ಭಾರತದ ಪರಿಸ್ಥಿತಿ ಹೇಗಿದೆ ಈ ದೇಶಗಳನ್ನು ಕಂಪೇರ್ ಮಾಡಿಕೊಂಡ್ರೆ? ಈಗ ಒಂದು ತಿಳ್ಕೋಬೇಕು ಅಂದರೆ, ಭಾರತ ಒಂದು ದೊಡ್ಡ ದೇಶ. ಹೌದು, ಇಲ್ಲಿರೋಷ್ಟು ಡೈವರ್ಸಿಟಿ. ಓಕೆ, ಇಲ್ಲಿ ಎಷ್ಟು ಯಾರ್ಯಾರೋ ಬಂದು ಏನೇನೋ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಅಷ್ಟೆಲ್ಲ ಆದ್ರೂ ಇಂಡಿಯಾ ಈಗಲೂ ಜೀವಂತವಾಗಿ ಉಳಿದಿದೆ, ಮುಂದುವರಿತಾ ಇದೆ. ಬಟ್ ಯಾವುದೇ ದೇಶನೂ ಅದರ ಸುತ್ತಮುತ್ತ ಈ ರೀತಿ ಪ್ರಾಬ್ಲಮ್ಗಳಿದ್ದು, ಈ ಥರ ತೊಂದರೆಗಳಾಗ್ತಾ ಇದ್ದರೆ ಇದೊಂದೇ ದೇಶ ಮುಂದುವರಿಯೋದು ಕಷ್ಟ. ಹೌದು. ಅದರಿಂದ ಭಾರತ ಏನು ಮಾಡ್ತಾ ಇದೆ, ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ಈಗ ನೀವು ನೋಡಿದ್ರೆ 3-4-5 ವರ್ಷದಿಂದ ಅವರು ಎಕನಾಮಿಕ್ ಡಿಫಿಕಲ್ಟಿ ಎಷ್ಟು ಸಿವಿಯರ್ ಆಗಿತ್ತು ಅಂದರೆ ಯಾರು ಹೆಲ್ಪ್ ಮಾಡೋದಿರಲಿಲ್ಲ. ಅವಾಗ ಭಾರತ ದೇಶ ಹೋಗಿ 3-4 ಬಿಲಿಯನ್ ಸಪೋರ್ಟ್ ಮಾಡಿ ಅವ್ರಿಗೆ ತೋರಿಸ್ಕೊಡ್ತು, ನೋಡಿಪ್ಪ ಕಷ್ಟ ಕಾಲದಲ್ಲಿ ನಾವು ಬರ್ತೀವಿ. ಈವನ್ ಮಾಲ್ಡೀವ್ಸ್ ಅಂಡರ್ಸ್ಟುಡ್ ದಟ್. ಇವಾಗ ನೇಪಾಲ್ ಆಸ್ ಆಲ್ಸೋ ಅಂಡರ್ಸ್ಟುಡ್. ಬಾಂಗ್ಲಾದೇಶಲ್ಲಿ ನಮ್ಮ ರಿಲೇಶನ್ಶಿಪ್ಪು ತುಂಬ ಚೆನ್ನಾಗಿತ್ತು. ಶೇಖ್ ಹಸೀನಾ ಇದ್ದಾಗ, ಅವರಿದ್ದಾಗ ಬಹಳಷ್ಟು ಕ್ಲೋಸ್ ಆಗಿತ್ತು. ಅವರು ಅಷ್ಟು ಕ್ಲೋಸ್ ಆಗಿದ್ದಾಗ ಅದನ್ನು ಚೇಂಜ್ ಆದಮೇಲೆ ಅಲ್ಲಿ ಡೆಫಿನೆಟ್ ಆಗಿ ವಾಟ್ ಎವರ್ ದ ರೀಸನ್ ಅಲ್ಲಿ ಈವನ್ ಟುಡೇ ಒಂದು ಟರ್ಮಾಯಿಲ್ ನಡೀತಾ ಇದೆ, ಸ್ಟೆಬಿಲಿಟಿ ಇಲ್ಲ. ಬಟ್ ಏನಂದ್ರೆ ಭಾರತ ಪುನಃ ಅಲ್ಲೂ ಕೂಡ ಹೇಳಿದೆ, ನಿಮ್ಮ ಸ್ಟೆಬಿಲಿಟಿ ನಿಮ್ಮ ಸಪೋರ್ಟ್ಗಾಗೋದಿಕ್ಕೆ ಭಾರತ ಯಾವಾಗ್ಲೂ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇವೆಲ್ಲ ಫೇಸ್ಗಳು. ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ಸುಮಾರು ವರ್ಷಗಳ ಹಿಂದೆನೆ ಚೈನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಒಂದು ಪಾಲಿಸಿ ಇಟ್ಕೊಂಡು ನಮ್ಮ ಸುತ್ತ ಇರೋ ದೇಶಗಳಲ್ಲೇ ಅಲ್ಲೆಲ್ಲ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾದಲ್ಲಿ ಹಂಬಂತೋತ ಅಂತ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಶಿಪ್ ಮಾಡಿದ್ರು, ಪ್ಲಸ್ ಪೋರ್ಟ್ ಕಟ್ಟಿದ್ರು, ಪ್ಲಸ್ ಸಪೋರ್ಟ್ ಮಾಡಿ ಅದನ್ನ ತಗೊಂಡ್ರು. ಗ್ವಾದಾರಲ್ಲಿ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ. ಬಟ್ ಏನಂದ್ರೆ ಈ ಸ್ವಲ್ಪ ಸಣ್ಣ ದೇಶಗಳೇನಿದೆ ಅಲ್ಲಿಗೆಲ್ಲ ನಾವು ಕಂಟಿನ್ಯೂಸ್ ಆಗಿ ಡೆಸ್ಪೈಟ್ ಆಲ್ ದಿಸ್ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ದೊಡ್ಡಣ್ಣನ ತರ ಬಿಹೇವ್ ಮಾಡ್ತಾ ಇಲ್ಲ. ಸೊ ಹೋಪ್ಫುಲಿ ಈಗ ಮಾಲ್ಡೀವ್ಸು ಅವರು ಸ್ವಲ್ಪ ದಿವಸ ದೇವರ್ ಟ್ರೈಂಗ್ ಟು ಬಿ ವಿತ್ ನಾವು ಚೈನಾ ಕಡೆ ಹೊರಟೋಗ್ತೀವಿ, ಬಟ್ ಅವ್ರಿಗೂ ಅರ್ಥ ಆಯ್ತು. ಸೊ ಇಂಡಿಯಾ ಇಸ್ ಎ ಡಿಪೆಂಡಬಲ್ ಪಾರ್ಟ್ನರ್. ಈ ಪಾಕಿಸ್ತಾನದ ರೈವಲ್ರಿ ಇದೆಯಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆಯಲ್ಲ, ಇದು ಸಾಲ್ವ್ ಆಗ್ದಲೇ ಇರುವಂತ ವಿಚಾರನ ಇನ್ಮೇಲೆ? ಪಾಕಿಸ್ತಾನದ ವಿಷಯ ಏನು ಅಂದ್ರೆ, ಪಾಕಿಸ್ತಾನದ ಐಡೆಂಟಿಟಿ ಏನು, ನಾನ್ ಇಂಡಿಯನ್ ಅಷ್ಟೇ. ಇವಾಗ ಕಾಶ್ಮೀರ್ ಇಶ್ಯೂ ಅಂತ ಹೇಳ್ತಾರೆ. ನಾನು ಪಾಕಿಸ್ತಾನದಲ್ಲಿ ಕೂಡ ಸರ್ವ್ ಮಾಡಿದ್ದೀನಿ. ಅಲ್ಲಿ ಕಾಶ್ಮೀರ್ ಇಶ್ಯೂ ರಿಸಾಲ್ವ್ ಆಗ್ಬಿಟ್ರೆ ಪಾಕಿಸ್ತಾನ ಬೇರೆ ಯಾವ್ದಾದ್ರು ಒಂದು ಮುದ್ದೆನ ಹುಡುಕಿ ಅದರ ಜೊತೆ ಇಂಡಿಯಾ ಜೊತೆ ಎನ್ಮಿಟಿ ಶುರು ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಬೇಸಿಕ್ ಆಗಿ ಆಗ್ತಾ ಇರೋದೇನು, ಅಲ್ಲಿ ಆರ್ಮಿ ಕಂಟ್ರೋಲ್ಸ್ ಎವ್ರಿಥಿಂಗ್. ಓಕೆ, ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಯಾವ್ದು ಬರುತ್ತೆ
ಯಾರು ಗವರ್ನ್ ಮಾಡ್ತಾ ಇರೋದ್ರೆ ಹಾ. ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇವಾಗ ನೀವು ಗೊತ್ತಿರೋ ಪ್ರಕಾರ ಅಮೆರಿಕ ಕೂಡ ಹ್ಮ್. ಅವ್ರ ಆರ್ಮಿ ಚೀಫು ಮೇಯ್ನು. ಹೌದು, ಪ್ರಧಾನಮಂತ್ರಿ ಅಲ್ಲ, Okay. ಸೊ ಆ ರೀತಿ ಅಲ್ಲಿ ಯಾವ ಥರ ಇದೆ ಅಂತಂದರೆ, ಅವರು ಪಾಕಿಸ್ತಾನ್ ಆರ್ಮಿ ಹ್ಮ್. ಅಲ್ಲಿ ಕಂಟ್ರೋಲಲ್ಲಿ ಇಟ್ಕೊಂಡು ಹ್ಮ್. ಮುಂದಕ್ಕೆ ಹೋಗಬೇಕು ಅಂದರೆ, ಹ್ಮ್. ಇವಾಗ ಅವ್ರು ನೋಡಿ ಅವ್ರಿಗೆ ಎಕಾನಮಿ ಎಷ್ಟು ಫ್ರೆಜೈಲ್ ಆಗಿದೆ ಅಂದರೆ, ಈವನ್ ಟುಡೇ ವಿ ಹರ್ಡ್ $1 ಬಿಲಿಯನ್ ಕೊಡಬೇಕಾಗ IMF ಅವ್ರ ಕಂಡೀಷನ್ ಮೀಟ್ ಮಾಡಲಿಲ್ಲ ಅಂತ ಅವ್ರು ವಾಪಸ್ ಹೊಟ್ಟೋಗ್ಬಿಟ್ರು. ಅದೇ ರೀತಿ ಇವಾಗ ಅವ್ರಿಗೆ ಪಾಕಿಸ್ತಾನ್ಗೆ ಏನಾಗಿದೆ, ಓಕೆ. ಒಂದು ಅಫ್ಘಾನಿಸ್ತಾನು ಮೊದಲು ಅವರು ಸ್ಟ್ರಾಟಜಿಕ್ ಡೆಪ್ತು ನಾವು ಮಾಡ್ಬೋದು ಅಂತಿದ್ರು. ಹ್ಮ್. ಅಫ್ಘಾನಿಸ್ತಾನ್ ಇವಾಗ ತಾಲಿಬಾನ್ ಬಂದ್ಮೇಲೆ ಅಲ್ಲಿ. ಹಾ, ಹಾ, ಹಾ. ಎರಡನೇದು ಅಲ್ಲಿ TTP ಅಂತ ಇದೆ, ಓಕೆ. ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ. ಹ್ಮ್, ಹ್ಮ್, ಹ್ಮ್. ಅವರು ಪಾಕಿಸ್ತಾನೀಸು, ಹ್ಮ್, ಹ್ಮ್. ತಾಲಿಬಾನ್ಸು. ಹ್ಮ್. ಮೊದಲು ಇವರು ಅಲ್ಲಿ ತಾಲಿಬಾನ್ಸನ್ನು ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡೋದು. ಹೌದು, ಈಗ ಈ TTP ಪಾಕಿಸ್ತಾನ್ ತಾಲಿಬಾನ್ ಏನ್ ಮಾಡ್ತಾ ಇದೆ, ಅವರು ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹೌದು. ಫುಲ್ಲು. ಹಾ. ಈಗ ನಿನ್ನೆ ಕೂಡ ಈವನ್ ಅಫ್ಘಾನಿಸ್ತಾನದಲ್ಲಿ ಕೆಲವು ಜಾಗಗಳಿಗೆ ಹೋಗಿ ಇವರು ಪಾಕಿಸ್ತಾನ ಸ್ಟ್ರೈಕ್ ಮಾಡಿ. ಸ್ಟ್ರೈಕ್ ಮಾಡಿದ್ರು. ಹ್ಮ್, ಹ್ಮ್. ಸೊ ಈ TTP ಒಂದು ಪ್ರಾಬ್ಲಮ್ಮು. ಹ್ಮ್, ಹ್ಮ್. ಈ ಬಲೂಚ್ ಫೋರ್ಸ್ ಒಂದಿದೆ, ಹೌದು. ಅವರು ಆ ಕಡೆಯಿಂದ, ಹ್ಮ್, ಯಾಕಂದ್ರೆ ಚೈನಾನ್ ಕರ್ಕೊಂಬಂದು ಅಲ್ಲೆಲ್ಲ ತೊಂದರೆ ಕೊಡ್ತಾ ಇರೋದ್ರಿಂದ ಅಲ್ಲಿಂದ ಪ್ರಾಬ್ಲಮ್ಮು ಹ್ಮ್, ಹ್ಮ್. ಎರಡು ಕಡೆ. ಓಕೆ. ಸೊ ಈ ತರ ಆಗ್ಬಿಟ್ಟು ಪಾಕಿಸ್ತಾನ ಈಸ್ ಇನ್ ಎ ವೆರಿ ಡಿಫಿಕಲ್ಟ್ ಸ್ಟೇಜ್. ಅದನ್ನ ಕನ್ಸಿಡರೇ ಮಾಡಕ್ಕಾಗಲ್ಲ. ಆಗಲ್ಲ. Okay. ಬಟ್ ಏನು ಅಂದ್ರೆ ನಾವು ಸುಮ್ಮನೆ ಹ್ಮ್. ಅವರು ಯಾವಾಗ ರೆಡಿ ಆಗ್ತಾರೆ ಹ್ಮ್. ಅಲ್ಲಿವರೆಗೆ. ಈಗ ಒಂದು ಹೋಪ್ಫುಲಿ ಅವ್ರು ಪಾಠ ಕಲ್ತಿದ್ದಾರೆ. Okay. ಏನು ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ರೆ ಮೊದ್ಲಿದ್ದ ಹಾಗೆ ಸುಮ್ಮನೆ ಇರೋಲ್ಲ. Yes, yes. ಮೊದಲು ಎಷ್ಟೊಂದು ಅಟ್ಯಾಕ್ ಮಾಡಿದ್ರು ನಾವೆಲ್ಲ ಸುಮ್ಮನೆ ಇರ್ತಾ ಇದ್ವಿ. ನಮ್ಮ ಮಿಲಿಟರಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನ ತೋರ್ಸಕ್ಕೆ ಆಪರೇಷನ್ ಸಿಂಧೂರಕ್ಕೆ ಅವರೇ ವೇದಿಕೆ ಮಾಡ್ಕೊ. ಒಂದು ಮಾಡಿಕೊಟ್ರು. ಹಾ. ಈಗ ಅವ್ರಿಗೆ ಅರ್ಥ ಆಗಿದೆ. ಓಕೆ. ಸೊ ಅದ್ರ ಈಗ ಅಮೆರಿಕ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ತರ ಅಲ್ಲ. ದಿಸ್ ಈಸ್ ಓನ್ಲಿ ಅಗೈನ್ ಬಿಸ್ನೆಸ್ ಮೈಂಡ್. ಬಿಸಿನೆಸ್ ಡೀಲು, ಕ್ರಿಪ್ಟೋ ಕರೆನ್ಸಿ ಇರ್ಬೋದು, ಮಿನರಲ್ಸ್ ಇರ್ಬೋದು, ಆ ಥರ ಮಾಡ್ತಾ ಇದ್ದಾರೆ. ಅದರಿಂದ ಏನಂದ್ರೆ ನಾವು ಭಾರತ ಮತ್ತು ಪಾಕಿಸ್ತಾನ ಹೈಫನೇಟ್ ಆಗಬಾರ್ದು. ಓಕೆ. ಇಟ್ ಈಸ್ ನಾಟ್ ಫಾರ್ ಅಸ್. ಅವರಿದ್ದಾರೆ, ಅವ್ರಿರಲಿ. ಓಕೆ, ನೋಡಪ್ಪ, ನೀವು ಏನಾದ್ರು ತುಂಬಾ ತೊಂದರೆ ಕೊಡೋಕೆ ಹೋದ್ರೆ ನಿಮ್ಗೆ ಗೊತ್ತಿದೆ ರಿಯಾಕ್ಷನ್ ಏನಾಗುತ್ತೆ ಅಂತ ಓಕೆ. ಅರ್ಥ ಆಗಿದೆ ಈಗ. ಸೊ ಅವ್ರ ಪಾಟಿಗೆ ಅವ್ರು ಬಿಟ್ಬಿಟ್ಟು ನಾವು ಮುಂದುವರಿಯೋದು ಕಲಿಬೇಕು. ನಾವು ಸ್ಟ್ರಾಂಗ್ ಆಗಬೇಕು. ಸರ್, ಈ ಉಗ್ರರನ್ನ, ಉಗ್ರವಾದವನ್ನ, ಉಗ್ರ ಸಂಘಟನೆಯನ್ನ ಭಾರತ ಯಾವಾಗ್ಲೂ ಖಂಡಾತುಂಡವಾಗಿ ವಿರೋಧ ಮಾಡ್ಕೊಂಡೇ ಬರ್ತಾ ಇದೆ. ಹೌದು. ಬಟ್ ಈಗ ತಾಲಿಬಾನ್ ಸರ್ಕಾರದ ಜೊತೆಯ ಮಾತುಕತೆ ಇದೆಯಲ್ಲ, ಅಲ್ಲಿನ ಅಫ್ಘಾನಿಸ್ತಾನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಇಲ್ಲಿಗೆ ಬಂದಿದ್ದಾರೆ. 8 ದಿನಗಳ ಕಾಲದ ಪ್ರವಾಸ ಬೇರೆ. ಇದನ್ನ ಹೇಗ್ ನೋಡ್ಬೋದು? ಏನ್ ಮೆಸೇಜ್ ಕೊಡ್ತಾ ಇದೆ ಇಂಡಿಯಾ? ಓಕೆ, ಅವರು ಈಗ ತಾಲಿಬಾನ್ ಇರಬಹುದು, ಹ್ಮ್. ಬಟ್ ದೇ ಆರ್ ಗವರ್ನಿಂಗ್ ದ ಕಂಟ್ರಿ. ಎಸ್. ಓಕೆ, ಅವರು ಟೆರರಿಸ್ಟ್ ಆಗಿ ಎಲ್ಲೂ ಫೈಟ್ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್, ಅವರು ತಾಲಿಬಾನ್ ಅಲ್ಲಿದ್ದಾಗ, ಅಮೆರಿಕನ್ಸ್ ಅವರೆಲ್ಲ ಅಲ್ಲಿದ್ದಾಗ ನಿಮ್ಗೆ ಗೊತ್ತಿರ್ತಾ ಇತ್ತು, ಅಲ್ಲಿ ಪ್ರತಿ ದಿವಸ ಎಕ್ಸ್ಪ್ಲೋಷನ್ ಆಗೋದು, ಹೌದು. ಪ್ರತಿ ದಿವಸ ಕಿಲ್ಲಿಂಗ್ ಆಗೋದು, ಪ್ರತಿ ದಿವಸ ಇದಾಗ್ತಾ ಇತ್ತು. ಕಂಟ್ರೋಲ್ ಆಗಿದೆ ಈಗ. ಇವಾಗ ಅದಿಲ್ಲ ಅಲ್ಲಿ. ಎಸ್, ಎಸ್. ಏನಂದ್ರೆ ಇವಾಗ ವೆದರ್ ಬೇರೆಯವರು ಇಷ್ಟಪಡ್ತಾರೋ ಇಲ್ವೋ ಅದು ಬೇರೆ ವಿಷಯ. ತಾಲಿಬಾನ್ ಈಸ್ ಗವರ್ನಿಂಗ್ ದಟ್ ಕಂಟ್ರಿ. ಓಕೆ. ಓಕೆ, ಹ್ಮ್. ನಮ್ಗೆ ಏನ್ ಬೇಕು ಅಂದ್ರೆ, ಹ್ಮ್. ನಾವು ಅವರಿಗೆ ಡಿಪ್ಲೊಮ್ಯಾಟಿಕ್ ರೆಕಗ್ನಿಷನ್ ಕೊಟ್ಟಿಲ್ಲ, ಯಾಕಂದ್ರೆ ಮೋಸ್ಟ್ ಅದರ್ ಕಂಟ್ರೀಸ್ ಹ್ಯಾವ್ ಆಲ್ಸೋ ನಾಟ್ ಗಿವನ್. ಬಟ್ ಹಾಗನ್ಬಿಟ್ಟು ನಮ್ಮ ಹಿತಾಸಕ್ತಿ ಏನಿದೆ ರೀಜನ್ ಅಲ್ಲಿ, ಓಕೆ. ಅದು ನಮ್ಗೆ ಇಂಪಾರ್ಟೆಂಟ್. ಆದ್ದರಿಂದ ತಾಲಿಬಾನ್ ಜೊತೆ ಯಾವ ಏರಿಯಾದಲ್ಲಿ ಓಕೆ. ಕೋಆಪರೇಟ್ ಮಾಡೋಕ್ಕಾಗತ್ತೆ ಟೆಕ್ನಿಕಲಿ. ಇವಾಗ ಫಾರ್ ಎಕ್ಸಾಂಪಲ್, ಎಂಥ ಅಲ್ಲಿ ಏನು ವಾರ್ ನಡೀತಾ ಇರಲಿ, ಏನು ನಡೀತಾ ಇರಲಿ, ಇಂಡಿಯಾ ಆಲ್ವೇಸ್, ನಾನು ಕೂಡ ಹೋಗಿದ್ದೀನಿ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ, ಇಂಡಿಯಾ ಆಲ್ವೇಸ್ ಸಪೋರ್ಟೆಡ್ ಅವ್ರಿಗೆ ಹೆಲ್ತ್, ಹಾಸ್ಪಿಟಲ್ಸ್ಗಳು, ಸ್ಕೂಲ್ಗಳು, ಈವನ್ ರೋಡ್ಗಳು, ಇದು ಪವರ್ ಜನರೇಷನ್, ಇದೆಲ್ಲಾನು ಜನಗಳಿಗೆ ಏನು ಉಪಯೋಗ ಆಗುತ್ತೆ ಅದನ್ನೆಲ್ಲ ಸಪೋರ್ಟ್ ಮಾಡ್ತಾನೇ ಬಂದಿದೆ. ಆಮೇಲೆ ಇನ್ನೊಂದು ದೃಷ್ಟಿಲಿ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಸಂದೇಶ ಕೂಡ ಅದೇ. ಇವಾಗ ಇಷ್ಟೆಲ್ಲ ಇರೋದ್ರಿಂದ ನಮ್ಮ ರಿಲೇಶನ್ಶಿಪ್ ವಿತ್ ಇದು ಅಫ್ಘಾನಿಸ್ತಾನ್ ಪೀಪಲ್ ಆಲ್ವೇಸ್ ಇಟ್ ಹಸ್ ಬಿನ್ ಗುಡ್. ಇವಾಗ ನಾವೇನು ಅಂದ್ರೆ, ವಿ ಆರ್ ನಾಟ್ ಸೇಯಿಂಗ್ ನಾವು ಡಿಪ್ಲೊಮ್ಯಾಟಿಕಲಿ ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದೀವಿ ಅಂತ. ಏನು ಅಂದ್ರೆ, ಇವಾಗ ನಾವು ಅದಿಲ್ಲದೆ ಇದ್ರು ನಮ್ಮ ಹಿತಾಸಕ್ತಿ, ನಮ್ಮ ರೀಜನಲ್ಲಿ ನಮಗೆ ಏನಿರಬೇಕು ಅಲ್ಲಿ ಶಾಂತಿ ಕಾಪಾಡೋದಕ್ಕೋಸ್ಕರ ನಾವು ಅವರ ಜೊತೆ ಯಾವ ರೀತಿ ಕೋಆಪರೇಟ್ ಮಾಡ್ಬೋದು. ಇದರಿಂದ ಪಾಕಿಸ್ತಾನಕ್ಕೂ ನೀವು ಹೇಳಿದಾಗ ಅವ್ರಿಗೊಂದು ಅರ್ಥ ಆಗುತ್ತೆ. ಏನು ಅಂದ್ರೆ, ಈಗ ಆ ಕಡೆ ಅಫ್ಘಾನಿಸ್ತಾನ, ಈ ಕಡೆ ಇಂಡಿಯಾ ಇರೋದ್ರಿಂದ ಅವ್ರೂ ಒಂಥರ ಈ ತರ ಟೆರರಿಸ್ಟ್ ಸಪೋರ್ಟ್ ಮಾಡ್ಕೊಂಡು ಹೇಗೆ ಮಾಡ್ತಾ ಇದ್ರು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ. ಅದರಿಂದ ಟೆಕ್ನಿಕಲ್ ಆಗಿ ನಾವು ಏನ್ ಮಾಡ್ತಾ ಇದೆ ವಿತ್ ಇನ್ ಲಿಮಿಟ್ಸ್, ವಾಟ್ ಈಸ್ ಪಾಸಿಬಲ್, ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಅಲ್ವಾ? ಪ್ರಾಗ್ಮ್ಯಾಟಿಕ್ ಆಗಿದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ.
ಕೊನೆಯದಾಗಿ ನಿಮಗೆ ಬರೀ ರಾಜತಾಂತ್ರಿಕವಾಗಿ ಮಾತ್ರ ಅಲ್ಲ ಇಂಟ್ರೆಸ್ಟು, ಅದರಲ್ಲಿ ಮಾತ್ರ ವರ್ಕ್ ಮಾಡಿರುವಂಥದ್ದಲ್ಲ, ಸಾಹಿತ್ಯಾಸಕ್ತಿ ತುಂಬ ಇರುವಂಥದ್ದು. 4 ಬುಕ್ ಬರೆದಿದ್ದೀರಾ. ಅದರ ಜೊತೆಗೆ ಅಯೋಧ್ಯ ಪ್ರಿನ್ಸಸ್ದು ಕೂಡ ಮೆಸೇಜನ್ನು ಕೊಡುವಂಥ ಕೆಲಸ ಮಾಡಿದ್ರ. ಆ ಬುಕ್ಗಳ ಬಗ್ಗೆ, ಅದರ ಇಂಟ್ರೆಸ್ಟ್ ಬಗ್ಗೆ ನೋಡೋದಾದ್ರೆ ಅಂತ. ಇಟ್ ಆಲ್ ಸ್ಟಾರ್ಟೆಡ್ ನಾನು ಪಾಕಿಸ್ತಾನದಲ್ಲಿದ್ದಾಗ. ಅಲ್ಲಿ ಏನಾಗ್ತಾ ಇತ್ತು ಅಂದರೆ ಆಗ್ಲಿಂದಾನು, ಐ ಆಮ್ ನಾಟ್ ಟಾಕಿಂಗ್ ಆಫ್ 1990s, ಆಗ್ಲಿಂದಾನು ಈ ಸಮ್ ಆರ್ ದಿ ಅದರ್ ಟೆರರಿಸ್ಟ್ ಅಟ್ಯಾಕ್ ಆಗ್ತಾನೆ ಇತ್ತು ಈ ನಮ್ಮ ಕಾಶ್ಮೀರ್ ಏರಿಯಾದಲ್ಲಿ, ಅದರಲ್ಲಿ ಇದರಲ್ಲಿ. ಸೊ ಅದು ನಡೀತಾ ಇದ್ದಾಗ ನಾವು ಕೆಲವು ಸತಿ ಈ ಪ್ಯಾಂಪ್ಲೆಟ್ಸು ಥರ ಸ್ಮಾಲ್ ಬುಕ್ಲೆಟ್ಸನ್ನು ಮಾಡ್ತಾ ಇದ್ವಿ. ನೋಡಿ ಯಾವ ಥರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಇಲ್ಲೆಲ್ಲ ಏನೇನು ತೊಂದರೆ ಮಾಡಿದ್ದಾರೆ ಅಂತ. ಓಕೆ. ಇದನ್ನು ನಾವು ಪಬ್ಲಿಷ್ ಮಾಡಿ ನಾವು ಬೇರೆ ಡಿಪ್ಲೊಮ್ಯಾಟ್ಸು, ಬೇರೆ ಕಂಟ್ರಿಯವರು ಅಥವಾ ಇಂಟ್ರೆಸ್ಟೆಡ್ ಪರ್ಸನ್ಸ್ಗೆ ನಾವು ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ, ನೋಡಿ ಪಾಕಿಸ್ತಾನ ಈ ಥರ ಮಾಡ್ತಾ ಇದೆ ಅಂದರೆ ಅವರು ತಗೊಂಡು ನೋಡ್ತಾ ಇದ್ರು. ಹೌದು ಸರ್, ನಿಜ. ಬಟ್ ಈಗ ಪಾಕಿಸ್ತಾನ ಕೂಡ ಇದೇ ಥರದ್ದು ನಮ್ಗೆ ಪ್ಯಾಂಪ್ಲೆಟ್ ಕೊಡುತ್ತಲ್ಲ, ನಾವು ಯಾರು ನಂಬೋಣ ಹೇಳ್ತಾ ಇದ್ರು. ಓಕೆ. ಅದಕ್ಕೆ ನಾವು ಸುಮಾರು ಯೋಚನೆ ಮಾಡಿಬಿಟ್ಟು ಒಂದು ರಿಲೆಕ್ಟೆಂಟ್ ಅಸಾಸಿನ್ ಅಂತ ಒಂದು ನಾವೆಲ್ ಬರೆದೆ. ಆಲ್ಮೋಸ್ಟ್ ಬೇಸ್ಡ್ ಆನ್ ವಾಟ್ ಈಸ್ ಹ್ಯಾಪನಿಂಗ್. ಅಲ್ಲಿ ಏನಾಗ್ತಾ ಇದೆ, ಪಾಕಿಸ್ತಾನದ ಜೀವನ ಹೇಗೆ, ಇಂಡಿಯಾದ ಜೀವನ ಹೇಗೆ, ಟೆರರಿಸಮ್ ಹೇಗೆ ನಡೆಯುತ್ತೆ, ಪೊಲಿಟಿಕ್ಸ್ ಹೇಗೆ ನಡೆಯುತ್ತೆ, ಇದನ್ನೆಲ್ಲ ತಗೊಂಡು ಅದನ್ನು ನಾವೆಲ್ ಬರೆದು, ಆವಾಗ ಇನ್ನೂ ಸರ್ವಿಸಲ್ಲಿದ್ದರಿಂದ ಅದನ್ನು ಗೌರ್ಮೆಂಟ್ ಇದು ಅಪ್ರೂವಲ್ ತಗೊಂಡು ಪಬ್ಲಿಷ್ ಮಾಡಿದೆ. ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ, ಅಲ್ಲಿಂದ ಶುರು ಆಯಿತು ಬರಿಬೇಕು ಅಂತ. ಅದಾದ್ಮೇಲೆ ಆಸ್ ಐ ಟೋಲ್ಡ್ ನಾ ಇದಕ್ಕೆ ಹೋದಾಗ, ಅಯೋಧ್ಯಾಗೆ ಹೋದಾಗ ಅಲ್ಲಿ ಹೋಗಾಯಿತು. ಅದಾದ್ಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ಅವರು ಅದನ್ನ ಚಿಕ್ಕ ಮಕ್ಳಿಗಾಗೋ ಥರ ಬರ್ಕೊಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂದರು. ಅದನ್ನು ಪಬ್ಲಿಷ್ ಮಾಡಿದ್ವಿ. ಅದೆಲ್ಲ ಆದ್ಮೇಲೆ ಅಮೇರಿಕಾದಲ್ಲಿದ್ದಾಗ ಅಲ್ಲಿ ಸುಮಾರು ಜನ ಏನು ಅಂದರೆ ಇಲ್ಲಿಂದ ಸೇಮ್ H1B ಇದೆಲ್ಲ ಅಲ್ಲಿ ಬರ್ತಾರೆ. ಅಲ್ಲಿ ಬಂದರೆ ಅಲ್ಲಿ ಎಲ್ಲ ದೂರದಿಂದ ನೋಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಸಂಬಳ ಬರ್ತಾ ಇರುತ್ತೆ. ಸೊ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಜೀವನದಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ಸು ಬರ್ತಾ ಇತ್ತು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ. ಪ್ಲಸ್ ಇಲ್ಲಿಂದ ಡಿಪೆಂಡೆಂಟ್ ಆಗಿ ಹೋಗ್ತಾರೆ, ಅಲ್ಲಿ ಕೂತ್ಕೊಂಡು ಏನು ಮಾಡಬೇಕು, ಕೆಲಸ ಮಾಡೋ ಹೋಗಿಲ್ಲ, ಬೇರೆ ಏನಿಲ್ಲ. ಈ ಥರ ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಆಯಿತು. ಅದಕ್ಕೆ ಅದನ್ನೆಲ್ಲ ನಮ್ಮ ಎಕ್ಸ್ಪೀರಿಯನ್ಸು ಪ್ಲಸ್ ಎಷ್ಟೆಲ್ಲ ನೋಡಿ, ಸಸ್ಪೆಂಡೆಡ್ ಲೈವ್ಸ್ ಅಂತ ಹೇಗಿರುತ್ತೆ ಜೀವನ, ಹೇಗೆ ನಿಜವಾಗ್ಲೂ ಏನು ನಡೆಯುತ್ತೆ, ಎಷ್ಟು ಜನ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅದು ಬರೀ ಇಂಡಿಯನ್ಸ್ಗೆ ಆಗುತ್ತೆ ಅಂತಲ್ಲ, ಬಹಳ ಜನ, ಈವನ್ ಅಮೆರಿಕಾದಲ್ಲಿ ಅಮೆರಿಕನ್ಸ್ ಕೂಡ ಡೊಮೆಸ್ಟಿಕ್ ವೈಲೆನ್ಸ್. ಓಕೆ, ಸೊ ಇಟ್ ಇಸ್ ನಾಟ್. ಬಟ್ ಏನಂದ್ರೆ ನಾವು ನಮಗೆ ಗೊತ್ತಿರೋದು ಇಂಡಿಯನ್ಸು ಹೇಗಿರುತ್ತೆ, ಜೀವನ ಹೇಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಬರೆದೆ. ಈಗ ಅದು ಕೊನೆದಾಗಿ ಕೇಳ್ತಾ ಇದ್ದೀನಿ, ಅಮೇರಿಕ ಅಧ್ಯಕ್ಷರು ಅಂದರೆ ಒಂದು ಗತ್ತು ಗೈರತ್ತು, ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇತ್ತು. ಅದೆಲ್ಲವನ್ನು ಒಂದೇ ಸಲ ಟ್ರಂಪ್ ಅವರು ಹಾಳು ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ನೊಬೆಲ್ ಪ್ರೈಸ್ಗೋಸ್ಕರ ಅಂಗಲಾಚಿಲ್ ಬೀದಿಲಿ ಭಿಕ್ಷೆ ಬೇಡೋ ಥರ ಬೇಡ್ತಾ ಇದ್ದಾರೆ, ಅದು ಸಿಗಲಿಲ್ಲ. ಅದನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ನೋ ಕಾಮೆಂಟ್ಸ್. ಯಾಕೆಂದರೆ ಅವರು ಅಮೇರಿಕಾದ ಅಧ್ಯಕ್ಷರು. ಓಕೆ. ಅವ್ರಿಗೂ ಪ್ರೋಟೋಕಾಲ್ಸ್ ಇರುತ್ತೆ, ಹೇಗೆ ಫಾಲೋ ಮಾಡಬೇಕು ಅಂತ. ಓಕೆ. ಅವ್ರಿಗೂ ನಡೀತಾ ಇರುತ್ತೆ. ಐ ಥಿಂಕ್ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಐ ಥಿಂಕ್ ದೇ ವಿಲ್ ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ನೀಡ್ಸ್ ಟು ಬಿ ಡನ್. He is, let us believe that our Trump, even today, he is the president of the most powerful country in the world. And everybody has their own style of doing it. So now he has his style. So let us hope that India and America relations not only improve ಆಗುತ್ತೆ ಅಂತಲ್ಲ, ಐ ಥಿಂಕ್ ಪುನಃ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ನಮ್ಮದು ಅಮೆರಿಕ ಜೊತೆ ಇರೋದು ಗ್ಲೋಬಲ್ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಅಮೆರಿಕ ಜೊತೆ, ಬರೀ ಬಯಲಾಟ್ರಲ್ ಅಷ್ಟೇ ಅಲ್ಲ. ಸೊ ಐ ಥಿಂಕ್ ಇಂಡಿಯಾ ಬೆಳೀತಾ ಇದೆ. ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ವೆರಿ ಪವರ್ಫುಲ್ ಎಕಾನಮಿ. ಅದ್ರ ಜೊತೆಗೆ ಅಮೆರಿಕಾಗೂ ಇಂಡಿಯಾ ಮ್ಯೂಚುವಲ್ ಇಂಪಾರ್ಟೆನ್ಸ್. ಐ ಥಿಂಕ್ ಇಂಡಿಯಾ ಅಮೆರಿಕಾ ರಿಲೇಷನ್ಸ್ ತುಂಬ ಇಂಪಾರ್ಟೆಂಟು. ಐ ಹೋಪ್ ಅಂಡ್ ಐ ವಿಶ್ ದಟ್ ಇನ್ ಕೆಲವೇ ತಿಂಗಳಲ್ಲಿ ಇಟ್ ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಅಂಡ್ ಇದು ಇನ್ನೂ ಸ್ಟ್ರೆಂತ್ ಆಗುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದ ಸರ್. ಸುದೀರ್ಘವಾಗಿ ಕೂತ್ಕೊಂಡು ನಮ್ಮ ಜೊತೆ ರಾಜತಾಂತ್ರಿಕತೆಯ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಸಾಹಿತ್ಯದ ಆಸಕ್ತಿಯ ಬಗ್ಗೆ, ಅದರ ಜೊತೆಗೆ ಮೇನ್ಲಿ
ಜಾಗತಿಕವಾಗಿ ಭಾರತ ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಯಾವ ಹಂತದಲ್ಲಿದೆ, ಇನ್ನೂ ಯಾವ ರೀತಿಯಾಗಿ ಬದಲಾಗಬೇಕಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ನಮ್ಮ ವೀಕ್ಷಕರುಗಳಿಗೆಲ್ಲ ನನ್ನ ನಮಸ್ತೆಗಳು. ಥ್ಯಾಂಕ್ ಯು ಸೋ ಮಚ್ ಪಾರ್ಥ Thank you. ಸಾರಥಿ ಸರ್. Thank you, sir. ತನಕ ನಿಮ್ಮ ಅಮೂಲ್ಯವಾದಂಥ ಟೈಮನ್ನು ನ್ಯೂಸ್ 18 ಕನ್ನಡದ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇದು ತಾವು ಹೇಳಿದಾಗೆ ತಮ್ಮ ಮೊದಲನೇ ಪಾಡ್ಕಾಸ್ಟ್ ಅಂತ ಏನೋ ಕೇಳಿದೆ. Yes. ಸೊ ಐ ವಿಶ್ ಆಲ್ ದ ಸಕ್ಸಸ್ ಫಾರ್ ನಿಮ್ಮ ಎಲ್ಲ ಪಾಡ್ಕಾಸ್ಟ್ಗಳಿಗೂ ಸಕ್ಸಸ್ ಆಗಲಿ. ಎಲ್ರಿಗೂ ನಿಮ್ಮ ವೀಕ್ಷಕರಿಗೆಲ್ಲ ಅದನ್ನು ನೋಡಿ ಎಂಜಾಯ್ ಮಾಡಲಿ ಅಂತ Okay. ಅನ್ಕೋತೀನಿ. Thank you so much, sir. Thank you. Thank you. Thank you.